ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರೇ ಸರ್ವಯಜ್ಞ ಭುಜೇ ನಮಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಈಶಾವಾಕ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಆಘೃತಃ ಕಸ್ಯ ಸಿದ್ಧರಂ. ಇದಕ್ಕೆ ಶಂಕರಾಚಾರ್ಯ ವ್ಯಾಖ್ಯಾನ ಮಾಡುವುದು ಈಶಾ ವಾಕ್ಯಂ ಈಶು ಪರಮಾತ್ಮ ಬ್ರಹ್ಮನಿಂದ ಈ ಜಗತ್ತು ವಾಸ್ಯ ಮುಚ್ಚಲ್ಪಟ್ಟಿದೆ. ಜಗತ್ತು ಹೇಗೆ ಮುಚ್ಚಲ್ಪಟ್ಟಿದೆ ಅಂದರೆ ಬ್ರಹ್ಮನ ಜ್ಞಾನ ಬಂದರೆ ಜಗತ್ತು ಭ್ರಾಂತಿ ಹೋಗ್ತದೆ. ಪ್ರಪಂಚದ ಭ್ರಮೆ ಈಗ ಜಗತ್ತು ಸತ್ಯ ಅಲ್ಲ, ಸುಳ್ಳು. ಬ್ರಹ್ಮಜ್ಞಾನ ಬಂತು, ನಮಗೆ ಜಗತ್ತಿನ ಜ್ಞಾನ ಬರೋದೇ ಇಲ್ಲ. ಆ ಜಗತ್ತಿನ ಜ್ಞಾನ ಹೋಗಿಬಿಡ್ತದೆ. ಸರಿಯಾದ ಹಗ್ಗವನ್ನು ನೋಡಿದ ಮೇಲೆ ಹಾವಿನ ಭ್ರಾಂತಿ ಬರುವುದಿಲ್ಲ. ಹಗ್ಗದಲ್ಲಿ ಹಾವನ್ನು ನಾವು ಭ್ರಮಿಸಿದ್ದೇವೆ. ಹಗ್ಗವನ್ನು ತಿಂದರೆ ಮತ್ತೆ ಹಾವಿನ ಜ್ಞಾನ ಬರುವುದಿಲ್ಲ. ಬ್ರಹ್ಮನ ಜ್ಞಾನ ಬಂತು, ಮತ್ತೆ ಜಗತ್ತಿನ ಜ್ಞಾನವೇ ಬರುವುದಿಲ್ಲ. ಈಶಾ ವಾಸ್ಯ ಬ್ರಹ್ಮನಿಂದ ಜಗತ್ತು ಮುಚ್ಚಲ್ಪಟ್ಟಿದೆ. ಅಂದರೆ ಬ್ರಹ್ಮನ ಜ್ಞಾನ ಬಂದು ಮತ್ತೆ ಜಗತ್ತಿನ ಜ್ಞಾನ ಬರುವುದಿಲ್ಲ. ಆದ್ದರಿಂದ ಈ ಜಗತ್ತು ಬರೀ ಭ್ರಮ ಸುಳ್ಳು. ಆದ್ದರಿಂದ ಕೆಟ್ಟೇನ ಜಗತ್ತು ಸತ್ಯವಾಗಿದ್ದರೆ ನಾವು ಭೋಗನಗರನಾಗಬೇಕು. ಬರೀ ಸುಳ್ಳು. ವೈರಾಗ್ಯದಿಂದ ಸಂಸಾರವನ್ನು ಅನುಭವಿಸಿದ ಸಂಸಾರವನ್ನು ವೈರಾಗ್ಯ ಭಾವ ನೀಡಬೇಕು ಎಂಬುದಾಗಿ ಜಗತ್ತು ಮಿಥ್ಯ. ಆದ್ದರಿಂದ ಪ್ರಪಂಚದಲ್ಲಿ ವೈರಾಗ್ಯವನ್ನು ಪಡೆಯಲಿ ಅಂತ ನಾನು ಪರಮಾತ್ಮ ಜಗತ್ತಿನಲ್ಲಿ ವಾಸ ಮಾಡಿದ್ದಾನೆ. ಜಗತ್ತಿನ ಸ್ವಾಮಿ ಎಲ್ಲ ಅವರದ್ದು. ಆದ್ದರಿಂದ ನಾವು ಪರಮಾತ್ಮವನ್ನು ಭರಿಸಿಕೊಂಡು ತನ್ನದಂಥ ಮೋಹಕ್ಕೆ ಅವಕಾಶ ಇಲ್ಲದೆ ಇರಬೇಕು ಅಂತ ಮಾಡಿದರೆ ಜಗತ್ತು ಮಿಥ್ಯ ಸುಳ್ಳಾದ ಪ್ರಯತ್ನ. ಈ ಜಗತ್ತನ್ನು ಕರ್ತವ್ಯ ಜಗತ್ತನ್ನು ಬಿಡಬೇಕು. ವೈರಾಗ್ಯ ಸತ್ಯವನ್ನು ಭಾವಿಸಬಾರದು, ವೈರಾಗ್ಯವನ್ನು ಇರಬೇಕು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಈ ವ್ಯಾಖ್ಯಾನ ಭಾಗವತಕ್ಕೆ ಪುರುಷಸೂಕ್ತವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಪುರುಷಸೂಕ್ತ ಭಾಗವತ ಪುರುಷಸೂಕ್ತದಲ್ಲಿ ಇದಕ್ಕೆ ವ್ಯಾಖ್ಯಾನ ಭಾಗವತವೇ ಮಾಡಿದರು. ಅವರು ಈಶಾವಾಸ್ಯದಕ್ಕೆ ವಾಚ್ಯಾದ ಶಬ್ದವು ಆವಾಚ್ಯಾದ ಶಬ್ದವು ಅಂತ ಸಂಶಯ. ಆದರೆ ಭಾಗವತದಲ್ಲಿ ಈಶಾವಾಸ್ಯಂ ಎಂಬುದರ ಬದಲು ಆತ್ಮಾವಾಸ್ಯಂ ಇದಂ ಸರ್ವ ಅಂತ. ಒಂದು ಪಕ್ಷೆ ವಾಸ್ಯಾದ ಶಬ್ದ ಇದ್ದರೆ ಆತ್ಮವಾಸ್ಯ ಅಂತಾಗ್ತದೆ. ಯಾಕಂದ್ರೆ ರೀತಿಯ ಆ ಶಬ್ದ ಬರಲಿಲ್ಲ. ಈಶಾ ಈಶಾ ಈಟಿ ತೃತೀಯ ಈಶಾ ವಾಸ್ಯ ಅಂತ ಶಂಕರಾಚಾರ್ಯ ಮಾಡಿದ್ದಾರೆ. ಅಲ್ಲಿ ಭಾಗವತದಲ್ಲಿ ಆತ್ಮವಾಸ್ಯಂ ಅಲ್ಲಿ ಆವಾಸ್ಯ ವಾಸ್ಯ ಶಬ್ದದಲ್ಲಿ ಆತ್ಮವಾಸ್ಯ ಅಂತ ಇರಬೇಕು. ಆತ್ಮಶಬ್ದ ಆವಾಸ್ಯ ಬಿದ್ದರೆ ಮಾತ್ರ ಆತ್ಮವಾಸ್ಯ. ಆದ್ದರಿಂದ ಇಲ್ಲಿ ವಾಕ್ಯ ಶಬ್ದವು ಆವಾಸ್ಯವಿಲ್ಲವು ಅಂತ ಸಂಶಯ ಬಂದರೆ ಭಾಗವತ ನೋಡಬೇಕು. ಅವರು ಸ್ಪಷ್ಟವಾಗಿ ಆವಾಸ್ಯ ಅಂತ ಹೇಳ್ತಾರೆ. ಆತ್ಮ ಆವಾಸ್ಯ. ಆತ್ಮ ಅಂದರೆ ಪರಮಾತ್ಮ ಸ್ವಾಮಿ. ಅವನು ಜಗತ್ತಿನಲ್ಲಿ ವಾಸ ಮಾಡಿದ್ದಾನೆ ಹೊರತು ಪರಮಾತ್ಮನ ಜ್ಞಾನದಿಂದ ಜಗತ್ತು ನಾಶ ಹೋಗಿಬಿಡ್ತದೆ ಅಂತ ಅರ್ಥ ಅಲ್ಲ. ವಾಸ್ಯ ಅಲ್ಲ, ಆತ್ಮ ವಾಸ್ಯ ಅಲ್ಲ, ಆತ್ಮ ಆವಾಸ್ಯ ಎಂಬುದು ಇದರ ವ್ಯಾಖ್ಯಾನವನ್ನು ಭಾಗವತೆಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಹೇಗೆ ವಾಸ ಶಬ್ದವು ಆವಾಸ ಶಬ್ದವು ಎಂಬುದಾಗಿ ವಿಚಾರ ಮಾಡಿದರೆ ಇಲ್ಲಿ ಆವಾಸ ಶಬ್ದವೂ ಇದೆ. ಇದರ ಮಾತ್ರ ಆತ್ಮವಾಸ್ಯ ಅಂತ. ಒಂದು ಪಕ್ಷ ವಾಸ್ಯ ಶಬ್ದ ಇದ್ದರೆ ಆತ್ಮ ವಾಸ್ಯ ಅಂತ ಇದೆ. ಆತ್ಮ ಆವಾಸದಿಂದ ಆಗ್ತಿದೆ. ಆತ್ಮ ಆವಾಸ್ಯ ಇದ್ದುದರಿಂದ ಇಲ್ಲಿ ಆವಾಸ ಶಬ್ದವೇ ಇದೆ. ಆದ್ದರಿಂದ ಶ್ರೀಮದಾಚಾರ್ಯರು ಮಾಡಿದ್ದು ಭಾಗವತಕ್ಕೆ ಅನುಗುಣವಾದ ವ್ಯಾಖ್ಯಾನ. ಪರಮಾತ್ಮ ಆವಾಸ ಮಾಡಿದ್ದಾನೆ, ಅವನು ಜಗತ್ತಿನಲ್ಲಿ ನಿಂತಿದ್ದಾನೆ. ಅಂತಹ ಜಗತ್ತಿನಲ್ಲಿ ಇದು ಪರಮಾತ್ಮನನ್ನು ಭಾವಿಸಿ ಅಹಂಕಾರ ಮೋಹ ಇಲ್ಲದೆ
ನಾವು ಇರಬೇಕು ಎಂಬುದಾಗಿ ಇದೇ ವ್ಯಾಖ್ಯಾನ ಸೂಕ್ತ. ಒಂದು ಪಕ್ಷದಲ್ಲಿ ಜಗತ್ತು ಸುಳ್ಳಾಗಿದ್ದರೆ ಯಾವಾಗಲೂ ಬ್ರಹ್ಮನಿಂದ ಜಗತ್ತು ಮುಚ್ಚಲ್ಪಟ್ಟಿದೆ ಅಂತ. ಜಗತ್ತು ಸುಳ್ಳಾದರೆ ಜಗತ್ತಿನಿಂದ ಬ್ರಹ್ಮ ಮುಚ್ಚಲ್ಪಟ್ಟಿದ್ದಾನೆ. ಸತ್ಯ ಸುಳ್ಳನ್ನು ಮುಚ್ಚಿದೆ. ಸುಳ್ಳು ಎನ್ನುವುದು ಸುಳ್ಳನ್ನು ಸತ್ಯ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಯಾವ ಪದಾರ್ಥ ಉಂಟೋ ಅದನ್ನು ಮುಚ್ಚಬೇಕು. ಬ್ರಹ್ಮ ಸತ್ಯ, ಜಗತ್ತು ಸುಳ್ಳಾದರೆ ಆ ಬ್ರಹ್ಮನಿಂದ ಬ್ರಹ್ಮ ಮುಚ್ಚಲ್ಪಟ್ಟಿದ್ದಾನೆ. ಬ್ರಹ್ಮ ಸತ್ಯ ಬಿಟ್ಟುಕೊಂಡು ಜಗತ್ತು ಸುಳ್ಳಾದರೆ ಬ್ರಹ್ಮನಿಂದ ಜಗತ್ತು ಮುಚ್ಚಲ್ಪಟ್ಟಿದ್ದು ಅಂತ ಹೇಳಿ ಸರಿಯಲ್ಲ. ಬ್ರಹ್ಮನಿಂದ ಜಗತ್ತಿನಿಂದ ಬ್ರಹ್ಮ ಮುಚ್ಚಲ್ಪಟ್ಟಿದ್ದಾನೆ. ಬ್ರಹ್ಮ ಕಾಣಿಸುತ್ತಿಲ್ಲ, ಜಗತ್ತು ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿ ಆ ವಾಕ್ಯ ನೋಡಿದಾಗ ಜಗತ್ತು ಸುಮ್ಮನೆ ಇಟ್ಟುಕೊಂಡರೆ ಬ್ರಹ್ಮನಿಂದ ಜಗತ್ತು ಮುಚ್ಚಲ್ಪಟ್ಟಿದೆ ಎಂಬ ಮಾತೆ ಅನ್ವಯವಾಗುವುದಿಲ್ಲ. ಇಷ್ಟೇ ಅಲ್ಲದೆ ಮುಂದಿನ ಶ್ಲೋಕದಲ್ಲಿ ಕುರುವನ್ನೇವ ಇಹ ವಿದೇಶೇತಿ ಶತಂ ಸಮಾಹ ಏವಂತ್ವಂ ನಾನ್ಯಥಾ ವಿಪಸ್ತಿ ನ ಕರ್ಮ ಲಿಪ್ಯತೆ. ಈ ಜಗತ್ತು ಸುಳ್ಳು, ಜಗತ್ತು ಕರ್ತವ್ಯ ಮಾಡಬೇಕು. ಪ್ರಪಂಚದಲ್ಲಿ ನಾವು ಯಾವುದೇ ಥರದ ಕರ್ತವ್ಯ, ಧಾರ್ಮಿಕ ಅನುಷ್ಠಾನ ಲೋಕಸೇವಾಗಲಿ ಯಾವುದೇ ಥರದ ಕರ್ಮ ಜಗತ್ತೇ ಮಿಥ್ಯ ಆದರೆ ಈ ವಾಕ್ಯದಲ್ಲಿ ಕುರುವನ್ನೇ ಹಿರಿಯ ಕರ್ಮ ಜೀವಿಸಿ. ಈ ಜಗತ್ತಿನಲ್ಲಿ ಬದುಕಬೇಕಾಗಿದ್ದರೆ ಕರ್ತವ್ಯ ಮಾಡ್ತಾ ಇರಬೇಕು. ಏನು ನಾವು ಅರ್ಥದಲ್ಲಿ ಹಾಗೆ ಇದು ಏನಂತ ಕರ್ತವ್ಯ ಮಾಡುವಾಗ ಏನಾಗಬಾರದು. ಕರ್ತವ್ಯ ಮಾಡುವಾಗ ಎಷ್ಟೇ ಕಾರ್ಯ ಮಾಡಿ ಪಾಪನೇಪ ಸ್ವಲ್ಪವಾದದಾಗ್ತದೆ. ಅದಕ್ಕೂ ಏನಂತ ನೀನನ್ನು ಹೀಗೆ ಪರಮತ್ತನಿದ್ದಕ್ಕೆ ಸ್ವಾಮಿ ನನ್ನನ್ನೆಲ್ಲ ಎಂಬುದಾಗಿ ಭಗವದ್ಭಕ್ತನಾಗಿ ಎಲ್ಲ ಸುತ್ತು ಪರಮಾತ್ಮನಿಂದ ತಿಳ್ಕೊಂಡು ಈ ಜಗತ್ತಲ್ಲಿ ಕರ್ತವ್ಯ ಮಾಡಿ. ಆವಾಗ ಏವಂತ ಹೀಗೆ ಹೋದರೆ ನರೇ ಕರ್ಮ ನಲಿಪಿಕೆಗಿಲ್ಲ, ಕರ್ಮನೇಪ ಆಗೋದಿಲ್ಲ ಅಂತಲ್ಲ, ಹಾಗೆಯೇ ಪರಮಾತ್ಮನಿದ್ದ ಜಗತ್ತು ಅಂತ ಪರಮಾತ್ಮನ ಭಾವನೆಯೇ ಕೇವಲ ಸ್ವಾರ್ಥ ಭಾವನೆಯಿಂದ ಜಗತ್ತಿನಲ್ಲಿದ್ದರೆ ಕರ್ಮಲೇಪ ಹಾಗೆಯೇ ಆಗ್ತದೆ. ನ ಕರ್ಮ ಲಿಪ್ಪಿಕೆ ನರೇ ಕರ್ಮ ನಲಿಪಿಕೆಗಿಲ್ಲ, ಕರ್ಮಲೇಪ ಆಗೋದಿಲ್ಲ ಅಂತಿಲ್ಲ, ಕರ್ಮಲೇಪ ಹಾಗೆಯೇ ಆಗ್ತದೆ. ಅದಕ್ಕೋಸ್ಕರ ಇವನೇ ಪರಮಾತ್ಮನೇ ಜಗತ್ತಿಗೆ ಸ್ವಾಮಿ, ಎಲ್ಲ ಅವನದ್ದೇ ಎಂಬ ಭಾವನೆಯನ್ನು ಇಟ್ಟುಕೊಂಡು ಭಗವಂತ ಸೊತ್ತಿದು ನನ್ನದಲ್ಲ ಎಂಬ ಭಾವನೆಯಿಂದ ಭಗವದ್ಭಕ್ತಿಯ ಹಿನ್ನೆಲೆಯಲ್ಲಿ ಈ ಜಗತ್ತಿನಲ್ಲಿ ಕರ್ತವ್ಯ ಮಾಡು. ಆ ಕರ್ತವ್ಯ ಮಾಡಿದರೂ ಕೂಡ ಯಾವುದೇ ಪಾಪಲೇಪ ಆಗುವುದಿಲ್ಲ ಎಂಬುದಾಗಿ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಶಂಕರಾಚಾರ್ಯರಿಂದ ಜಗತ್ತು ಅಸತ್ಯ ಆದರೆ ಆಮೇಲೆ ಕರ್ತವ್ಯ ಮಾಡುವಂತೆ ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಹೊಂದಾಣಿಕೆ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಜಗತ್ತಿನ ಸುಳ್ಳು ಬ್ರಹ್ಮನ ಮತ್ತೆ ಸತ್ಯ ಆಗಿದ್ದರೆ ಈಗ ಸುಳ್ಳಾದ ಮೇಲೆ ಕರ್ತವ್ಯ ಮಾಡಬೇಕು. ಕರ್ತವ್ಯ ಮಾಡುವ ಪ್ರಶ್ನೆ ಇಲ್ಲ. ಪೂರ್ವಾಪರ ಶ್ಲೋಕಕ್ಕೂ ಹೊಂದಾಣಿಕೆ ಆಗುವುದಿಲ್ಲ. ಭಾಗವತದಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೂ ಸರಿಯಾಗುವುದಿಲ್ಲ. ಅದಕ್ಕೋಸ್ಕರ ಶ್ರೀಮದಾಚಾರ್ಯರು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಸೂಕ್ತವಾದ ವ್ಯಾಖ್ಯಾನ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ವೈರಾಗ್ಯದಿಂದ ಹೇಳಿ, ಒಂದು ಭಕ್ತಿ, ಎರಡನೇದು ವೈರಾಗ್ಯ, ಮೂರನೇದು ನಾವು ಕರ್ತವ್ಯ. ನಮ್ಮ ಜೀವನದಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು, ವೈರಾಗ್ಯ ಇರಬೇಕು, ತನ್ನದಲ್ಲ ಅಂತ. ಮೂರನೇದು ಕುರುವನ್ನೇ ಕರ್ಮ ವಿಜಯ ವಿಷಯ. ಈ ಜಗತ್ತಿನಲ್ಲಿ ಭಗವನ್ ನಮ್ಮ ಸೊತ್ತಲ್ಲ, ಪರಮಾತ್ಮನದ್ದು. ಪರಮಾತ್ಮನ ಅಗ್ನಿಯಲ್ಲಿ ನಾವು ಇರಬೇಕಾಗಿದ್ದರೆ ಪರಮಾತ್ಮನ ಸೇವಾನುಭವವಾಗಿ ಕರ್ತವ್ಯ ಮಾಡಿದರೆ ಮಾತ್ರ ಇರಲಿಕ್ಕೆ ಸಾಧ್ಯ. ಒಂದು ಟ್ರಸ್ಟ್ ಪ್ರಾಪರ್ಟಿ ಇದೆ, ಅದನ್ನು ನಾವು ಉಪಯೋಗಿಸಬೇಕಾಗಿದ್ದರೆ ಅದನ್ನು ಹೇಳಿದ ರೀತಿಯ ನಿಯಮಕ್ಕೆ ಒಳಪಟ್ಟಿದ್ದರೆ ಮಾತ್ರ ನಮಗೆಲ್ಲಿ ಅಧಿಕಾರ. ಈ ಜಗತ್ತು ನಮ್ಮದಲ್ಲ, ನಾವು ಬರೀ ಟ್ರಸ್ಟಿಗಳು. ಜಗತ್ತು ಪರಮಾತ್ಮನೇ ಇದಕ್ಕೆ ಅಧಿಪತಿ. ಅವನ ಸ್ವತ್ತನ್ನು ನಾವು ಉಪಯೋಗಿಸಬೇಕಾಗಿದ್ದರೆ ಅವನ ಸೇವಾನುಭವವಾಗಿ ಕರ್ತವ್ಯ ಮಾಡಿದರೆ ಮಾತ್ರ ಈ ಜಗತ್ತಿನಲ್ಲಿ ನಮಗೆ ವಿಧಿ ವಿಷಯ ಬದುಕಲಿಕ್ಕೆ ಅಧಿಕಾರ ಎಂಬುದಾಗಿ ಪರಮಾತ್ಮನ ಭಕ್ತಿ. ಪ್ರಪಂಚದಲ್ಲಿ ಅತಿಯಾದ ಆಸಕ್ತಿ ಇರಬಾರದು, ವೈರಾಗ್ಯ ಬೇಕು, ಮತ್ತು ಪರಮಾತ್ಮನ ಸೇವಾನುಭವವಾಗಿ ಕರ್ತವ್ಯವನ್ನು ಮಾಡಬೇಕು ಅಂತ ಮೂರನೇ ಮಂತ್ರದಲ್ಲಿ ಕರ್ತವ್ಯದ ಸಂದೇಶವನ್ನು ಹೇಳಿದರು. ಅಕುರ್ವತಃ ಕರ್ಮ ನಲಿಪಿತಿನ ಅಸ್ತಿ.
ಕರ್ತವ್ಯ ಮಾಡದೆ ಹೋದರೆ ಅಜ್ಞಸ್ಯ ಕರ್ಮ ಲಿಪ್ಯೇತ ಕೃಷ್ಣೋಪಾಸ್ತಿ ಅಕುರ್ವತಃ. ಕೃಷ್ಣೋಪಾಸನೆ ಮಾಡದೆ ಹೋದರೆ ಅವನಿಗೆ ಕರ್ಮಲೇಪ ಆಗೇ ಆಗ್ತದೆ. ಜ್ಞಾನಿಯೂ ಕೂಡ ಸರಿಯಾಗಿ ಕರ್ತವ್ಯ ಭಗವತ್ ಶಿವಾರೂಪದಿಂದ ಮಾಡದೆ ಹೋದರೆ ಆನಂದ ಕ್ರಾಸ ಆಗ್ತದೆ. ಅಥವಾ ಅಲೇಪೇಪಿ ಲೇಪ ಸ್ಯಾತ್ ಅತಃ ಕಾರ್ಯವೂ ಸಾಧಿ. ಅವನಿಗೆ ಲೇಪ ಇಲ್ಲ. ಯಾಕೆ ಜ್ಞಾನಿಗೆ ಆನಂದ ಸ್ವಲ್ಪ ಲೇಪದಂತೆ ಆನಂದ ಎಷ್ಟು ಅನುಭವಿಸಬೇಕು ಅಷ್ಟು ಅನುಭವಿಸಬೇಕು. ಅವನಿಗೆ ದುಃಖ ಇಲ್ಲ, ನರಕ ಇಲ್ಲ, ಪಾಪ ಇಲ್ಲ, ಪಾಪಲೇಪ ಇಲ್ಲ. ಆದರೆ ಅಲೇಪೆ ಪಾಪಲೇಪ ಇಲ್ಲದೆ ಹೋದರೂ ಲೇಪಸ್ಯ. ಯಾಕೆ ಆನಂದ ಕ್ರಾಸ ಎಷ್ಟು ಆನಂದ ಯೋಗ್ಯತಾನುಸಾರ ಅಂತ ಅನುಭವಿಸಬೇಕು ಅಷ್ಟು ಆನಂದ ಅನುಭವ ಆಗುವುದಿಲ್ಲ. ಅದರಿಂದ ಜ್ಞಾನ ಇರಲಿ, ಅಪರೋಕ್ಷ ಜ್ಞಾನ ಬಂದ ಮೇಲೂ ಅಪರೋಕ್ಷ ಜ್ಞಾನ ಇಲ್ಲದಿದ್ದರು ಎಲ್ಲರೂ ಕೂಡ ಭಗವತ್ ಸೇವರೂಪವಾಗಿ ಕರ್ತವ್ಯ ಮಾಡಲೇಬೇಕು. ಮಾಡದೆ ಹೋದರೆ ಅವರಿಗೆ ಲೇಪ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವರಿಗೆ ಕರ್ಮಲೇಪ ಪಾಪ ಲೇಪ ಆಗುವುದಿಲ್ಲ. ಆದರೂ ಅವರಿಗೆ ಆನಂದ ಕ್ರಾಸ ಆಗ್ತದೆ. ಆದ್ದರಿಂದ ಜ್ಞಾನಿಗಳು ಅಜ್ಞಾನಿಗಳು ಕರ್ತವ್ಯವನ್ನು ಭಗವತ್ ಸೇವಾರೂಪವಾಗಿ ಮಾಡಲೇಬೇಕು ಎಂಬುದಾಗಿ 2ನೇ ಶ್ಲೋಕದಲ್ಲಿ ಕರ್ತವ್ಯದ ಬಗ್ಗೆ ಅಜ್ಞಸ್ಯ ಕರ್ಮ ಲಿಪ್ಯೇತ ಕೃಷ್ಣೋಪಾಸ್ತಿ ಅಕುರ್ವತಃ ಜ್ಞಾನಿನೋ ಯತಃ ಆನಂದಸ್ಯ ಧ್ರುವಂ ಕ್ರಾಸೋ. ಜ್ಞಾನಿಯು ಆನಂದ ಕ್ರಾಸ ಅಥ ಅನೇಪೇಪಿ ನೇಪಸ್ಯ ಅಥ ಕಾರ್ಯವ ಸಹ ಎಲ್ಲರೂ ಕರ್ತವ್ಯ ಮಾಡಲೇಬೇಕು. ಅಸೂರ್ಯ ನಾಮತೆ ಲೋಕಾ ಅಂಧೇನ ತಪಸಾಮತಾ ತಾಂಸ್ತೆ ಪ್ರೇತ್ಯ ಅಧಿಗಚ್ಚಂತಿ ಏಕೇಚ ಆತ್ಮನೋ ಜನ. ಇನ್ನು 4ನೇದು ಒಂದು ಭಗವದ್ಭಕ್ತಿ, 2ನೇದ್ದು ವೈರಾಗ್ಯ ತೃಪ್ತಿ, ಇದ್ದದರಲ್ಲೇ ತೃಪ್ತಿ, ಅತಿಯಾದ ಆಶೆ ಮಾಡಬಾರದು. 3ನೇದ್ದು ಭಗವತ್ ಸೇವಾರೂಪವಾಗಿ ಕರ್ತವ್ಯಗಳನ್ನು ಮಾಡಬೇಕು. 4ನೇದ್ದು ವಿಪರೀತ ಜ್ಞಾನಕ್ಕೆ ಅವಕಾಶ ಇರಬಾರದು. ಯಥಾರ್ಥವಾದ ಜ್ಞಾನ. ಅಸೂರ್ಯ ನಾಮತೆ ಲೋಕಾ ಅಂಧೇನ ತಮಸಾವೃತಾ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ. ಇಲ್ಲಿ ಅಸೂರ್ಯ ಅಂದರೆ ಆನಂದ ಇಲ್ಲ. ಯಾರು ಆತ್ಮ ಅಂದರೆ ಭಗವಂತನ ಹತ್ಯೆ ಮಾಡುವವರು. ಭಗವಂತನ ಹತ್ಯೆ ಮಾಡುವುದರಲ್ಲಿ ದೇವರನ್ನು ಕೊಲ್ಲಿಕ್ಕೆ ಬರ್ತಾವ. ಅವನು ಯಾರು ಮುಂದಿನ ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ಹತ್ಯೆ ಅಂದರೆ ಭಗವಂತನನ್ನು ವಿಪರೀತವಾಗಿ ತಿಳ್ಕೊಂಡ್ರೆ ಗುಣಪೂರ್ಣನಾದ ಪರಮಾತ್ಮನಿಗೆ ಗುಣಗಳೇ ಇಲ್ಲ ಅಂತಿರುವುದು. ನಮಗಿಂತ ಭಿನ್ನನಾದ ಪರಮಾತ್ಮನಿಗೆ ನಮಗೂ ಅಭೇದ ತಿಳ್ಕೊಡು. ಪರಮಾತ್ಮ ಹೇಗಿದ್ದೇನೋ ಅದಕ್ಕೆ ವಿಪರೀತವಾಗಿ ತಿಳ್ಕೊಂಡ್ರೆ ಅದು ಭಗವಂತನನ್ನು ಕೊಂದಂತೆ. ಹೇಗೆ ಅಂದರೆ ಸಂಗೀತ ಚೆನ್ನಾಗಿ ಹಾಡಿದರೆ ಚೆನ್ನಾಗಿ ಹಾಡಿದ್ದಾನೆ, ಅಪಸ್ವರ ಹಾಡಿದರೆ ಸಂಗೀತದ ಕೊಲೆ ಮಾಡ್ತಾನೆ, ಅಪಸ್ವರ ಮಾಡಿದರೆ ಸಂಗೀತದ ಹತ್ಯೆ. ವಿಪರೀತ ಜ್ಞಾನ ಪಡೆದರೆ ಬ್ರಹ್ಮನ ಹತ್ಯೆ, ಭಗವಂತನನ್ನೇ ಕೊಂದನು. ಭಗವಂತನಿಗೆ ಅಪಾಯ ಇಲ್ಲ, ಅದು ಅಷ್ಟು ದೊಡ್ಡ ಪಾಪ ಎಂಬುದಾಗಿ ಏಕೇಕ ಮಹಾದುಃಖೈಕ ಹೇತುತ್ವಾತ್ ಪ್ರಾಪ್ಯತ್ವ. ಅಸೂರ್ಯ ಅಂದರೆ ಅಲ್ಲಿಯ ಸುಗಮನ, ಒಳ್ಳೆಯ ಆನಂದವೇ ಇಲ್ಲ, ಅದಕ್ಕೆ ವಿರುದ್ಧವಾಗಿ ದುಃಖವೇ ಉಂಟು. ಮಹಾದುಃಖೈಕ ಹೇತು, ಪರಮಾತ್ಮ ಹಾಗಿದ್ದಾನೋ ಅದಕ್ಕೆ ವಿಪರೀತವಾಗಿ ತಿಳ್ಕೊಂಡ್ರೆ ಮಹಾ ಅನರ್ಥ. ಅಂತಹ ಸ್ಥಾನ ಅಸುರನ್ನು ಮಾತ್ರ ಪಡೆಯುವುದು. ಇದು ಅಸೂರ್ಯ, ಅಸುರನಿಂದ ಪಡೆಯಲಿಕ್ಕೆ ಯೋಗ್ಯ. ಸುಖ ರಮಣ, ಸುಖ ಇಲ್ಲ, ದುಃಖವೇ ಇರುತ್ತೆ. ತಾನ್ಯಾಂತಿ ವಿಮುಖ. ಭಗವಂತನಿಗೆ ಯಾರು ವಿಮುಖರೋ ಅವರಿಗೆ ಇಂತಹ ದುಃಖವೇ ತುಂಬಿದ. ಅಸುರರು ಹೋಗಲಿಕ್ಕೆ ಯೋಗ್ಯವಾದ ಅನರ್ಥವನ್ನು ಪಡೆಯುತ್ತಾರೆ. ವಿಪರೀತ ಆತ್ಮನ ಭಗವಂತನನ್ನು ವಿಪರೀತವಾಗಿ ತಿಳ್ಕೊಳ್ಳಬಾರದು. ಯಥಾವತ್ತಾದ ರೀತಿಯಲ್ಲಿ ಜ್ಞಾನ. ಹಾಗೆ ಸಾಧನೆಗೆ ಅಗತ್ಯವಾದ ಒಂದು ಯಥಾರ್ಥವಾದ ಜ್ಞಾನ. ಯಥಾರ್ಥ ಜ್ಞಾನ ಇಲ್ಲದೆ ಹೋದರೆ ಪರಮಾತ್ಮನ ಬಗ್ಗೆ ಆಗಲಿ ಜಗತ್ತಿನ ವಿಷಯ ಇಲ್ಲ. ವಿಪರೀತ ಜ್ಞಾನ ಇದ್ದರೆ ಅದು ಭಗವಂತನ ಹತ್ಯೆ ಮಾಡಿದೆ. ಪರಮಾತ್ಮನ ಸರಿಯಾದ ಜ್ಞಾನ, ಪರಮಾತ್ಮನ ಭಕ್ತಿ, ವೈರಾಗ್ಯ, ಭಗವತ್ ಸೇವಾರೂಪವಾದ ನಿಷ್ಕಾಮ ಕರ್ಮ, ಈ 4 ಸಾಧನೆಗೆ ಅತ್ಯವಶ್ಯ ಎಂಬುದನ್ನು 2-3 ಶ್ಲೋಕಗಳಿಂದ
ಸಾಧಕರು ಪರಮಾತ್ಮನನ್ನು ಸಾಕ್ಷಾತ್ಕಾರ ಪಡೆಯಬೇಕಾಗಿದ್ದರೆ, ಅದಕ್ಕೆ ಬೇಕಾದ ಉಪಾಸನಾದಿಗಳನ್ನು ಮಾಡಬೇಕಾಗಿದ್ದರೆ ಅವರಲ್ಲಿ ಇಷ್ಟಂಶ, ಈ 4 ಅಂಶ ಇರಬೇಕು ಎಂಬುದನ್ನು ಏಕೇಕ ಯಾರೇ ಆಗಲಿ ಅವರು ಅನುಷ್ಠಾಪ್ತಾರೆ. ನಿಯಮ ಏಕೇಕ ಇತ್ತನೇ ನಿಯಮ, ಯಾರು ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಪರಮಾತ್ಮನ ತಪ್ಪಾಗಿ ತಿಳ್ಕೊಂಡ್ರೆ ಅನರ್ಥ ಕಟ್ಟಿದದ್ದು, ಯಾರೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ನಿಯಮೇನ ತಮೋಯಾಂತಿ ಸರ್ವೇಪಿ ಯುವಕಾರು. ಭಗವಂತನಿಗೆ ವಿಮುಖರಾದರೆ, ಭಗವಂತನು ತಪ್ಪಾಗಿ ತಿಳಿಕೊಂಡರೆ ಅವರಿಗೆ ನಿಯಮೇನ ಅನ್ನಷ್ಟ ಪ್ರಾಪ್ತಿ ಅನಿವಾರ್ಯ ಎಂಬುದನ್ನು ಸುಷ್ಟು ರಮಣ ವಿರುದ್ಧತ್ವಾಗಿ ಅಸುರಾಣಾಂ ಪ್ರಾಪ್ಯತ್ವಾಕ್ಕೆ ಅಸೂರ್ಯ ನಚರಮಂಚಹೋ ಅಸದುಪಾಸನೆಯ ಆತ್ಮನ. ಇದಕ್ಕೆ ಸರಿಯಾಗಿ ಭಾಗವತದಲ್ಲಿ ಪರಮಾತ್ಮನನ್ನು ಅಸದುಪಾಸನೆ, ಪರಮಾತ್ಮ ಹೇಗಿದ್ದಾನೋ ಪ್ರತಿಮೆಯನ್ನೇ ದೇವರು ಅಂತ ತಿಳ್ಕೊಂಡು, ಇದು ಅಸದುಪಾಸನೆ. ಜಡವಾದ ಪ್ರತಿಮೆಯನ್ನೇ ದೇವರು ಅಂತ, ಮತ್ತೆ ನಮ್ಮನ್ನೇ ಪರಮಾತ್ಮ ಅಂತ ಭಾವಿಸುವುದು, ಇದೆಲ್ಲ ಅಸತ್ಯೋಪಾಸನೆ. ಈ ಅಸತ್ಯೋಪಾಸನೆ ಇದು ಅನರ್ಥಕಾರಕ ಎಂಬುದನ್ನು ನಚರಮಂಚಹೋ ಅಸದುಪಾಸನೆಯ ಆತ್ಮನಃ ಇದೇ ಮಾತು ಭಾಗವತದಲ್ಲಿ. ಅಸತ್ಯೋಪಾಸನೆ ಮಾಡಿದರೆ ಪರಮಾತ್ಮ ಹೇಗಿದ್ದಾನೋ ಅದಕ್ಕೆ ವಿಪರೀತವಾಗಿ ಪರಮಾತ್ಮನ ಧ್ಯಾನ ಮಾಡಿದರೆ ನಚರಮಂಚ, ಅವನಿಗೆ ಆನಂದವೇ ಇಲ್ಲ. ಆತ್ಮನ ಭಗವಂತನ ಆತ್ಮ ಅಂದರೆ ಪರಮಾತ್ಮನಿಗೆ, ಪರಮಾತ್ಮ ಆತ್ಮ ಅಂದರೆ ಸ್ವಾಮಿ. ಅಲ್ಲಿ ಸಾಕ್ಷಾತ್ ಭಗವಾನ್ ಶರೀರಿನಂ ಆತ್ಮ, ಎಲ್ಲರಿಗೂ ಕೂಡ ಪರಮಾತ್ಮನ ಆತ್ಮ. ಆತ್ಮ ಅಂದರೆ ನಾನೇ ದೇವರು ಅಂತ ಅರ್ಥ ಅಲ್ಲ, ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನು ನಮಗೆಲ್ಲರಿಗೂ ಆತ್ಮ. ಹೇಗೆ ದಶಾನಾಗಿ ತೋಯಂ, ಮೀನುಗಳಿಗೆ ನೀನು ಆತ್ಮ. ನೀನು ಆತ್ಮ, ನೀರು ಅಂತ ಅರ್ಥವ. ನೀರಿಲ್ಲದೆ ನೀರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಮೀನುಗಳೆಲ್ಲ ನೀರು ಆತ್ಮ, ಜಗತ್ತಿಗೆಲ್ಲ ಪರಮಾತ್ಮ ಆತ್ಮ ಅಂದರೆ ಸ್ವಾಮಿ. ಅವನಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಪರಮಾತ್ಮನನ್ನು ನಮಗೆಲ್ಲ ಆತ್ಮ, ಅವನಿಂದ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ನಮಗೆಲ್ಲ ಸ್ವಾಮಿ. ಆತ್ಮ ಎಂಬ ಶಬ್ದವನ್ನು ಪರಮಾತ್ಮ ಅರ್ಥದಲ್ಲಿ ಉಪಯೋಗಿಸಬೇಕು ಅಂತ ನಾವು ಮಾತನಾಡಲ್ಲ. ಶಂಕರಾಚಾರ್ಯರು ಕೂಡ ಬ್ರಹ್ಮಸೂತ್ರ ವ್ಯಾಖ್ಯಾನ ಮಾಡುವಾಗ ಲೋಕಾಧಾರ ಯಾರು ಸ್ವಶಬ್ದ ಸ್ವಾಮಿ ಆತ್ಮಶಬ್ದ, ಆತ್ಮ ಅಂತ ಶಬ್ದ ಇದ್ದ ಮೇಲೆ ಅದು ಪರಬ್ರಹ್ಮನೇ ಆಗಬೇಕು, ಬೇರೆ ಪ್ರಾಣಪತಿ ಜೀವನೂ ಅಲ್ಲ, ಜೀವದ ಇಟ್ಟುಕೊಳ್ಬಾರ್ದು ಅಂತ ನಾವಲ್ಲ. ಶಂಕರಾಚಾರ್ಯ ಕೂಡ ಅದೇ ಅರ್ಥ ಮಾಡಿದ್ದಾರೆ. ಆತ್ಮ ಎಂಬ ಶಬ್ದ ಪರಮಾತ್ಮನಿಗಿರುವ ಬ್ರಹ್ಮ ಎಂಬ ಶಬ್ದದಿಂದ ಅಷ್ಟು ಮುಖ್ಯವಾದ ಶಬ್ದ. ಅಂತಹ ಆತ್ಮ ಪರಮಾತ್ಮ, ಅವನನ್ನು ಹತ್ಯೆ ಮಾಡುವುದು, ಅವನನ್ನು ತಪ್ಪಾಗಿ ತಿಳ್ಕೊಳ್ಳುವುದು, ಇದು ಬಹಳ ಅನರ್ಥಕಾರಿ ಎಂಬುದನ್ನು 3ನೇ ಶ್ಲೋಕದಲ್ಲಿ ಹೇಳಿ ಭಗವಂತನ ಯಥಾರ್ಥ ಜ್ಞಾನವನ್ನು ಪಡೆಯಬೇಕು. ಅದೇ ರೀತಿ ಉಪಾಸನೆಯನ್ನು ಕೂಡ ಮಾಡಬೇಕು. ಇಷ್ಟು ಹೇಳಿ ಆ ಭಗವಂತ ಹೇಗಿದ್ದಾನೆ ಸರಿಯಾಗಿ ತಿಳ್ಕೊಳ್ಬೇಕು. ಅವನು ಏಜ ಕಂಪನಿ, ಅವನಿಗೆ ಕಂಪನಿ ನಡುಗುವುದೇ ಇಲ್ಲ, ನಿರ್ಭಯ, ಯಾರಿಗೂ ಹೆದರುವುದಿಲ್ಲ. ಏಕಂ, ಅವನು ಒಬ್ಬನೇ ಪ್ರಧಾನ, ಜಗತ್ತಿಗೆ ಪ್ರಧಾನ. ಅವನೊಬ್ಬನೇ ಜಗತ್ತಿನಲ್ಲಿ ಇವನು, ಅವನೊಬ್ಬನೇ, ಅವನೇ ಪ್ರಧಾನ. ಈ ಜಗತ್ತಲ್ಲಿ ಈ ಊರಲ್ಲಿ ಇವನೊಬ್ಬನೇ ಇವನೇ ಪ್ರಧಾನ. ಇವನು ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲರಿಗಿಂತಲೂ ಪ್ರಧಾನ ಇವನೇ. ಈ ಮನೆ ಈ ಊರಲ್ಲಿ ಇವನೊಬ್ಬನೇ ವ್ಯಕ್ತಿ, ಇನ್ನೊಬ್ಬ ಮತ್ತೆ ಯಾರಿಲ್ಲ ಅಂತ ಅರ್ಥ ಅಲ್ಲ, ಇವನೇ ಪ್ರಧಾನ. ಅನೇಜತೆ ಏಕಂ, ಅವನಿಗೆ ಭಯವೇ ಇಲ್ಲ. ಏಕಂ, ಜಗತ್ತಿಗೆ ಅವನು ಪ್ರಧಾನ. ಮತ್ತು ಮನಸ್ಸೂ ಜರಿಯ, ಮನಸ್ಸಿಗಿಂತಲೂ ಅವನಿಗ ನಾವು ಮನಸ್ಸಿನ ಆಲೋಚನೆ ಹಿಮಾಲಯಕ್ಕಿಂತ ಮಾಡಿದರೆ ಅದಕ್ಕಿಂತ ಮುಂಚೆ ಅವನಲ್ಲಿ ಇದ್ದಾನೆ. ಮನಸ್ಸಿನ ವೇಗಕ್ಕಿಂತಲೂ ಮುಂಚೆ ಇದ್ದಾನೆ. ನಾವು ಯಾವುದೇ ಒಂದು ಊರನ್ನು ಆಲೋಚನೆ ಮಾಡಿದರೆ ಆಲೋಚನೆ ಮಾಡೋದಕ್ಕಿಂತ ಮೊದಲೇ ಅಲ್ಲಿ ಇದ್ದಾನೆ ಅಂದರೆ ವ್ಯಾಪ್ತ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಮನಸ್ಸೋ ದೈವ ನೈನತ ದೇವ ಆತ್ಮನ, ಈ ಪರಮಾತ್ಮನ ದೇವತೆಗಳು ಕೂಡ ಸರಿಯಾಗಿ ತಿಳಿಯಲಿಕ್ಕೆ ಆಗುವುದಿಲ್ಲ. ಏನತ್ತು ದೇವಾಹ ನಾತ್ಮ, ದೇವತೆಗಳು ಅವನನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಪೂರ್ವ ಮನುಷ್ಯ ಅನಾದಿ ಕಾಲದಿಂದಲೂ ಸರ್ವಜ್ಞ ಅರ್ಷ ವಿಷಯ ಜ್ಞಾನಿ, ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ. ಅವನು ಸರ್ವಜ್ಞ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಜಗತ್ತಿನ ಪ್ರಧಾನ, ಯಾರ ಭಯವೂ ಇಲ್ಲ, ಸ್ವತಂತ್ರ. ಭಗವಂತ ಸ್ವತಂತ್ರ, ಜಗತ್ತಿನಲ್ಲಿ ಪ್ರಧಾನ ವ್ಯಕ್ತಿ ಮತ್ತು ಜಗತ್ ಎಲ್ಲವನ್ನು ವ್ಯಾಪಿಸಿಕೊಂಡಿದ್ದಾನೆ. ತದ್ಧಾವತಃ ಅನ್ಯೇತಿ ತಿಷ್ಠ, ನಾವೆಲ್ಲ ಓಡ್ತಾ ಇದ್ದರೆ
ಓಡುವ ನಮ್ಮನ್ನು ಕೂಡ ದಾಟಿ ನಮಗಿಂತ ಮುಂಚೆ ಅಲ್ಲಿದ್ದಾನೆ. ತದ್ಧಾವತಃ ಅತ್ಯೇತಿ ತಿಷ್ಠನ್, ಇದ್ದುಕೊಂಡೇ ಓಡುವವರನ್ನು ಕೂಡ ದಾಟಿ ಮುಂದೆ ಇದ್ದಾನೆ. ಯಾವ ಚಮತ್ಕಾರ ಅಂದರೆ ಅಂತ ವ್ಯಾಪ್ತಿ ಉಂಟು ಅಂತ ಅರ್ಥ. ತದ್ಧಾವತಃ ಅನ್ಯಾನ್ ಅತ್ಯೇತಿ ತಿಷ್ಠನ್, ತಾನಿದ್ದುಕೊಂಡೇ ಓಡುವವರನ್ನು ಕೂಡ ದಾಟಿಕೊಂಡು ಮುಂದೆ ಇದ್ದಾನೆ. ತಸ್ಮಿನ್ನಪಃ ಮಾತರಿಶ್ವ ದಧಾತು, ವಾಯುದೇವರು ನಾವು ಮಾಡಿದ ಎಲ್ಲ ಕರ್ತವ್ಯಗಳನ್ನು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಪರಮಾತ್ಮನಿಗೆ ಸಮರ್ಪಿಸ್ತಾ ಇದ್ದಾರೆ ವಾಯುದೇವರು. ತಸ್ಮಿನ್ನಪಃ ಮಾತರಿಶ್ವ ದಧಾತು, ವಾಯುದೇವರು ನಾವು ಮಾಡಿದ ಎಲ್ಲ ಕಾರ್ಯಗಳನ್ನು ಕೂಡ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅನೀಜತೆ ನಿರ್ಭಯತ್ವ, ಅವನಿಗೆ ಭಯವೇ ಇಲ್ಲ. ಮತ್ತು ತದೇಕಂ ಪ್ರಾಧಾನ್ಯತಃ, ಅವನು ಒಬ್ಬ ಯಾಕೆ, ಒಬ್ಬನೇ ಮತ್ತೊಬ್ಬ ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮನು ಏಕಮೇವ ಅದ್ವಿತೀಯ. ಈ ಊರಲ್ಲಿ ಈ ರಾಜ ಏಕಮೇವ ಅದ್ವಿತೀಯ ಅಂದೇನು, ರಾಜನೊಬ್ಬನೇ ಇದ್ದಾನೆ, ಮತ್ತು ಯಾರಿಲ್ಲ, ಪರಿವಾರ ಇಲ್ಲ, ಭೃತ್ಯರು ಸೇವಕರು ಯಾರಿಲ್ಲ ಅಂತ, ಸೈನ್ಯ ಯಾವುದಿಲ್ಲ ಅಂತ ಅರ್ಥವು. ಏಕಾದ್ರೆ ಅವನೊಬ್ಬನೇ ಎಲ್ಲದಕ್ಕೂ ನಿಯಾಮಕ, ಅವನಿಗೆ ಸಮಾನರಾದವು ಯಾರು, ಪರಮಾತ್ಮ ಒಬ್ಬನೇ ಪ್ರಧಾನ, ಅವನಿಗೆ ಸರಿಯಾದ ಮತ್ತೊಬ್ಬರಿಲ್ಲ. ಅನೇಜತೆ ನಿರ್ಭಯತ್ವ ಏಕಂ ಪ್ರಾಧಾನ್ಯತಃ ತಥಾ. ಇನ್ನು ನೈನದ್ದೇವ ಅಪ್ರವತ್, ದೇವತೆಗಳು ತಿಳಿದಿಲ್ಲ ಅಂದೇನು, ತಿಳಿದಿದ್ದಾರೆ. ಪರಮಾತ್ಮ ಜ್ಞಾನ ದೇವತೆಗಳಿಗೆ ಉಂಟು, ಅಪರೋಕ್ಷ ಜ್ಞಾನಿಗಳು. ಆದರೆ ಸಮ್ಯಕ್ ಜ್ಞಾತು ಅಶಕ್ಯತ್ವಾತ್ ತತ್ತು ಸುರೀರಕ್ಕೆ ಆಗಲ್ಲ. ದೇವತೆಗಳಿಗೂ ನೈನದ್ದೇವ ಅಪ್ರವತ್, ದೇವತೆಗೆ ಅವನು ತಿಳಿದಿಲ್ಲ ಅಂದರೆ ಪೂರ್ತಿಯಾಗಿ ತಿಳಿದಿಲ್ಲ, ಸರಿಯಾಗಿ ಜ್ಞಾನ ಅವರಿಗಿಲ್ಲ. ನೈನತ ದೇವಾ ಅಪ್ರವತ್, ದೇವತೆಗಳಿಂದಲೂ ಕೂಡ ಸಮ್ಯಕ್ ಜ್ಞಾತು ಅಶಕ್ಯ, ಸರಿಯಾಗಿ ತಿಳಿಯಲಿಕ್ಕೆ ಆಗುವುದಿಲ್ಲ. ತತ್ ಶರೀರಕ್ಕೆ ಸಮ್ಯಕ್ ಜ್ಞಾತು ಅಶಕ್ಯತ್ವ, ದೇವತೆಗಳು ಅವನು ಸರಿಯಾಗಿ ತಿಳಿಯಲಾರದು, ಅದರಿಂದ ಅಗಮ್ಯ. ಸ್ವಯಂತು ಸರ್ವಾನ್ ಅಗಮತು, ಅವನಂತೂ ಸಾಧ್ಯ ಇಲ್ಲ, ಅವನು ಮಾತ್ರ ಎಲ್ಲವೂ ತಿಳಿದ ಪೂರ್ಣ ಅಗಮತು, ಎಲ್ಲವನ್ನು ಕೂಡ ಅನಾದಿಕಾಗಿದ್ದು ತಿಳಿದ ಪೂರ್ವಮೇವ, ಪೂರ್ವ ಮೊದಲಿನಲ್ಲೇ ಸ್ವಭಾವತಃ, ಅವನಿಗೆ ಹಿಂದೆಗೆ ಅಪೇಕ್ಷೆ ಇಲ್ಲ. ಸ್ವಯಂ ಸ್ವರೂಪಜ್ಞಾನದಿಂದಲೇ ದೇವತೆಗಳು ಅವನನ್ನು ಪೂರ್ತಿಯಾಗಿ ತಿಳಿಯಲಾರದು, ಅವನು ಮಾತ್ರ ಎಲ್ಲವನ್ನು ಅನಾದಿ ಕಾಲದಿಂದಲೂ ತನ್ನ ಸಹಜ ಶಕ್ತಿಯನ್ನು ತಿಳ್ಕೊಂಡಿದ್ದಾರೆ. ಆದ್ದರಿಂದ ಆ ಪರಮಾತ್ಮನು ಎಲ್ಲವನ್ನು ಕೂಡ ಮೀರಿ ನಿಂತಿದ್ದಾನೆ. ಅತ್ಯಂತ ಶಕ್ತಿ ತಶ್ಚೇವ ಸರ್ವಗತವಾಗಿ ತತ್ಪರಂ, ಅವನು ಸರ್ವಗತನಾಗಿದ್ದಾನೆ ಮತ್ತು ಅತ್ಯಂತ ಶಕ್ತಿ ಉಂಟು. ಆದ್ದರಿಂದ ಅವನು ಸರ್ವೋತ್ತಮ. ದ್ರವತು ತದ್ಧಾವತೋ ಅನ್ಯಾನ್ ಅತ್ಯೇತಿ, ದ್ರವತೋ ಅಂಗಿ ಅತ್ಯೇತಿ ಸಂತಿಷ್ಠತೆ ತಸ್ಮಿನ್ ಕರ್ಮ. ಅವನು ದ್ರವತಃ ಅತ್ಯೇತಿ ಸಂತಿಷ್ಠ, ತಾನು ಇದ್ದುಕೊಂಡೇ, ನಾವು ಓಡುವುದೇನ ಪ್ರವಾಹ ಇದ್ದುಕೊಂಡೇ ಇದ್ದಾನೆ, ನಾವು ಓಡ್ತಾ ಇದ್ದರೆ ನಮ್ಮನ್ನು ಕೂಡ ದಾಟಿದ್ದಾನೆ. ಅಂದಿನ ಅರ್ಥ ನಾವು ಎಷ್ಟು ಓಡಿದ್ರು ಅವನು ಏನು ಓಡದೆ ನಮಗಿಂತ ಮುಂಚೆ ಇದ್ದಾನೆ ಅಂದರೆ ಸರ್ವವ್ಯಾಪ್ತ. ದ್ರವತಃ ತದ್ಧಾವತಃ ಅನ್ಯಾನ್ ಅತ್ಯೇತಿ ತಿಷ್ಠ, ನಿಂತುಕೊಂಡೇ ಇದ್ದಲ್ಲೇ ಇದ್ದುಕೊಂಡು ಓಡುವ ನಮ್ಮನ್ನು ದಾಟಿ ಮುಂದೆ ಇದ್ದಾನೆ, ಸರ್ವಗತನಾಗಿದ್ದಾನೆ. ಅಂಥವ ಅವನು ನಮ್ಮೆಲ್ಲ ಕರ್ಮವನ್ನು ವಾಯುದೇವರು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಇದೇನರ್ಥ, ಕರ್ತವ್ಯ ಮಾಡೋದು ನಾವು, ಅದನ್ನು ಸಮರ್ಪಣೆ ಮಾಡಲಿಕ್ಕೆ ಅವರದ್ದನ್ನಾದರೆ ಅವರು ಅರ್ಪಿಸಬಹುದು. ನಮ್ಮ ಸುತ್ತನ್ನು ನಾವು ಮಾಡಿದ್ದನ್ನು ವಾಯುದೇವರು ಅವನಿಗೆ ಅರ್ಪಣೆ ಮಾಡುವುದು ಅಂದರೆ ಯಾರದ್ದನ್ನು ಯಾರು ಅರ್ಪಿಸಬೇಕು. ಇನ್ನೊಬ್ಬರ ಹಣವನ್ನು ನಾವು ದಾನ ಮಾಡಲಿಕ್ಕಾಗ್ತದೆ, ನಮ್ಮದನ್ನು ವಾಯುದೇವರು ಹೇಗೆ ಅರ್ಪಿಸ್ತಾರೆ. ಮಾಡುತ್ತೇವ ಯಥಶ್ಚೇಷ್ಟ ಸರ್ವ, ನಾವು ಮಾಡಿದ್ದಲ್ಲ, ನಮ್ಮ ಎಲ್ಲ ಕರ್ತವ್ಯ ವಾಯುದೇವರಿಗಾಗಿ. ವಾಯುದೇವರಿಂದ ಹೋದರೆ ನಮಗೆ ಯಾವ ಕ್ರಿಯೆ ಆಗುವುದಿಲ್ಲ. ನಾವು ಮಾಡಿದ್ದು ಅಂದರೆ ಅಷ್ಟೇ, ನಮ್ಮ ಬಹಳ ಅಲ್ಪಶಕ್ತಿ ನಮ್ಮದು. ಮಾಡುತ್ತೇವ ಯಥಶ್ಚೇಷ್ಟ, ಎಲ್ಲ ಚೇಷ್ಟೆ, ಎಲ್ಲ ವ್ಯಾಪಾರ, ಎಲ್ಲ ಜೀವನ ಮಾಡಿದರೂ ಅದನ್ನೆಲ್ಲ ಬಾಳಿಸುವುದು ವಾಯುದೇವರು. ಆದ್ದರಿಂದ ಅವನಿಗೆ ಅಧಿಕಾರ. ನಮ್ಮ ಎಲ್ಲ ಕರ್ತವ್ಯವನ್ನು ಪರಮಾತ್ಮನಿಗೆ ಅರ್ಪಿಸಲಿಕ್ಕೆ ವಾಯುದೇವರಿಗೆ ಅಧಿಕಾರ. ನಾವು ಮಾಡ್ತೇವೆ, ನಮಗೆ ಸಮರ್ಪಣೆ ಮಾಡುವ ಬುದ್ಧಿ ಇರುವುದಿಲ್ಲ. ಆದರೆ ನಮ್ಮ ಪರವಾಗಿ ನಮ್ಮಿಂದ ಕರ್ತವ್ಯವನ್ನು ಮಾಡಿಸಿ ಉತ್ತಮ ಕಾರ್ಯಗಳನ್ನು ವಾಯುದೇವರೇ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಮಾಡುತ್ತೇವ
ಯತಃ ಚೇಷ್ಟ ಎಲ್ಲ ಚೇಷ್ಟೆ ಮಾರುತ್ಯೇವ ವಾಯುದೇವರೇ ಆಗುವುದು. ಈ ಸರ್ವ ತಾನು ಹರೇ ಅರ್ಪಿ, ಅದು ವಾಯುದೇವರಿಗೆ ನಮ್ಮ ಎಲ್ಲದರ ಕೂಡ ಅರ್ಪಿಸುವ ಅಧಿಕಾರ ಇದೆ. ಅವರ ಶಕ್ತಿಯನ್ನು ನಾವು ಮಾಡಿದ್ದು, ಅದರಿಂದ ಅದು ನಮ್ಮದಲ್ಲ, ವಾಯುದೇವರು ತಾನು ಮಾಡಿಸಿ ನಮ್ಮಿಂದ ಅದನ್ನು ಭಗವಂತನಿಗೆ ವಾಯುದೇವರು ಸಮರ್ಪಿಸಿದ್ದಾರೆ ಅಂತೇಳಿ, ಇದರಿಂದ ಹರಿಯ ಸರ್ವೋತ್ತಮತ್ವ ಜೀವತ್ವಗಳು ವಾಯು ಎರಡು ಸಿದ್ಧಾಂತ. ಜಗತ್ತು ಸತ್ಯ, ಇದು ಮಿಥ್ಯೆ ಅಲ್ಲ. ಪರಮಾತ್ಮನು ಇಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಈ ಪ್ರಪಂಚ ಸತ್ಯ. ಸತ್ಯವಾದ ಪ್ರಪಂಚದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ಪರಮಾತ್ಮ ನಿರ್ಗುಣ ಅಲ್ಲ, ಅವನು ಸರ್ವೋತ್ತಮ, ಸರ್ವಜ್ಞಾನಿ, ಸರ್ವಗತ, ಎಲ್ಲ ಸದ್ಗುಣಗಳು ಉಂಟು. ಅದೇ ಅಚಿಂತ್ಯ ಶಕ್ತಿ ಉಂಟು ಎಂಬುದಾಗಿ ಪರಮಾತ್ಮನ ಸರ್ವೋತ್ತಮ, ಅವರ ಅನಂತ ಗುಣ ಪರಿಪೂರ್ಣ ಮತ್ತು ವಾಯುದೇವರ ಜೀವೋತ್ತಮರು ಮತ್ತು ಜಗತ್ತು ಸತ್ಯ. ಅದು ನಮ್ಮ ಕರ್ತವ್ಯ ಮಾಡಬೇಕು. ನಮ್ಮ ಸಿದ್ಧಾಂತದ ಎಲ್ಲ ಪ್ರಮೇಯಗಳನ್ನು ಕೂಡ ಸ್ಪಷ್ಟವಾಗಿ ಇಷ್ಟು ಮಂತ್ರಗಳು ಹೇಳಿವೆ. ಯಾವ ವಿಷಯಕ್ಕೂ ಅವಕಾಶವಿಲ್ಲದ ರೀತಿಯಲ್ಲಿ ಸ್ಪಷ್ಟವಾಗಿ ನಮ್ಮ ಸಿದ್ಧಾಂತದ ಎಲ್ಲ ಪ್ರಮೇಯಗಳನ್ನು ಕೂಡ ಹೇಳಿದ್ದೀವಿ. ಮಾರುತ್ಯೇವ ಯತಶ್ಚೇಷ್ಟ ಸರ್ವ ತಾಂ ಹರೇ ಅರ್ಪೆ. ವಾಯುದೇವರೇ ನಮ್ಮಿಂದ ಕಾರ್ಯ ಮಾಡಿಸಿ ಪರಮಾತ್ಮಗೆ ಸಮರ್ಪಿಸ್ತಾರೆ ಎಂಬ 4ನೇ ಮಂತ್ರ. ತನ್ನೇಜತಿ, ತನ್ನೇಜತಿ. ಈ ಜಗತ್ತೆಲ್ಲ ಭೀಷಾಸ್ಮಾತ್ ವಾತತ್ವವತಿ. ಗಾಳಿ ಅಭಿಮಾನ ದೇವತೆ ಏನು ಚಲಿಸುವುದು ಪರಮಾತ್ಮ ಭಯನೇ. ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಅವರ ಆದೇಶ ಪರಿಪಾಲನೆ ಮಾಡದೆ ಹೋದರೆ ತಪ್ಪಾಗ್ತದೆ ಎಂಬುದಾಗಿ ಈ ಒಂದು ಭಾವನೆಯಿಂದ ವಾಯುದೇವರು ಮತ್ತು ಎಲ್ಲರೂ ಸಕಲ ಸೂರ್ಯ ಚಂದ್ರ ಎಲ್ಲರೂ ಕೂಡ ಭೀಷಾಸ್ಮಾತ್ ವಾತತ್ವವತಿ. ಭೀಷ ಉದಯತಿ ಸೂರ್ಯ, ಸೂರ್ಯೋದಯ ಎಲ್ಲ ಪರಮಾತ್ಮನ ಆದೇಶದಂತೆ ಅವನಿಗೆ ಹೆದರಿ ಎಲ್ಲರೂ ಮಾಡ್ತಾ ಇದ್ದಾನೆ. ಎಲ್ಲರೂ ಅವನ ಅಧೀನ. ತದೇಜತಿ, ಅವನಿಂದಾಗಿ ನಾವೆಲ್ಲರೂ ಭಯಪಡ್ತೇವೆ. ಭಯಪಟ್ಟು ಪರಮಾತ್ಮನಿಗೆ ಅತೃಪ್ತಿ ಆಗಬಾರದು, ಅವನ ಪ್ರಸಾದಕ್ಕೆ ಭಂಗ ಬರಬಾರದು ಅಂತ ಎಲ್ಲ ದೇವತೆಗಳು ಕೂಡ ಕರ್ತವ್ಯ ಮಾಡ್ತಾರೆ. ಅದೇ ಭಗವಂತನಿಂದಾಗಿ ನಾವು ಭಯಪಡ್ತೇವೆ. ತನ್ನೇ ಜೊತೆ ಪರಮಾತ್ಮಕ್ಕೆ ಯಾರ ಭಯವೂ ಇಲ್ಲ, ಸ್ವತಂತ್ರ. ನಾವು ಅಸ್ವತಂತ್ರರು, ಭಗವಂತ ಸ್ವತಂತ್ರ. ತದೇ ಜೊತೆ ಪರಮಾತ್ಮನಿಂದಾಗಿ ನಾವೆಲ್ಲರೂ ಭಯಪಡ್ತಾರೆ. ತನ್ನೇ ಜೊತೆ ಪರಮಾತ್ಮನಿಗೆ ಮಾತ್ರ ಭಯವೇ ಇಲ್ಲ. ತದ್ದೂರೇ ತದ್ವಂತಿಗೆ. ಎಲ್ಲಿದ್ದಾನೆ? ಆ ದೂರದಲ್ಲೇ ಇದ್ದಾನೆ, ಸಮೀಪದಲ್ಲಿ ಇದ್ದಾನೆ ಪರಮಾತ್ಮ. ಅದರಿಂದ ಪರಮಾತ್ಮನು ದೂರದಲ್ಲಿದ್ದಾನೆ ಅಂತ ನಾವು ನಿರ್ಭಯನಾಗಿ ಸಾಧ್ಯವಿಲ್ಲ. ನಮ್ಮ ಸಮೀಪದಲ್ಲಿ ಏನು ತಪ್ಪು ಮಾಡಿದರೂ ನೋಡ್ತಾ ಇದ್ದಾರೆ. ತದ್ದೂರೇ ತದ್ವಂತಿಗೆ, ತದಂತರಸ್ಯ ಸರ್ವಸ್ಯ. ಎಲ್ಲರ ಒಳಗೂ ಇದ್ದಾನೆ, ತದು ಸರ್ವಸ್ಯ ಬಾಕ್ಯತ. ಎಲ್ಲ ವಸ್ತುಗಳ ಹೊರಗೂ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ. ಒಳಗೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ಹೊರಗೆ ಆಧಾರನಾಗಿದ್ದಾನೆ. ನಮಗೆಲ್ಲ ಆಧಾರನಾಗಿ ಆಶ್ರಯನಾಗಿ ಪರಮಾತ್ಮ ಹೊರಗಿದ್ದಾನೆ. ಒಳಗೆ ನಮಗೆ ನಿಯಾಮಕನಾಗಿ ನಮ್ಮಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸಲಿಕ್ಕೆ ನಿಯಾಮಕನಾಗಿ ಪ್ರೇರಕನಾಗಿ ಒಳಗೂ ಇದ್ದಾನೆ. ಹೀಗಾಗಿ ಅಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ವಾಕ್ಯತಃ. ಎಲ್ಲರ ಒಳಗೂ ಇದ್ದಾನೆ, ಎಲ್ಲರ ಹೊರಗೂ ಇದ್ದಾನೆ. ಹೊರಗೆ ಆಶ್ರಯ, ಒಳಗೆ ನಿಯಾಮಕ. ಆ ಪರಮಾತ್ಮನು ಸ್ವತಂತ್ರ, ಎಲ್ಲರೂ ಅವನಿಗೆ ಅಧೀನರು. ತದ್ದು ದೂರದಲ್ಲಿದ್ದಾನೆ, ಸಮೀಪದಲ್ಲಿದ್ದ ಸರ್ವವ್ಯಾಪ್ತ. ಪರಮಾತ್ಮ ಸರ್ವಗತ, ಸ್ವತಂತ್ರ ಎಂಬುದನ್ನು ಪುನಃ ಇನ್ನೊಂದು ಮಂತ್ರದಿಂದ ಸ್ಪಷ್ಟಪಡಿಸ್ತಾರೆ. ತದೇಜತಿ ತದೇವ ಏಜತಿ ಅನ್ಯತ್. ತದು ತಸ್ಮಾತ್ ಅವನಿಂದ ಎಲ್ಲರೂ ಹೆದರ್ತಾ ಇದೆ. ತತಏವ ಏಜತಿ ಅನ್ಯತ್. ಎಲ್ಲರೂ ಕೂಡ ಪರಮಾತ್ಮನಿಂದ ಹೆದರ್ತಾ ಇದೆ, ಪ್ರೇರಿತಾರೆ. ಪರಮಾತ್ಮನಿಂದಾಗಿ ಅವರಿಗೆ ವ್ಯಾಪಾರ ನಡೀತಾ ಇದೆ. ತತು ಸ್ವಯಂ ನೀಡಿ, ಅದಕ್ಕೆ ಕಂಪನವೇ ಇಲ್ಲ, ಭಯವೇ ಇಲ್ಲ. ತಥೋ ಬಿಭೇತಿ ಸರ್ವೋಪಿ. ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ತಥೋ ಬಿಭೇತಿ ಸರ್ವೋಪಿ. ಪರಮಾತ್ಮನಿಂದಾಗಿ ಎಲ್ಲರೂ ಹೆದರ್ತಾರೆ. ನಭಿಭೇತಿ ಹರಿಸ್ವಯಂ. ಪರಮಾತ್ಮ ಯಾರಿಗೂ ಹೆದರುವುದಿಲ್ಲ, ಅದಕ್ಕೆ ಅರ್ಥ ಆಚಾರ್ಯರು ಹೇಳಿ. ಸ್ವತಂತ್ರ, ಯಾರ ಭಯವಾಗುವುದಿಲ್ಲ. ಸರ್ವಗತ್ವಾತು ಸ ದೂರೇಚ ಬಾಕ್ಯೆ ಅಂತಶ್ಚ ಸಮೀಪಗ. ದೂರದಲ್ಲಿ ಇದ್ದಾನೆ, ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ಸಮೀಪದಲ್ಲಿ ಇದ್ದಾನೆ.
ಬಹಳ ದೂರದಲ್ಲಿ ಇದ್ದಾನೆ, ಹೊರಗೂ ಇದ್ದಾನೆ, ಅತ್ಯಂತ ಸಂಕಟದಲ್ಲಿ ಒಳಗೂ ಇದ್ದಾನೆ. ಸರ್ವಗತ್ವಾದ ದೂರೇಚ, ದೂರದಲ್ಲಿ, ಬಾಕಿ ಹೊರಗೆ, ಒಳಗೆ, ಸಮೀಪದಲ್ಲಿ, ಎಲ್ಲ ಕಡೆ ಇದ್ದಾನೆ ಸರ್ವಗತ ಎಂಬುದಾಗಿ ಆ ಮಂತ್ರದ ಅರ್ಥವನ್ನು ತತ್ವ ಸಂಹಿತ ಅಂತ ವಾಕ್ಯ ಹೇಳಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಬರೀ ತಾನಲ್ಲ, ಇದು ಯಾವುದೇ ಸ್ವತಂತ್ರವಾದ ವ್ಯಾಖ್ಯಾನ ಅಲ್ಲ. ವೇದಕ್ಕೆ ಉಪನಿಷತ್ತಿಗೆ ಅನುಗುಣವಾಗಿ ವೇದದಲ್ಲಿ ಯಾವ ರೀತಿ ವಿವರಣೆ ಮಾಡಿದ್ದಾನೆ ಅದಕ್ಕನುಸಾರವಾಗಿ ತಮ್ಮ ವ್ಯಾಖ್ಯಾನ ಎಂದಾಗಿ ತತ್ವ ಸಂಹಿತ ಶ್ಲೋಕವನ್ನೇ ಆಚಾರ್ಯ ಹೇಳಿ ತನೇಜತಿ ತನ್ನೇಜತಿ ತದ್ದೂರಿ ತದ್ವಂತಕಿ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ವಾಕ್ಯತಃ. ಇದರ ಫಲ ಹೇಳ್ತಾ ಇದ್ದಾರೆ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ, ಎಲ್ಲ ಪ್ರಾಣಿಗಳು ಯಾರನ್ನು ಅಷ್ಟೇ ಅವನು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅದನ್ನು ಬಿಡಿಸ್ತಾರೆ. ಹೊರಗೆ ಎಲ್ಲ ಜಗತ್ತಿಗೂ ಆಧಾರವಾಗಿದ್ದಾನೆ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ, ಎಲ್ಲರನ್ನೂ ಕೂಡ ಪರಮಾತ್ಮನಲ್ಲಿದ್ದಾನೆ, ಎಲ್ಲರಿಗೂ ಕೂಡ ಪರಮಾತ್ಮ ಆಧಾರ ತಿಳ್ಕೊಳ್ಬೇಕು. ಸರ್ವಭೂತೇಶಿ ಆತ್ಮಾನ, ಎಲ್ಲರವರಿಗೆ ನಿಯಾಮಕನಾಗಿದ್ದಾನೆ. ಹೊರಗೆ ಪರಮಾತ್ಮ ಇದ್ದಾನೆ, ಪರಮಾತ್ಮನಲ್ಲಿ ನಾವಿದ್ದೇವೆ, ನಮ್ಮಲ್ಲಿ ಪರಮಾತ್ಮ ಇದೆ. ಇದು ಹೋಗೋದು ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರೂ ದೇವರಲ್ಲಿದ್ದಾರೆ, ಎಲ್ಲರೂ ದೇವರಲ್ಲಿದ್ದಾರೆ, ಎಲ್ಲರಿಗೂ ಆಶ್ರಯ, ಎಲ್ಲರನ್ನೂ ದೇವರಿದ್ದಾರೆ. ಇದು ಎಲ್ಲರೂ ತಿಳ್ಕೊಳ್ಬೇಕು. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯವಾದ ಪಶ್ಯ, ಎಲ್ಲ ಪ್ರಾಣಿಗಳು ಸಕಲ ಜೀವರು ಪರಮಾತ್ಮ ಆತ್ಮ ಭಗವಂತನಿದ್ದಾನೆ, ಎಲ್ಲರಿಗೂ ಭಗವಂತ ಆಶ್ರಯ. ಸರ್ವಭೂತೇಶಿ ಆತ್ಮ, ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಅಂತರ್ಯಾಮಿಯಾಗಿ. ಹೀಗೆ ಸಂಪುಟ ನಾವು ನಮ್ಮ ಹೊರಗು ದೇವರಿದ್ದಾನೆ, ಕೆಳಗೂ ಇದ್ದಾನೆ, ಒಳಗೂ ಇದ್ದಾನೆ, ದೇವರ ಮಧ್ಯದಲ್ಲಿ ನಾವಿದ್ದೇವೆ, ನಮ್ಮ ಒಳಗುಣ ದೇವರಿದ್ದಾನೆ ಎಂಬುದಾಗಿ ಸರ್ವಭೂತೇಶಿ ಆತ್ಮ ತಥೋ ನೈದಿರುತ್ತದೆ. ಈ ರೀತಿ ಇದ್ದರೆ ನನಗೆ ಭಯವೇ ಇಲ್ಲ. ಆತ್ಮಾನ ಗೋತ್ಪತಿ, ತನ್ನನ್ನು ರಕ್ಷಣೆ ಮಾಡಲಿಕ್ಕೆ ಭಯವೇ ಪಡುವುದಿಲ್ಲ. ಶ್ರೀಮದಾಚಾರ್ಯರು ಒಬ್ಬ ಚಿಕ್ಕ ಬಾಲಕನಾಗಿ ಒಬ್ಬರೇ ಉಡುಪಿ ಪಾಲಕರಿಂದ ಹೊರಟು ಬಂದೆಂದು ಎಲ್ಲ ಕಾಡು, ಅವಾಗಿನ ನಗರ ಇರಲಿಲ್ಲ, ಕಾಡಿನಲ್ಲಿ ಬೇರೆ ಬೇರೆ ದೇವಾಲಯಕ್ಕೆ ಹೋಗಿದ್ದು ಒಬ್ಬರೇ. ಇವರು ಕೇಳ್ತಾರೆ ಮಧ್ಯಗೆ ಬಿಟ್ಟು, ಅಷ್ಟೆಲ್ಲ ಕಾಡಿನ ಮಧ್ಯದಲ್ಲಿ ಎಲ್ಲ ಪ್ರಾಣಿಗಳು, ಹುಲಿ ಮುಂತಾದ ಪ್ರಾಣಿಗಳಿರುವ ಕಾಡಿನಲ್ಲಿ ಒಬ್ಬರನ್ನೂ ನನಗೆ ಹೋಗಲಿಕ್ಕೆ ಭಯವಾಗಿಲ್ಲ. ಒಬ್ಬರೂ ಹೋಗಿಲ್ಲ, ನನ್ನ ಒಟ್ಟಿಗೆ ಒಬ್ಬ ಸ್ನೇಹಿತ ಇದ್ದ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನನ್ನ ಜೊತೆಗೆ ಒಬ್ಬ ಒಂದು ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನಕ್ಕೆ ಹೋಗುವಾಗ ನನ್ನ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಭಗವಂತ ನನ್ನ ಜೊತೆಗೆ ಇದ್ದ. ಏಕಾಕಿ ಅಲ್ಲ, ನನ್ನ ಒಟ್ಟಿಗೆ ಭಗವಂತ ಇಲ್ಲ. ಯಾಕೆ ಹೇಳಿರಬೇಕು? ಎಲ್ಲಿ ಬೇಕಾದರೂ ಹೋಗಲಿಕ್ಕೆ ನನಗೆ ಭಯವೇ ಇಲ್ಲ. ನನ್ನ ಜೊತೆಗೆ ಸ್ನೇಹಿತನಾಗಿ ರಕ್ಷಕನಾಗಿ ಭಗವಂತ ಆವಾಗ ದೇವಾಲಯದಲ್ಲಿರುವ ಪರಮಾತ್ಮ ನನ್ನ ಒಟ್ಟಿಗೆ ಬಂದಿದ್ದಾನೆ, ನನಗೇನು ಭಯ ಅಂತ. ಹೀಗೆ ತಥೋ ನೈತಿಗುಪ್ಸಿದೆ, ತನ್ನ ರಕ್ಷಣೆ ಬಗ್ಗೆ ಅವನು ಭಯಪಡುವುದೇ ಇಲ್ಲ. ರಕ್ಷಕನಾಗಿ ದೇವರಿದ್ದಾನೆ ಅಂತ ನಿಶ್ಚಿಂತೆ. ಆ ದೇವರಿದ್ದಾನೆ ಅಂತ ಯಾರಿಗೆ ಜ್ಞಾನ ಉಂಟು ಅವನು ತನ್ನ ರಕ್ಷಣೆಗೆ ಪ್ರಯತ್ನ ಮಾಡುವುದಿಲ್ಲ, ಅಷ್ಟು ಧೈರ್ಯ ಅವನಿಗೆ. ಸರ್ವಗಂ ಪರಮಾತ್ಮನ, ಸರ್ವಂತೂ ಪರಮಾತ್ಮನೇ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಎಲ್ಲವೂ ಪರಮಾತ್ಮನಿದೆ. ಎಪ್ಪಶ್ಯೇತಿ ಸ ಭಯಾಭಾವಾತಿ ನಾತ್ಮಾನ, ಅವನು ಭಯವೇ ಇಲ್ಲ. ಒಳಗೂ ಹೊರಗೂ ದೇವರೇ ಇದ್ದಾನೆ ರಕ್ಷಕನಾಗಿ, ಏನು ಭಯ? ನಿರ್ಭಯನಾಗಿ ಅವನು ಇರ್ತಾನೆ. ಎಪ್ಪಶ್ಯೇತಿ ಸ ಭಯಾಭಾವಾತಿ ನಾ ಆತ್ಮಾನು ಗೋಪ್ತಿಮಿದೆ, ನನ್ನ ರಕ್ಷಣೆಗೆ ಒಂದು ಪ್ರಯತ್ನ ಮಾಡುವುದೇ ಇಲ್ಲ, ನಿರ್ಭಯನಾಗಿ ಇರುತ್ತಾನೆ. ನಮಗೆ ಆ ಧೈರ್ಯ ಇಲ್ಲ, ಪರಮಾತ್ಮನು ರಕ್ಷಕನಾಗಿದ್ದಾನೆ ಅಂತ ನಮಗೆ ಆ ಧೈರ್ಯ ಇಲ್ಲ. ಅದರಿಂದ ನಮಗೆ ಬೇಕಾದರೆ ಹೊರಗೆ ನಾಯಿ ಇದೆ ರಕ್ಷಣೆಗೆ ಅಂತ, ಆ ನಾಯಿಯಲ್ಲಿ ಇಷ್ಟು ವಿಶ್ವಾಸ ಪರಮಾತ್ಮನಿಲ್ಲ. ಅವರಿಗಂತ ಅರ್ಥ ಭಗವದ್ಭಕ್ತರಾದವರಿಗೆ ರಕ್ಷಿತೀತಿ ವಿಶ್ವಾಸ, ಈ ಶರಣಾಗಿ ಭಗವಂತ ರಕ್ಷಕನಾಗಿದ್ದಾನೆ ಅಂತ ಯಾರಿಗೆ ವಿಶ್ವಾಸ ಉಂಟು ಅವರಿಗೆ ನಿರ್ಭಯನಾಗಿರ್ತಾರೆ ಎಂಬುದಾಗಿ ಈ ಥರದ ಜ್ಞಾನ ಇದ್ದರೆ ಅವರಿಗೆ ಪರಮಾತ್ಮನ ರಕ್ಷೆ ಯಾವಾಗಲೂ ಇದ್ದೇ ಇರ್ತದೆ.
ಜಗನ್ನಾಥದಾಸರು ಹೇಳಿದಂತೆ ಪರಮಾತ್ಮನು ಕಣ್ಣಿಗೆ ರೆಪ್ಪೆ ಇದ್ದಂತೆ ಪರಮಾತ್ಮ ರಕ್ಷಕನಾಗಿದ್ದಾನೆ ಅಂತ ಇವತ್ತು ಅವರ ಪುಣ್ಯ ಅವರದನ್ನೇ ಹೇಳಿದ್ದರಿಂದ ಯಾರು ಭಗವಂತ ಸರ್ವವ್ಯಾಪ್ತ ಅಂತ ತಿಳ್ಕೊಂಡಿದ್ದಾನೆ, ಏನು ಕಷ್ಟ ಬಂದರೂ ರಕ್ಷಣೆಗೆ ಭಗವಂತ ಓಡಿ ಬರ್ತಾನೆ ಅಂತ ಧೈರ್ಯ ಇದೆ. ಅವರು ತನ್ನ ರಕ್ಷಣೆಗೋಸ್ಕರ ಪ್ರಯತ್ನ ಮಾಡೋದೇ ಇಲ್ಲ. ಅಂತಹ ಶರಣಾಗತಿ ಭಾವ ಬೇಕು. ಇನ್ನು ಎಸ್ಮಿನ್ ಎಸ್ಮಿನ್ ಶರಣಾನುಭೂತಾನಿ, ಪರಮಾತ್ಮನಲ್ಲಿ ಎಲ್ಲ ಅದನ್ನೇ ಒಂದು ಹೇಳು, ಅದು ಹಿಂದಿ ಶ್ಲೋಕ ಹೇಳಿದ್ರೆ ಎಸ್ಮಿನ್ನೇ ಪರಮಾತ್ಮನೇ ಸರ್ವಭೂತಾನಿ. ಆ ಪರಮಾತ್ಮನು ಅಭೂತು, ಅಲ್ಲಿ ಪ್ರಾಣಿಗಳಲ್ಲಿ ಪರಮಾತ್ಮನಿದ್ದಾನೆ, ಪರಮಾತ್ಮನು ಪ್ರಾಣಿಗಳಲ್ಲಿದ್ದಾನೆ ಎಂಬುದಾಗಿ ಇದರ ಅರ್ಥ. ಒಬ್ಬನೇ ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವ ಪ್ರಾಣಿಗಳಲ್ಲಿದ್ದಾನೆ. ಆ ಪ್ರಾಣಿಗಳು ಅವನಲ್ಲಿದ್ದಾನೆ. ಪರಮಾತ್ಮನನ್ನು ಆಶ್ರಯಿಸುವ ಎಲ್ಲ ಪ್ರಾಣಿಗಳಲ್ಲಿ ಒಳಗೆ ಪರಮಾತ್ಮ ಇದ್ದಾನೆ. ಇಂಥ ಪರಮಾತ್ಮ ಒಬ್ಬನೇ, ಆ ಪರಮಾತ್ಮ ಒಬ್ಬ ಎಂಬುದಾಗಿ ಈ ಜ್ಞಾನ ಇದ್ದರೆ ಅವನಿಗೆ ಶೋಕ ಭಯ ಇಲ್ಲ. ಜೀವನದಲ್ಲಿವರೆಗೆ ಯಾವ ಭಯಕ್ಕೂ ಅವಕಾಶ ಭಯ ಇಲ್ಲ. ಈ ಮೊದಲು ಭಯ ಇಲ್ಲ ಅಂತ ಹೇಳಿದ್ರು. ಈಗ ಎಲ್ಲ ಕಡೆ ಇರತಕ್ಕಂಥ ಪರಮಾತ್ಮನ ಜ್ಞಾನ ಯಾರಿಗೂ ಉಂಟು ಅವನಿಗೆ ಮೋಹ ಮತ್ತು ಶೋಕ ಇಲ್ಲ, ಮೋಹಕ್ಕೆ ಅವಕಾಶವಿಲ್ಲ, ದುಃಖವೇ ಇಲ್ಲ. ದುಃಖ ಮೋಹ ಅವನಿಗೆ ಬರುವುದಿಲ್ಲ. ಮೊದಲು ರಕ್ಷಕನಾಗಿ ಪರಮಾತ್ಮನಿದ್ದಾನೆ ಅಂತ ಜ್ಞಾನ ಉಂಟು, ಭಯ ಇಲ್ಲ ಅಂತ. ಈಗ ಭಯ ಇಲ್ಲ ಮಾತ್ರ ಅಲ್ಲ, ಈ ಸಂಸಾರದಲ್ಲಿ ಏನು ದುಃಖ ಇದೆ, ಮೋಹ ಇದೆ, ಅದೆಲ್ಲ ನಮ್ಮ ಮೋಹ ಮತ್ತು ಶೋಕ ಇದು ನಮಗೆ ಯಾಕೆ ಉಂಟು? ಪರಮಾತ್ಮನಿಗಿಲ್ಲ. ಪರಮಾತ್ಮನ ಹೊಂದಿದರೆ ಪರ್ಯಾಗಾತು ಶುಕ್ರ, ಯಾಕೆ ದುಃಖ ಇಲ್ಲ? ಪರಮಾತ್ಮನನ್ನು ಈ ರೀತಿಯಾಗಿ ತಿಳ್ಕೊಳ್ತಾನೆ, ಅವನು ಯಾಕೆ ದುಃಖ ಇಲ್ಲ? ಅದರ ಕಾರಣ ಹೇಳ್ತಾರೆ, ಸಪರ್ಯಾಗಾತು ಶುಕ್ರಂ. ಅವನು ಯಾರನ್ನು ಹೊಂದಿದ್ದು? ಶುಕ್ರ ಅಂದರೆ ಶೋಕರಹಿತ, ಶೋಕ ಇಲ್ಲದ ಪರಮಾತ್ಮನೂ ಹೊಂದಿರುವುದು. ಸಪರ್ಯಾಗಾತು ಶುಕ್ರಂ. ಅಕಾಯ, ಪರಮಾತ್ಮನಿಗೆ ದೇಹ ಅಸ್ತಾಭಿರಂ ಅಂದರೆ ಅವನಿಗೆ ಸೂಕ್ಷ್ಮ ದೇಹ ಇಲ್ಲ, ಸ್ಥೂಲ ದೇಹ ಇಲ್ಲ, ಶೋಕವೇ ಇಲ್ಲ, ದುಃಖವೇ ಇಲ್ಲ. ಅಂಥ ಪರಮಾತ್ಮವನ್ನು ಹೊಂದಿದ ಮೇಲೆ ಅವನಿಗೆ ಶೋಕ ಬರುವುದು ಹೇಗೆ? ನಮಗೆ ಯಾಕೆ ಶೋಕ ಉಂಟು? ಭಗವಂತನ ಜ್ಞಾನ ಇಲ್ಲ. ಆದ್ದರಿಂದ ನಮಗೆ ಮೋಹ, ಪರಮಾತ್ಮನ ಜ್ಞಾನ ಇಲ್ಲ, ನಾವೇ ಕರ್ತ ಗೌತ ಅಹಂಕಾರ. ನಮಗೆ ಶರೀರಕ್ಕಿಂತ ಬೇರೆ ಅಂತ ಜ್ಞಾನ ಇಲ್ಲ, ಅದೇ ಮೋಹ. ಈ ದುಃಖ ಇಲ್ಲ ನಮ್ಮದು ಅಂತ. ನಾವು ಎರಡು ಶರೀರಕ್ಕಿಂತಲೂ ಬೇರೆ ಗೊತ್ತು. ಶರೀರ ಬೇರೆ, ನಾನು ಬೇರೆ, ಭಗವಂತ ಬೇರೆ, ನಾನು ಬೇರೆ. ಎರಡು ಜ್ಞಾನ. ಶರೀರಕ್ಕಿಂತ ನಾನು, ನನ್ನ ಶರೀರ ಅಂತ ಬೇರೆ ಜ್ಞಾನ ಉಂಟು, ಸ್ಪಷ್ಟವಾದ ಬೇರೆ ಜ್ಞಾನ ಇಲ್ಲ. ಅದರಿಂದ ದುಃಖ ಇಲ್ಲ, ಅಂತಃಕರಣ ಆತ್ಮನಿಲ್ಲ. ಅಂದರೆ ಅವನಿಗೆ ಸರಿಯಾದ ಬೇರೆ ಜ್ಞಾನ ಇಲ್ಲವೇ ಮನಸ್ಸಿಗಾಗುವ ದುಃಖ ತನ್ನದೇ ಅಂತ ಅವನಿಗೊಂದು ಮೋಹ. ಇವು ನಾನು ದುಃಖ ಬಂತು, ನನಗೆ ದುಃಖ ಬಂತು, ನನಗೆ ಎಲ್ಲ ಅನರ್ಥ ಆಗಿದೆ ಎಂಬುದಾಗಿ ತನ್ನದಾಗದೇ ಇದ್ದ ಒಂದು ಮನಸ್ಸಿನ ಧರ್ಮವನ್ನು ತನ್ನಲ್ಲಿ ಆರೋಪಿಸಿಕೊಂಡಿದ್ದಾನೆ. ಭಗವಂತ ಬೇರೆ, ಭಗವಂತನಿಗೆ ಸ್ವಾತಂತ್ರ್ಯ ಕರ್ತದ್ದು, ನಾನೇ ಕರ್ತ, ಇದು ನನ್ನದು ಎಂಬುದಾಗಿ ಈ ಮೋಹ ನಮಗೆ ಎರಡು. ಒಂದು ಪರಮಾತ್ಮನನ್ನ ಭೇದ ಜ್ಞಾನ ಇಲ್ಲ, ಒಂದು ಶರೀರದಿಂದ ಭೇದ ಜ್ಞಾನ ಇಲ್ಲ. ಇದರಿಂದ ಇಷ್ಟೆಲ್ಲ ದುಃಖ ಪಡ್ತಾ ಇದ್ದೇವೆ. ಆದರೆ ಯಾವಾಗ ಪರಮಾತ್ಮನ ಜ್ಞಾನ ಬಂತು, ಪರಮಾತ್ಮನಿಂದ ನಾವಾಗ್ತೇವೆ. ಅವನಿಗೆ ಶುಕ್ರಂ ಅಕಾಯಂ ಔಂದ್ರಂ ಅಸ್ನಾವ್ಯಂ ಶುದ್ಧಂ ಅಪಾಪವಿದ್ಧಂ. ಪರಮಾತ್ಮ ಹೇಗಿದ್ದಾನೆ? ಅವನಿಗೆ ಶೋಕ ದುಃಖ ಇಲ್ಲ, ಔಂದ್ರನ ಕೊರತೆ ಇಲ್ಲ, ಯಾವುದೇ ಕೊರತೆ ಇಲ್ಲ. ಅವನು ಶುದ್ಧ, ಪವಿತ್ರ, ಚೈತನ್ಯ ಸ್ವರೂಪಿ, ಜಡದೇಹದ ಸಂಬಂಧವೇ ಇಲ್ಲ, ಯಾವಾಗ ನಿತ್ಯ ಪವಿತ್ರ. ಮತ್ತು ಲಿಂಗ ಶರೀರ ಇಲ್ಲ, ಸ್ಥೂಲ ದೇಹವೂ ಇಲ್ಲ. ಅದರಿಂದ ಅಕಾಯಂ ಅಷ್ಟಾವಿನ. ಅಕಾಯ ಅಂದರೆ ಲಿಂಗ ಶರೀರ ಇಲ್ಲ, ಅಷ್ಟಾವಿನ ಅಂದರೆ ಸ್ಥೂಲ ಶರೀರ ಇಲ್ಲ. ನಮಗೆ ಲಿಂಗ ಶರೀರ, ಸ್ಥೂಲ ಶರೀರ ಎರಡೂ ಉಂಟು. ಅದಕ್ಕೆ ಸಂಬಂಧಪಟ್ಟ ಎಲ್ಲ
ಕಷ್ಟಗಳು ನಮಗೆ ಬರ್ತವೆ. ಆದರೂ ಕವಿ ಅವರಿಗೆ ಸ್ಥೂಲ ಶರೀರವಿಲ್ಲ, ಸೂಕ್ಷ್ಮ ಶರೀರವಿಲ್ಲ, ಆದರೂ ಸ್ವರೂಪ ಜ್ಞಾನ ಉಂಟು. ಶರೀರ ಇಲ್ಲ ಅಂತಾದಮೇಲೆ ಜ್ಞಾನವೇ ಇಲ್ಲವೋ, ಜಡವೋ? ಹಾಗೆಲ್ಲ ಶರೀರ ಇಲ್ಲ, ಆದರೂ ಕವಿ ಸರ್ವಜ್ಞ. ಅವರು ಸ್ವರೂಪ ಜ್ಞಾನದಿಂದ ಎಲ್ಲವನ್ನು ತಿಳಿದಿದ್ದಾರೆ. ಅಂಥ ಪರಮಾತ್ಮನು ನಾವೊಂದು ಪರಮಾತ್ಮನ ಜ್ಞಾನ ಬಂದರೆ ಆ ಭಗವಂತ ನಿಂತವನು. ಅಂಥ ಪರಮಾತ್ಮ ಉಪಾಸನೆ ಮಾಡಿದರೆ ಅವನಿಗೆ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಅದರಿಂದ ಶೋಕ ಇಲ್ಲ, ಕೊರತೆ ಇಲ್ಲ, ಪವಿತ್ರ. ಅಂಥ ಪರಮಾತ್ಮನನ್ನು ಜೀವನ ಹೊಂದಿದರೆ ಅವನಿಗೆ ಶೋಕ ದುಃಖ ಬರಲಿಕ್ಕೆ ಕಾರಣ ಸಾಧ್ಯವೇ ಇಲ್ಲ. ಯಾವ ರೀತಿ ಒಂದು ದೃಷ್ಟಾಂತ ನಾವು ಹೇಳಲಾಗಿದ್ದರೆ, ಕುರಿ ಒಂದು ಹುಲ್ಲಿನಲ್ಲಿ ಅಕಸ್ಮಾತ್ ತಪ್ಪಿ ಹೋಗಿ ಕುರಿಗಳ ಜೊತೆಗೆ ಸೇರಿಬಿಟ್ಟಿದೆ. ಮೇಲವರು ಬೇರೆ ಸರಿ ಅಂತಾರೆ, ಹುಲ್ಲಿನಲ್ಲಿ ತಪ್ಪಿ ಹೋಗಿ ಕುರಿಗಳ ಜೊತೆಗೆ ಸೇರಿಬಿಟ್ಟಿದೆ. ಅಕಸ್ಮಾತ್ ಅದಕ್ಕೆ ಒಮ್ಮೆ ಆ ಕುರಿಗಳ ಹಿಂದೆ ಮೇಲೆ ಹುಲಿ ಹಾರಿ ಬಂದಾಗ ಆ ಹುಲಿ ತಮ್ಮ ಹುಲಿಯನ್ನು ನೋಡಿತು, ಎಳೆದುಕೊಂಡು ಬಂದೆ. ಯಾವಾಗ ಹುಲಿಯನ್ನು ನೋಡಿತು ಅಲ್ಲಿಯವರೆಗೆ ಆ ಕುರಿನಲ್ಲಿ ತಾನು ಹುಲ್ಲಿಯನ್ನು ಮರೆತು ಕುರಿಗಳಂತೆ ವರ್ತಿಸ್ತಾ ಇತ್ತು, ಮೇಲಿಂದ ಶಬ್ದ ಮಾಡ್ತಾ ಇತ್ತು, ಕುರಿಯಂತೆ ವರ್ತಿಸ್ತಾ ಇತ್ತು. ಯಾವಾಗ ಹುಲಿಯನ್ನು ನೋಡಿತೋ ತಾನು ಹುಲಿ ಅಂತೇಳಿ ಗೊತ್ತಾಯ್ತು, ನಾನು ಕುರಿ ಮರಿಯಲ್ಲ, ನಾನು ಹುಲಿ. ಅಲ್ಲಿಯವರೆಗೆ ಮೇಲಿಂದ ಹೇಳುವ ಹುಲಿ ಮರಿ ಒಮ್ಮೆಲೆ ಹುಲಿಯಂತೆ ಗರ್ಜನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಯಾಕೆ? ಅದು ದೊಡ್ಡ ಹುಲಿಯನ್ನು ನೋಡಿದ ಮೇಲೆ ತಾನು ಹುಲಿ ಮರಿ ಎಂದು ಗೊತ್ತಾಯಿತು. ನಾವೆಲ್ಲ ಹಾಗೆ, ನಾವು ಚೇತನ ಸ್ವರೂಪಿ ಮುಕ್ತಿಯೊಬ್ಬರಾದ ದೇವರು, ನಾವು ಚೈತನ್ಯ ಸ್ವರೂಪಗಳು, ಆನಂದ ಸ್ವರೂಪಗಳು ಗೊತ್ತಿಲ್ಲ. ಇದು ಕೇಳುವ ಸ್ವರೂಪ. ನಾವು ಜಲ ಸಂಪರ್ಕದಿಂದ, ಕುರಿಗಳ ಸಂಪರ್ಕದಿಂದ ಆ ಹುಲಿ ಮರಿ ತಾನು ಹುಲಿ ಎಂಬುದನ್ನು ಮರೆತು ಕುರಿಗಳಂತೆ ವರ್ತಿಸಿದಂತೆ ಜಡವಾದ ಪ್ರಕೃತಿಯ ಸಂಪರ್ಕದಿಂದ, ಅಂತಃಕರಣದ ಸಂಪರ್ಕದಿಂದ ನಮ್ಮ ಶಕ್ತಿ, ನಮ್ಮ ಚೈತನ್ಯ ಅದು ಮರೆತು ಬಿಟ್ಟು ನಾವು ಕೂಡ ಆ ಕುರಿ ಮೇಲೆ ಹೇಳುವಂತೆ ನಾವು ಕೂಡ ಮೇಲೆ ಎಲ್ಲ ನನ್ನದು ಎಲ್ಲ ಅಂತ ಈ ಥರವೇ ವರ್ತಿಸ್ತಾ ಇದ್ದೇವೆ. ಯಾವಾಗ ಆ ದೊಡ್ಡ ಹುಲಿನ ಕಂಡಿರೋದು ಗೊತ್ತಾಯಿತು, ನಾನು ಕುರಿ ಮರಿಯೋದು, ಕುರಿಯೆಲ್ಲ ನಾನು ಹುಲಿಯಿದ್ದ. ಆಗ ಒಳ್ಳೆಯ ಸ್ವಂತ ಶಕ್ತಿ. ಅದರಂತೆ ಪರಮಾತ್ಮನ ದರ್ಶನ ಆಯಿತು. ನಿನ್ನ ಭಗವಂತನ ದರ್ಶನ ಅಂದರೆ ಭಗವಂತನಿಗೆ ನಾವು ಸತ್ಯನಾರಾಯಣ ರೂಪಗಳು. ಈ ಜಲವಾದ ದುಃಖ ಸ್ವರೂಪ ನಮ್ಮದಲ್ಲ, ಈ ಅಂತಃಕರಣದದು, ಅದು ಅಂತಃಕರಣ ಧರ್ಮ, ನಮ್ಮದಲ್ಲ ಎಂಬುದಾಗ ನಮ್ಮ ನಿಜ ಸ್ವರೂಪ ಗೊತ್ತಾಗಿ ತತ್ರ ಕೋಮೋಹ ಕಶ್ಯೋಕ. ಈ ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ, ಅವನೇ ಸರ್ವಜ್ಞ ಎಂದು ಗೊತ್ತಾದ ಮೇಲೆ ಆ ಭಗವಂತನ ಜ್ಞಾನ ಬಂದರೆ ಸಪರ್ಯಗಾತು ಶುಕ್ರ. ಅವನು ಯಾರನ್ನು ಹೊಂದಿದ? ದುಃಖರಹಿತನಾದ, ಮೋಹರಹಿತನಾದ, ಯಾವುದೇ ಕೊರತೆ ಇಲ್ಲದ ಪರಮಾತ್ಮನ ನೋಡಿದ. ಪರಮಾತ್ಮ ನೋಡಿದ ಮೇಲೆ ಇವನು ಪರಮಾತ್ಮನಂತೆ ಆಗ್ತಾನೆ. ಅವನಿಗೆ ಶೋಕ ಮೋಹ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕಡೆಯಲ್ಲಿ ಇರತಕ್ಕಂತಹ ಭಗವಂತನ ಜ್ಞಾನವನ್ನು ಅವನು ಸಾಕ್ಷಾತ್ಕಾರ ಪಡೆದ ಮೇಲೆ ತತ್ರ ಕಶೋಕ ಕೋಮೋಹ, ಅವರಿಗೆ ಶೋಕ ಮೋಹ ಬರಲಿಕ್ಕೆ, ಶೋಕ ಮೋಹ ಇಲ್ಲಿರುವ ಭಗವಂತನನ್ನು ಕಂಡ ಮೇಲೆ ಭಗವಂತನಂತೆ ಇವರಾಗಿಬಿಡ್ತಾರೆ. ಶೋಕ ಮೋಹವನ್ನೆಲ್ಲ ಕಳೆದುಕೊಳ್ತಾರೆ ಎಂಬುದಾಗಿ ಸಪರ್ಯಗಾತು ಶುಕ್ರಂ ಅಕಾಲಂ ಅವರಣಂ ಅಸ್ಥಾನಂ ಶುದ್ಧಿ ಅಪಾಭಯಿತಂ. ಅವನು ಯಾರನ್ನು ಹೊಂದಿದ್ದು? ಭಗವಂತನ ಹೊಂದಿದ್ದು. ಭಗವಂತನ ಯಾವ ನ್ಯೂನತೆ ಇಲ್ಲ, ಯಾವ ಶೋಕವೂ ಇಲ್ಲ, ಅದಕ್ಕೆ ಬೇಕಾದ ಶರೀರ ಅವನಿಗಿಲ್ಲ. ಅಂಥ ಪರಮಾತ್ಮನ ಹೊಲಿಗೆ ತತ್ರ ಕಶೋಕ ಕೋಮೋಹ. ಅಂಥ ಜೀವನಿಗೆ ಶೋಕ ಮೋಹ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪರಮಾತ್ಮನಂತೆ ತನ್ನ ಚಿದಾನಂದ ಸ್ವರೂಪವನ್ನು ಆ ಜೀವನ ಪಡಿತಾನೆ, ಎಲ್ಲ ಶೋಕ ಮೋಹವನ್ನು ಕಳೆದುಕೊಳ್ತಾನೆ ಎಂಬುದಾಗಿ ಜೀವನ ಸಾಧನೆ ಮಾಡಿ ಜ್ಞಾನ, ಭಕ್ತಿ, ವೈರಾಗ್ಯ, ಕರ್ತವ್ಯ ಸಾಧನ ಮಾಡಿ ಪರಮಾತ್ಮನ ತಿಳಿತಾ ಹೋದರೆ, ಆ ಪರಮಾತ್ಮನ ಪಡೆದರೆ ಅವನಿಗೆ ಎಲ್ಲ ಶೋಕ ಮೋಹಗಳನ್ನು ದಾಟಿ ಆ ಹುಲಿಯಂತೆ ಹೇಗಾಯಿತು ತನ್ನ ಸ್ವರೂಪವನ್ನು ತಾತ್ಕಾಲಿಕ ರೂಪವನ್ನು ಕಳಿಸಿ ನಿರೂಪಣ ಪಡೆದ ಹೇಗೆ ಬಂತು. ಭಗವಂತನ ದರ್ಶನ ಆದರೆ ನಮ್ಮ ಈಗಿನ ಈ ಒಂದು ಅಸ್ವಾಭಾವಿಕ ರೂಪ ಪ್ರಮಾದಾತ್ಮಕ ಅಥವಾ ಬಂಧಸ್ಯ, ನಮ್ಮ ಸಂಸಾರ ಬರೀ ಪ್ರಮಾದ, ಸ್ವಾಭಾವಿಕ ಅಲ್ಲ, ಅಸ್ವಾಭಾವಿಕವಾದ್ದು. ಇದು ಹೋಗಿ ನಮ್ಮ ನಿಜರೂಪದ ದರ್ಶನ, ನಾವು ಚಿದಾನಂದ ರೂಪಗಳು ಅಂತ ಅದರ ಅನುಭವ ಆದ ಮೇಲೆ ಮತ್ತೆ ದುಃಖಕ್ಕೆ ಅವಕಾಶ ಇಲ್ಲ ಎಂಬುದಾಗಿ
ಸಪರ್ಯಗಾತ್ ಶುಕ್ರಂ ಅಕಾಲಂ ಔರಣಂ ಅಸ್ಥಾವಿರಂ ಶುದ್ಧಂ ಅಪಾಪವಿತ್ ಅಂತ ಪರಮಾತ್ಮವನ್ನು ಹೊಂದಿದ್ದಾನೆ. ಅದರಿಂದ ತತ್ರ ಕಶೋಕ ಕೋಮೋಹ, ಅವನಿಗೆ ಶೋಕಮೋಹ ಯಾವುದು ಇರುವುದಿಲ್ಲ ಎಂಬುದಾಗಿ ಇವತ್ತು ಇಷ್ಟಕ್ಕೆ ಮುಗಿಸ್ತಾ ಇದ್ದೇವೆ. ಈ ಉಪನಿಷತ್ತು ಸಾಧನೆಗೆ ಪರಮಾತ್ಮನ ಸ್ವರೂಪ ತಿಳಿಸಿ ಪರಮಾತ್ಮನಿಂದ ಸಂಸಾರದ ಎಲ್ಲ ದುಃಖ ಶೋಕಗಳೆಲ್ಲ ಪರಿಹಾರವಾಗಿ ನಿಜವಾದ ಆನಂದ ಸ್ವರೂಪವನ್ನು ಪಡೆಯುತ್ತೇವೆ ಅಂತ ತಿಳಿಸಿದ್ದಾರೆ. ಇನ್ನು 2 ದಿವಸ, 1 ದಿವಸ, ನಾಳೆ 1 ದಿವಸ, ನಾಳೆ 4, ಇನ್ನು 2 ದಿವಸ ಇದೆಲ್ಲ. ಯಾರೋ ಮಾಡ್ತಿದ್ದಾರೆ. ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪಿ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ನಿನ್ನೆ ಮತ್ತು ಈ ದಿನ ಬೆಳಿಗ್ಗೆ ಶ್ರೀಮನ್ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದ ಆಧಾರದ ಮೇಲೆ ಅದ್ವೈತ ಸಿದ್ಧಾಂತದ ರೀತಿಯಿಂದ ಭಾವರೂಪವಾದ ಅಜ್ಞಾನ ಇಲ್ಲ, ಅದಕ್ಕೆ ಪ್ರತ್ಯಕ್ಷಾದಿ 4 ಪ್ರಮಾಣಗಳನ್ನು ಹೇಳಿದರೆ ಅದು 4 ನಿರಾಕರಿಸಿ ಅಜ್ಞಾನ ಭಾವತಃ ಶಾಸ್ತ್ರಂ ಸರ್ವಂ ವ್ಯರ್ಥಿ ಭವಿಷ್ಯತಿ ಅಂತ ಆ ಸಿದ್ಧಾಂತಕ್ಕೆ ದೋಷವನ್ನು ಹೇಳಿದರು. ಮುಂದಿನ ಭಾಗ ಕಿಂಚ ನವಯಂ ಭಾವರೂಪಾಜ್ಞಾನಸ್ಯ ಪರಿಪಂಥಿನಃ ಕಿಂ ನಾಮ ಪರಪಕ್ಷೇ ತನ್ನ ಸಂಭವತೀತಿ ಬ್ರೂಮಃ ನನು ಅಂಗೀಕೃತಂ ಚೇತ್ ಅಜ್ಞಾನಂ ತರ್ಹಿ ಭವತೋಪಿ ಉಕ್ತ ಅನುಪಪತ್ಯ ಶಾಸ್ತ್ರವೈಯರ್ಥ್ಯಂ ಆಪನ್ನಂ ಇತ್ಯತ ಆಹ ಸ್ವಭಾವೇತಿ. ನಾವು ಅಜ್ಞಾನವನ್ನು ಸಮರ್ಥನೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿದ್ದೇವೆ. ಇದರ ಅರ್ಥ ಜಗತ್ತು ಮಿಥ್ಯಾ ಅಲ್ಲ ಅಂದಾಗ ನಾವು ಮಿಥ್ಯಾತ್ವವನ್ನು ಒಪ್ಪಲ್ಲ ಅಂತ. ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ ಅಂದ ಕೂಡಲೇ ನಮ್ಮ ಸಿದ್ಧಾಂತಲೂ ಅಜ್ಞಾನ ಇಲ್ಲ ಅಂತ ಅರ್ಥ ತಿಳ್ಕೋಬೇಡ್ರಿ. ಅದ್ವೈತ ಸಿದ್ಧಾಂತದ ರೀತಿಯಿಂದ ಅಜ್ಞಾನವನ್ನು ಸಮರ್ಥನೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿದ್ದೇವೆ ಹೊರತು ನವಯಂ ಪರಿಪಂಥಿನಃ. ಪರಿಪಂಥಿ ಅಂದರೆ ಶತ್ರು. ಅಜ್ಞಾನಕ್ಕೆ ಶತ್ರುಗಳು ನಾವಲ್ಲ, ಸ್ನೇಹಿತರು ನಾವು ಅಜ್ಞಾನಕ್ಕೆ. ಅಜ್ಞಾನ ಅಂದರೆ ಭಾವರೂಪವಾದ ಅಜ್ಞಾನ. ಅದ್ವೈತ ಸಿದ್ಧಾಂತದಲ್ಲಿ ಭಾವರೂಪವಾದ ಅಜ್ಞಾನ ಇಲ್ಲ ಅಂತ ನಿರಾಕರಿಸಿದ್ರಿ, ನೀವು ಒಪ್ಪಲ್ವಾ ಅಂದರೆ ನಾವು ಒಪ್ತೀವಿ. ಮತ್ತು ನೀವು ಒಪ್ಪಿದಿರಿ, ಅವ್ರ ಮೇಲೆ ಚೀಟು ಅಂದ್ರಿ, ಆ ದೋಷ ಎಲ್ಲ ನಿಮಗೆ ಬರಲ್ವಾ? ನಮಗೆ ಬರಲ್ಲ ಅನ್ನೋದನ್ನು ಆಚಾರ್ಯ ತೋರಿಸ್ಕೊತಿದ್ದಾರೆ. ಅಲ್ಲಿಗೆ ಅವರ ಮೇಲೆ ಹೇಳಿದ ದೋಷ ಅಜ್ಞಾನಕ್ಕೆ ಆಶ್ರಯ ಇಲ್ಲ, ವಿಷಯ ಇಲ್ಲ. ಆಶ್ರಯ ಬ್ರಹ್ಮ ಒಂದೇ. ಸರ್ವಜ್ಞನಾದ ಬ್ರಹ್ಮನು ಅಜ್ಞಾನಕ್ಕೆ ಆಶ್ರಯನಾಗಲ್ಲ. ವಿಷಯ ಅಜ್ಞಾನ ಮುಚ್ಚುವಂತಹದ್ದು,
ಬ್ರಹ್ಮನನ್ನ ಏನು ಮುಚ್ಚಬೇಕದು? ಅವನ ಸ್ವರೂಪ ಜ್ಞಾನ ಇದೆ, ಸ್ವರೂಪ ಬಿಟ್ಟರೆ ಬ್ರಹ್ಮನಲ್ಲಿ ಇನ್ನೇನಿಲ್ಲ, ಅಜ್ಞಾನದ ಕೆಲಸ ಏನಲ್ಲಿ ಅಂತ ಈ ಪ್ರಶ್ನೆಗಳನ್ನೆಲ್ಲ ಅವರಿಗೆ ಮಾಡಿದ್ದೇವೆ. ನಾವು ಡಿಫೆಂಡ್ ಮಾಡ್ಕೋಬೇಕು. ಇದಕ್ಕೆ ಉತ್ತರ ನಮ್ಮ ಸಿದ್ಧಾಂತದಿಂದ ಕೊಡಬೇಕು. ಅದನ್ನು ಆಚಾರ್ಯರು ಮುಂದೆ ಕೊಡ್ತಿದ್ದಾರೆ. ಸ್ವಭಾವಾಜ್ಞಾನವಾದಸ್ಯ ನಿರ್ದೋಷತ್ವಾನ್ನ ತದ್ಭವೇತ್. ಈ ಒಂದು ಮೂಲಕ್ಕೆ ಟೀಕಾಕೃತ್ತಾದರು ಇತ್ಯುಕ್ತಿಯರ್ ಬಂಧಮಿತ್ಯಾತ್ಮ ಅನ್ನೋದಕ್ಕೆ ಹಾಗೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿದಾರೋ, ಈ ಒಂದು ವಾಕ್ಯಕ್ಕೆ 2 ಪಾದಗಳಿಗೆ ಅನೇಕ ವ್ಯಾಖ್ಯಾನ ಮಾಡಿ ಅವರಿಗೆ ಹೇಳಿದ ದೋಷ ಯಾವುದೂ ನಮಗೆ ಅಂಟಲ್ಲ ಅನ್ನೋದನ್ನು ತೋರಿಸಿದ್ದಾರೆ. ಇದಕ್ಕೆ ಮೇಲ್ಮೈಗೆ ನಮಗೆ ತೋರುವ ಅರ್ಥ ಸ್ವಭಾವ ಅಜ್ಞಾನವಾದ. ನಮ್ಮಲ್ಲಿ ಅಜ್ಞಾನ ಅನ್ನೋದು ಸ್ವಭಾವ, ಅದು ನಿರ್ದೋಷ, ಯಾವ ದೋಷವೂ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಅಜ್ಞಾನ ಕೂಡ್ತದೆ, ನಿಮ್ಮಲ್ಲಿ ಭಾವರೂಪವಾದ ಅಜ್ಞಾನ ಕೂಡಲ್ಲ. ಅಜ್ಞಾನ ಸ್ವಭಾವ ಅಂದ ಕೂಡ ನಮಗೆ ಅರ್ಥ ಆಗೋದೇನು? ಸ್ವಾಭಾವಿಕವಾದದ್ದು ಅಜ್ಞಾನ. ಅಜ್ಞಾನ ಸ್ವಾಭಾವಿಕ ಆದರೆ ನಾಶ ಆಗುತ್ತಾ? ಅನ್ನೋ ಸ್ವಭಾವಾಜ್ಞಾನ ಅನ್ನೋದಕ್ಕೆ ನಾವು ತಿಳಿಯುವ ಅರ್ಥ ಬೇರೆ, ಟೀಕಾಕರ್ತರು ಮಾಡುವ ಅರ್ಥವೇ ಬೇರೆ. ಏನೇನು ಅರ್ಥ ಮಾಡ್ತಾರೆ ನೋಡ್ರಿ. ಅಜ್ಞಾನಕ್ಕೆ ಆಶ್ರಯ ಯಾವುದು ಅನ್ನೋದಕ್ಕೆ ಆನ್ಸರ್ ಬರಬೇಕು ಈ ವಾಕ್ಯದಲ್ಲಿ. ಅಜ್ಞಾನಕ್ಕೆ ವಿಷಯ ಯಾವುದು ಅನ್ನೋದಕ್ಕೆ ಅರ್ಥ ಬರಬೇಕು. ಎಲ್ಲ ಅನುಪಪತ್ತಿಗಳು ಈ ಒಂದು ವಾಕ್ಯದಲ್ಲಿ ಇದೆ. ನಮಗೆ ತಿಳಿಯುವ ಅರ್ಥ ಅಬದ್ಧ. ನಮಗೆ ತಿಳಿಯುವ ಅರ್ಥ ಅಜ್ಞಾನವು ಸ್ವಾಭಾವಿಕ ಅಂತ. ಅಜ್ಞಾನವು ಸ್ವಾಭಾವಿಕ ಅಲ್ಲ, ಅದು ನಾಶ ಆಗುತ್ತೆ. ನಾಶ ಆಗುತ್ತೆ ಅಂದಮೇಲೆ ಸ್ವಭಾವ ಅಲ್ಲ. ಇನ್ನು ಸ್ವಭಾವ ಅಂದರೆ ಅನಾದಿ ಅಂತ ಅರ್ಥ ಹೇಳಬೇಕು. ಅದು ಸರಿ, ಆ ಅರ್ಥ ನಮಗೆ ಹೊಳೆಯಲ್ಲ. ಅದಕ್ಕೋಸ್ಕರ ಈ ಅನುವ್ಯಾಖ್ಯಾನವನ್ನು ಬಿಡಿಸ್ತಾರೆ ಟೀಕಾಕೃತ್ತಾರೆ. ನೋಡಿ, ಸ್ವಭಾವ ಅಂದರೆ ಸ್ವಾಭಾವಿಕ ಅಂತ ಅರ್ಥ ಮಾಡಿದಲ್ಲ, ಸ್ವಭಾವ ಅಂದರೆ ಜೀವ ಅಂತ ಅರ್ಥ. ಹೇಗೆ? ಸ್ವಶ್ಚಾಸೌ ಭಾವಶ್ಚ ಇತಿ ಸ್ವಭಾವಃ ಜೀವಃ ತದಾಶ್ರಿತಂ ತದಾವರಣಂ ಚ ಅಜ್ಞಾನಂ ಇತಿ ವಾದಃ ಸ್ವಭಾವಾಜ್ಞಾನವಾದಃ. ಅಲ್ಲಿಗೆ ಸ್ವಭಾವಾಜ್ಞಾನವಾದ ಅನ್ನೋದಕ್ಕೆ ಅಜ್ಞಾನವು ಸ್ವಾಭಾವಿಕ ಅನ್ನೋದು ನಮ್ಮ ವಾದ ಅಂತ ನೀವು ಹೇಳಿದರೆ ತಪ್ಪು. ಇವಕ್ಕೆ ಜೀವನಲ್ಲಿ ಇದೆ ಅಜ್ಞಾನ ಅಂತ ಅದಕ್ಕೆ ಅರ್ಥ. ಹೇಗೆ ಅರ್ಥ? ಸ್ವಭಾವ ಅಂದರೆ ಜೀವ ಅಂತ ಅರ್ಥ. ಸ್ವಭಾವನಲ್ಲಿ ಅಂದರೆ ಜೀವನಲ್ಲಿ ಇರುವ ಅಜ್ಞಾನ ಎಂಬ ವಾದ ನಮ್ಮದು. ಹಾಗಾದರೆ ಅಜ್ಞಾನಕ್ಕೆ ಆಶ್ರಯ ಯಾರು? ಜೀವ. ಆ ಅಜ್ಞಾನಕ್ಕೆ ವಿಷಯ ಯಾರು? ವಿಷಯ ಅಂದರೆ ಯಾವುದರ ಅಜ್ಞಾನ ಅವನಿಗಿದೆ, ಎಲ್ಲಿದೆ ಆನ್ಸರ್ ಸಿಕ್ತು. ಜೀವನಲ್ಲಿ ಇದೆ. ಜೀವನಲ್ಲಿ ಇರುವ ಅಜ್ಞಾನ ಯಾವುದರ ಬಗ್ಗೆ? ಯಾವುದನ್ನು ತಿಳಿದಿಲ್ಲ, ತನ್ನನ್ನೇ ತಿಳಿದಿಲ್ಲ. ಸ್ವಭಾವ ಅಂದರೆ ಜೀವ. ಜೀವನಲ್ಲಿ ಅಜ್ಞಾನ ಜೀವನ ವಿಷಯಕವಾಗಿಯೇ ಇದೆ. ಸಿಂಹದ ದೃಷ್ಟಾಂತ ಹೇಳಿದರು ಸ್ವಾಮಿಗಳು. ನಾವೆಲ್ಲ ಸಿಂಹಗಳು, ಕುರಿ ಥರ ಅರ್ಥ ಇದೆ. ಅಂದರೆ ನಾವೆಲ್ಲ ಜ್ಞಾನಾನಂದ ರೂಪರು. ಜ್ಞಾನಾನಂದದ ಅನುಭವ ಇದೆ ನಮಗೆ. ಆಯಿತಾ? 1 ಗ್ರಾಮ್ ಹೆಚ್ಚಾದರೆ ಅಜೀರ್ಣ, ಡಾಕ್ಟರ್ ಹತ್ರ ಹೋಗ್ಬೇಕು ನಮಗೆ. ಆದ್ದರಿಂದ ನಾವು ಹೊರಪ್ರಪಂಚದ ಆನಂದವನ್ನೇ ಆನಂದ ಅಂತ ತಿಳಿದಿದ್ದೇವೆ. ಒಳಗಿನ ನಮ್ಮ ಆನಂದದ ಜ್ಞಾನ ನಮಗಿಲ್ಲ. ಯಾಕಿಲ್ಲ? ಅಜ್ಞಾನದ ಕೆಲಸ. ಸೊ ಈ ಅಜ್ಞಾನವು ನಮ್ಮ ಸ್ವರೂಪವನ್ನೇ ಮುಚ್ಚಿದೆ. ಮುಚ್ಚಿದ್ದು ನಮ್ಮಲ್ಲೇ ಇದೆ. ನಮ್ಮಲ್ಲೇ ಕೂತ್ಕೊಂಡು ನಮ್ಮನೆಯಲ್ಲೇ ಇದ್ದು ನಮ್ಮನೆಗೆ ಕನ್ನ ಕೊರಿತಾ ಇದೆ ಅದು ಅಂತ. ಅಲ್ಲಿಗೆ ಸ್ವಭಾವಾಜ್ಞಾನವಾದ ಅಂದರೆ ಜೀವನಲ್ಲಿದ್ದು ಜೀವನ ಸ್ವರೂಪವನ್ನೇ ಆಚ್ಛಾದನೆ ಮಾಡುವಂತಹದ್ದು ಅಜ್ಞಾನ. 2 ಪ್ರಶ್ನೆಗೂ ಆನ್ಸರ್ ಸಿಕ್ತು. ಅಜ್ಞಾನಕ್ಕೆ ಆಶ್ರಯ ಯಾವುದು? ಜೀವ. ಅಜ್ಞಾನಕ್ಕೆ ವಿಷಯ ಯಾರು? ಜೀವ. ಅವರಲ್ಲಿ ಬ್ರಹ್ಮ ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ. ಅಲ್ಲ, ಆಶ್ರಯ ವಿಷಯ ಆಗೋದಾದರೆ ಬ್ರಹ್ಮನೇ ಆಗಬೇಕು. ನಮ್ಮಲ್ಲಿ ಹಾಗಿಲ್ಲ. ಬ್ರಹ್ಮ ಬಿಟ್ಟು ಜೀವ ಅಂತ ಒಬ್ಬ ಇದ್ದಾನೆ. ಅವನ ಅಜ್ಞಾನದ ಪ್ಲಾಟ್ಫಾರ್ಮ್, ಅವನ ಅಜ್ಞಾನಕ್ಕೆ ವಿಷಯ. ತಸ್ಯ ನಿರ್ದೋಷತ್ವಾತ್
ಜಡ ಬ್ರಹ್ಮ ಅಜ್ಞಾನವಾದೋಕ್ತ ದೋಷಾಭಾವಾತ್ ನ ತಚ್ಛಾಸ್ತ್ರವೈಯರ್ಥ್ಯಂ ಅಸ್ಮನ್ಮತೆ ಭವೇತ್. ಹೀಗೆ ನಮ್ಮದು ಸ್ವಭಾವಾಜ್ಞಾನವಾದ, ಅಂದರೆ ಸ್ವಭಾವನಲ್ಲಿ ಸ್ವಭಾವನ ಬಗ್ಗೆ ಅಜ್ಞಾನ ಇದೆ ಅನ್ನುವಾದ ನಮ್ಮದು. ಇದು ನಿರ್ದೋಷ. ಅವರಿಗೆ ಏನು ದೋಷ ಹೇಳಿದೆವೋ ಆ ದೋಷ ನಮಗೆ ಇಲ್ಲ. ಏನು ದೋಷ ಹೇಳಿದ್ದೇವೆ? ಅಜ್ಞಾನ ಇಲ್ಲದೆ ಇರೋದರಿಂದ ಶಾಸ್ತ್ರ ಎಲ್ಲ ವ್ಯರ್ಥ ಅನ್ನೋ ದೋಷ ನಮಗಿಲ್ಲ. ಯಾಕೆಂದರೆ ಅಜ್ಞಾನಕ್ಕೊಂದು ವಿಷಯ ಇದೆ, ಅಜ್ಞಾನಕ್ಕೊಂದು ಆಶ್ರಯ ಇದೆ. ಅವರಿಗೆ ಹೇಳಿದ ದೋಷ ನಮಗಿಲ್ಲ. ನಿರ್ದೋಷ ನಮ್ಮ ಪಕ್ಷ. ತಥಾ ಸ್ವಯಮೇವ ಭವತಿ ಅಸ್ತಿ ಇತಿ ಸ್ವಭಾವಃ ನಾಜ್ಞಾನಕಲ್ಪಿತಃ ಇತಿ ಯಾವತ್ ತತ್ ಅಜ್ಞಾನವಾದ ವಾದಸ್ಯ ಉಕ್ತೆ ಇತರೇತರಾಶ್ರಯ ದೋಷ ವಿಕಲತ್ವಾತ್ ನ ತದ್ಭವೇತ್. ಒಂದರ್ಥ ಐತಿ, ಇದು ಎರಡನೇ ಅರ್ಥ ನೋಡ್ರಿ. ಅದ್ವೈತವಾದದಲ್ಲಿ ಅಜ್ಞಾನವು ಮಿಥ್ಯ. ಅಜ್ಞಾನ ಮಿಥ್ಯ ಆದ್ದರಿಂದ ಅಜ್ಞಾನದ ಕಲ್ಪನೆ ಈ ಪ್ರಪಂಚ ಅದು ಮಿಥ್ಯ. ಅಪ್ಪ ಮಿಥ್ಯ ಆದ್ದರಿಂದ ಮಗನು ಮಿಥ್ಯ. ಅಲ್ಲಿಗೆ ಅಜ್ಞಾನವನ್ನು ಒಪ್ಪಿದ್ರು ಅದನ್ನು ಮಿಥ್ಯ ಅಂತ ಹೇಳೋದು ಅನಿವಾರ್ಯ ಆಗಬೇಕು. ಮಿಥ್ಯ ಅಂದ್ರೆ ಏನು? ಈ ಪ್ರಪಂಚ ಮಿಥ್ಯ ಅಂದ್ರೇನು? ಅಜ್ಞಾನ ಕಲ್ಪಿತ. ಅಜ್ಞಾನವು ಮಿಥ್ಯ ಅಂದ್ರೇನು? ಅಜ್ಞಾನ ಕಲ್ಪಿತ. ಅಲ್ಲಿಗೆ ಅಜ್ಞಾನಕ್ಕೆ ಇನ್ನೊಂದು ಅಪ್ಪ ಬೇಕು. ಅದಕ್ಕಪ್ಪ ಅದಕ್ಕಪ್ಪ ಅಂತ ಹೇಳ್ತಾ ಹೋದರೆ ಅನವಸ್ಥ. ಎರಡೇ ಒಪ್ಪಿದ್ರೆ ಅನ್ಯೋನ್ಯಾಶ್ರಯ, ಒಂದೇ ಒಪ್ಪಿದ್ರೆ ಆತ್ಮಾಶ್ರಯ. ಇದೆಲ್ಲ ದೋಷ ಹೇಳಿದರು. ನಮಗಿಲ್ಲ. ಸ್ವಭಾವಾಜ್ಞಾನವಾದ. ಸ್ವಭಾವಾಜ್ಞಾನವಾದ ಅಂದರೆ ಅಜ್ಞಾನವು ಸತ್ಯ ಅಂತ ಹೇಳ್ತೀವಿ. ಅಲ್ಲಿಗೆ ಅಜ್ಞಾನವು ಮಿಥ್ಯ ಆದರೆ ಅಜ್ಞಾನದಿಂದ ಕಲ್ಪಿತ ಆಗಬೇಕಾಗುತ್ತೆ. ಇನ್ನೊಂದು ಅಜ್ಞಾನ ಹೋಗ್ಬೇಕು. ನಮ್ಮಲ್ಲಿ ಅಜ್ಞಾನ ಸತ್ಯ. ಸತ್ಯ ಆದ್ದರಿಂದ ಅನಾದಿ ಆದ್ದರಿಂದ ಅದಕ್ಕೊಂದು ಅಪ್ಪ ಬೇಡ. ಅಂದಮೇಲೆ ಅನವಸ್ಥ, ಅನ್ಯೋನ್ಯಾಶ್ರಯ, ಆತ್ಮಾಶ್ರಯ ಇಲ್ಲ. ಎರಡನೇ ದೋಷ ಸ್ವಭಾವಾಜ್ಞಾನವಾದ ಅನ್ನೋದಕ್ಕೆ ಇಲ್ಲಿ ಅರ್ಥ. ಹಿಂದೆ ಸ್ವಭಾವ ಅಂದರೆ ಜೀವ, ಇಲ್ಲಿ ಸ್ವಭಾವ ಅಂದರೆ ಸ್ವಾಭಾವಿಕ. ಅಜ್ಞಾನವು ಸ್ವಾಭಾವಿಕ ಅಂದರೆ ಸತ್ಯ. ಸತ್ಯ ಆದ್ರಿಂದ ಅನವಸ್ಥ, ಅನ್ಯೋನ್ಯಾಶ್ರಯ ಅವರಿಗೆ ಹೇಳಿದ ದೋಷ ನಮಗಿಲ್ಲ. ಎರಡನೇ ಅರ್ಥ. ತಥಾ ಸ್ವಃ ಸ್ವತಂತ್ರಃ ಭಾವಃ ಪರಮಾತ್ಮ ಸ್ವಸ್ಯ ಭಾವಃ ಧರ್ಮಃ ಪಾರತಂತ್ರ್ಯಾದಿಃ ವಾ ಸ್ವಭಾವಃ ತದ್ವಿಷಯಂ ಅಜ್ಞಾನಂ ಜೀವಸ್ಯ ಇತಿ ವಾದಃ ಸ್ವಭಾವಾಜ್ಞಾನವಾದಃ ತಸ್ಯ ಸಪ್ರಕಾಶೇ ಸವಿಷಯ ಅಜ್ಞಾನ ಅಸಂಭವ ದೋಷ ವಿಧುರತ್ವಾತ್ ನ ತದ್ಭವೇತ್. ಇನ್ನು ಹಿಂದೆ ಅವರಿಗೆ ನಾವು ದೋಷ ಹೇಳಿದೆವು. ಪರಮಾತ್ಮ ಸ್ವಪ್ರಕಾಶ. ಸ್ವಪ್ರಕಾಶನಾದ ಪರಮಾತ್ಮನನ್ನು ಅಜ್ಞಾನ ಮುಚ್ಚಕ್ಕೆ ಸಾಧ್ಯ ಇಲ್ಲ. ಅಂದ ಅಜ್ಞಾನದಿಂದ ಆವರಿಸಲ್ಪಡುವ, ಪ್ರತಿಬಂಧಿಸಲ್ಪಡುವ ವಸ್ತು ಇಲ್ಲ, ನಮ್ಮಲ್ಲಿ ಇದೆ. ಹೇಗೆಂದರೆ ಸ್ವಭಾವ ಅಂದರೆ ಪರಮಾತ್ಮ ಅಂತ ಅರ್ಥ. ಹಾಗೆ ಸ್ವಹ ಅನ್ನೋದಕ್ಕೆ ಸ್ವತಂತ್ರ ಅಂತ ಅರ್ಥ. ಸ್ವತಂತ್ರ ಭಾವ, ಸ್ವತಂತ್ರನಾದ ವಸ್ತು ಯಾರೋ? ದೇವರು. ಅವನ ಬಗ್ಗೆ ಅಜ್ಞಾನ ಇದೆ. ಅಲ್ಲಿಗೆ ಅಜ್ಞಾನವು ಏನು ಮಾಡುತ್ತೆ ಅಂದರೆ ನಮ್ಮ ಜೊತೆಯಲ್ಲೇ ಇದ್ದಾನೆ ದೇವರು, ಅವನನ್ನು ಕಾಣದೇ ಇರುವಂತೆ ಮಾಡುತ್ತೆ. ಅಲ್ಲಿಗೆ ಅಜ್ಞಾನದ ಕೆಲಸ ಏನು? ಜೀವನ ಜೊತೆಯಲ್ಲೇ ತದಂತರಶ್ಚ ಸರ್ವಶ್ಚ ತದು ಸರ್ವಸ್ಯ ಬಾಹ್ಯತಃ. ಇವಾಗ ಕೇಳಿದಿರಿ,
ನಮ್ಮ ಒಳಗೂ ಹೊರಗೂ ಜೊತೆಯಲ್ಲೇ ಪರಮಾತ್ಮ ಇದ್ದಾರೆ. ಗೊತ್ತಿದೆಯಾ ನಮಗೆ? ಯಾಕೆ ಗೊತ್ತಿಲ್ಲ? ಅಜ್ಞಾನ. ಅಲ್ಲಿಗೆ ಅಜ್ಞಾನಕ್ಕೆ ಕೆಲಸ ಇದೆ ನಮ್ಮಲ್ಲಿ. ಅದು ಜೈನ ದಿಗಂಬರ ಸನ್ಯಾಸಿಗಳ ಮಧ್ಯದಲ್ಲಿರುವ ಅಗಸ ಅಲ್ಲ, ಅದಕ್ಕೆ ಕೆಲಸ ಇದೆ. ಏನು ಕೆಲಸ ಮಾಡುತ್ತೆ ಅದು? ಪರಮಾತ್ಮ ನಮ್ಮ ಜೊತೆಯಲ್ಲಿದ್ದರೂ ನಮಗೆ ಕಾಣದೇ ಇರುವಂತೆ ಮಾಡುತ್ತೆ. ಪರಮಾಚ್ಛಾದಿಕ ಆ ಕೆಲಸ ಇದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಅನೇಕ ಧರ್ಮಗಳಿದೆ. ಅದ್ವೈತ ಸಿದ್ಧಾಂತದಲ್ಲಿ ಪರಮಾತ್ಮ ಸ್ವಪ್ರಕಾಶ, ನಿರ್ಗುಣ. ಪರಮಾತ್ಮನ ಗುಣವನ್ನು ಮುಚ್ಚಕ್ಕೂ ಸಾಧ್ಯ ಇಲ್ಲ, ಪರಮಾತ್ಮನನ್ನು ಮುಚ್ಚಕ್ಕೂ ಸಾಧ್ಯ ಇಲ್ಲ. ನಮ್ಮಲ್ಲಿರುವ ಅಜ್ಞಾನ, ನಮ್ಮ ಸಿದ್ಧಾಂತದ ಅಜ್ಞಾನ ಪರಮಾತ್ಮನ ಜ್ಞಾನ ಬರದೇ ಇರುವಂತೆ ಮಾಡುತ್ತೆ. ಒಂದು, ಜೀವನಲ್ಲಿ ಕೆಲವು ಸ್ವಾಭಾವಿಕ ಗುಣಗಳಿದೆ. ಏನು? ಅವನು ಪರತಂತ್ರ, ಸ್ವತಂತ್ರ ಅಲ್ಲ. ಜೀವನ ಸ್ವಾಭಾವಿಕವಾಗಿ ಪರತಂತ್ರ. ಆದರೆ ಈ ಅಜ್ಞಾನ ಏನು ಮಾಡುತ್ತೆ ಅಂದರೆ, ನಾನು ಪರತಂತ್ರ ಅಲ್ಲ, ಸ್ವತಂತ್ರ. ಆ ಪಾರತಂತ್ರ್ಯ ಎಂಬ ಧರ್ಮವನ್ನು ಮುಚ್ಚಿಬಿಡುತ್ತೆ. ಅಲ್ಲಿಗೆ ಅಜ್ಞಾನದಿಂದ ಮುಚ್ಚಲ್ಪಡುವ ವಸ್ತು ಎರಡು: ಒಂದು ದೇವರು, ಒಂದು ನಮ್ಮಲ್ಲಿರುವ ಪಾರತಂತ್ರ್ಯ ಧರ್ಮ, ಅಂದರೆ ಜೀವಾಚ್ಛಾದಿಕ. ಅಜ್ಞಾನದ ಕೆಲಸ ಎರಡು. ಜೀವನಲ್ಲಿರುವ ಪಾರತಂತ್ರ್ಯ ಧರ್ಮವನ್ನು ನಮ್ಮ ಅನುಭವಕ್ಕೆ ಬರದೇ ಇರುವಂತೆ ಮಾಡುತ್ತೆ. ನೀವು ರುಚಿ ರುಚಿಯಾದ ಅಡಿಗೆಯನ್ನು ತಿಂತಾ ಇರುವಾಗ ಕಟಕ್ ಅಂತ ನಿಮ್ಮ ನಾಲಿಗೆ ಕಚ್ಕೋತೀರಿ, ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಇಷ್ಟಾದರೂ ಎದ್ದ ಮೇಲೆ ಸದ್ಯ ಇವತ್ತು ಊರಿಗೆ ಹೋಗ್ತೀನಿ ನಾನು ಅನ್ಕೋತೀರಿ. ನೀವು ಹೋಗೋದಲ್ಲ, ಅವನು ಹೋಗಿಸಿದ್ರೆ ಹೋಗ್ತೀವಿ. ಆದ್ದರಿಂದ ಪಾರತಂತ್ರ್ಯವು ನಮಗೆ ಒಂದು ಕ್ಷಣದಲ್ಲಿ ಕಂಡು ಇನ್ನೊಂದು ಕ್ಷಣದಲ್ಲಿ ಮರೆತೋಗುತ್ತೆ. ಯಾಕೆಂದರೆ ಈ ಅಜ್ಞಾನದ ಕೆಲಸ. ಹೀಗೆ ಅಜ್ಞಾನದಿಂದ ಆಚ್ಛಾದಿಸಲ್ಪಡುವ ಪರಮಾತ್ಮ ಎಂಬ ವಸ್ತು ಇದೆ, ಜೀವನಲ್ಲಿರುವ ಪಾರತಂತ್ರ್ಯ ಎಂಬ ಧರ್ಮ ಇದೆ. ಅಂದ ಅವರಿಗೆ ಹೇಳಿದ ದೋಷ ನಮಗಿಲ್ಲ. 4ನೇ ವ್ಯಾಖ್ಯಾನ. ನೋಡಿ, ನನ್ನ ಕೈಯಲ್ಲಿ ಕೋಲಿದೆ ಅಲ್ವಾ? ಕೋಲು ನಿಮ್ಮ ತಲೆ ಮೇಲೆ ಹೊಡೆಯುತ್ತೆ. ಹೊಡೆದಿದ್ದು ಯಾವುದು? ಕೋಲು ಜಡ ನಿಮ್ಮ ತಲೆ ಮೇಲೆ ಹಾಗೆ ಹೊಡೀತು. ಅಜ್ಞಾನ ಅನ್ನೋದು ದೇವರ ಕೈಯಲ್ಲಿರುವ ಕೋಲು. ಅದು ಕೆಲಸ ಮಾಡೋದು ದೇವರಿಂದ. ಇದನ್ನು ನೀವು ಕೇಳಬಾರದು. ಜಿಜ್ಞಾಸಾದಿಗಣದಲ್ಲಿ ಹೇಳಿದ್ದಾರೆ ಟೀಕಾಕೃತ್ತಾದರು ಇದಕ್ಕೆ. ಅಜ್ಞಾನ ಜಡ ಆದ್ದರಿಂದ ಚೇತನನನ್ನು ಮುಚ್ಚುವ ಶಕ್ತಿ ಅದಕ್ಕೆ ಹೇಗೆ ಬಂತು ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಪರಮಾತ್ಮನ ಇಚ್ಛೆಯಿಂದ ಬಂತು. ಅದನ್ನ ಇಚ್ಛಾವರಣ ಅಂತ ಒಂದು ಒಪ್ಪಬೇಕು. ಅದನ್ನ ಅಜ್ಞಾನ ನಾಶ ಆದರೂ ಭಗವಂತನ ಇಚ್ಛಾವರಣ ನಾಶ ಆಗಲ್ಲ. ಅಂದ ಜ್ಞಾನ ಬಂದ ಮೇಲೂ ಕರ್ಮ ಮಾಡ್ರಿ. ಇದಕ್ಕೆ ಟೀಕಾಕೃತ್ತಾದರು ಹಿಂದಿನ ಉತ್ತರ ಹೇಳಿದ್ದಾರೆ. ಆದ್ರಿಂದ ಕರೆಕ್ಟ್ ಕೇಳಿದಿರಿ ನೀವು. ಜಡವಾದ ಅಜ್ಞಾನ ಚೇತನನ ಮೇಲೆ ಸವಾರಿ ಮಾಡೋದು ಹೇಗೆ? ಆ ಸವಾರಿ ಮಾಡುವ ಸಾಮರ್ಥ್ಯ ಅದಕ್ಕೆ ಯಾರಿಂದ ಬಂತು ಅಂದರೆ ಪರಮಾತ್ಮನಿಂದ ಬಂತು. ಡಬಲ್ ರೋಲ್ ಅದರದ್ದು. ಅಲ್ಲ, ಎರಡು ಕೆಲಸ, ಫಂಕ್ಷನ್ ಎರಡಾದ್ರಿಂದ ನೇಮ ಎರಡು. ಇವಾಗ ನಾನು ಒಬ್ಬನೇ, ನಾನು ಅಪ್ಪನ ಹೌದು ಮಗನ ಹೌದು. ಹಾಗೆ ಅಲ್ಲ, ನಮ್ಮ ಸ್ವರೂಪವನ್ನು ಆಚ್ಛಾದನೆ ಮಾಡೋದ್ರಿಂದ ಜೀವಾಚ್ಛಾದಿಕ, ಪರಮಾತ್ಮನನ್ನು ಆಚ್ಛಾದನೆ ಮಾಡೋದ್ರಿಂದ ಪರಮಾಚ್ಛಾದಿಕ. ಪರಮಸ್ಯ ಆಚ್ಛಾದಿಕ, ಜೀವಸ್ಯ ಆಚ್ಛಾದಿಕ. ತಥಾ ಸ್ವಭಾವಭೂತಮೇವ ಅಜ್ಞಾನಂ ನ ಮಿಥ್ಯಾ ಇತಿ ವಾದಸ್ಯ ಅನವಸ್ಥಾದಿದೋಷರಹಿತತ್ವಾತ್ ನ ತದ್ಭವೇತ್. ನಿರ್ದೋಷತ್ವಾತ್ ಅನ್ನೋದಕ್ಕೆ ಅರ್ಥ ಹೇಳಿದ್ದಾರೆ ಟೀಕಾಕೃತ್ತಾದರು. ಅವರಿಗೆ ಹೇಳಿದ ಶಾಸ್ತ್ರವೈಯರ್ಥ್ಯ ದೋಷ ನಮಗಿಲ್ಲ ಅಂತ. ಅದನ್ನು ಸ್ವಭಾವಾಜ್ಞಾನವಾದಸ್ಯ ಅನ್ನೋ ಶಬ್ದದಿಂದ ತೆಗಿತಾರೆ. ನಮ್ಮಲ್ಲಿ ಅಜ್ಞಾನ ಸ್ವಭಾವ ಅಂದರೆ ಸತ್ಯ. ಸತ್ಯ ಆದ್ದರಿಂದ ಅದು ಅಜ್ಞಾನ ಕಲ್ಪಿತ ಅಲ್ಲ. ಈ ಅಜ್ಞಾನಕ್ಕೆ ಇನ್ನೊಂದು ಅಜ್ಞಾನದ ಅವಶ್ಯಕತೆ ಇಲ್ಲ, ಸತ್ಯ ಆದ್ದರಿಂದ. ಆದ್ದರಿಂದ ಅನವಸ್ಥ
ಅನ್ಯೋನ್ಯಾಶ್ರಯ ಆತ್ಮಾಶ್ರಯ ದೋಷ ಇಲ್ಲ. ಸ್ವಭಾವಾಜ್ಞಾನವಾದಸ್ಯ ಅಂದರೆ ಅಜ್ಞಾನವು ಸತ್ಯ ಅನ್ನೋ ನಮ್ಮ ವಾದಕ್ಕೆ ನಿರ್ದೋಷತ್ವ, ಅವರಿಗೆ ಹೇಳಿದ ಅನವಸ್ಥಾದಿ ದೋಷಗಳು ಇಲ್ಲ ಅಂತ ಇದು 5ನೇ ಅರ್ಥ. ತಥಾ ಸ್ವಭಾವೇನ ಸ್ವತಂತ್ರೇಣ ಪರಮೇಶ್ವರೇಣ ಅಜ್ಞಾನಂ ಜೀವಸ್ಯ ಇತಿ ವಾದಸ್ಯ ಸ್ವಪ್ರಕಾಶ ಸ್ವರೂಪ ಅಭಿನ್ನ ಧರ್ಮ ವಿಷಯಂ ಅಪಿ ಅಜ್ಞಾನಂ ಜೀವೇನ ಯುಕ್ತಂ ಇತಿ ದೋಷಹೀನತ್ವಾತ್ ನ ತದ್ಭವೇತ್. ನೋಡಿ, ನಿಮ್ಮ ಪ್ರಶ್ನೆಗೆ ಉತ್ತರ. ಅಂದರೆ ಅಜ್ಞಾನ ಜಡ, ನಾವು ಚೇತನರು, ನಮ್ಮ ಮೇಲೆ ಅದು ಸವಾರಿ ಮಾಡುತ್ತಾ? ಜಡವಾದ ಅಜ್ಞಾನವು ಸ್ವಪ್ರಕಾಶವಾದ ಜೀವಚೈತನ್ಯದ ಧರ್ಮಗಳನ್ನು ನಮಗೆ ತೋರದೇ ಇರುವಂತೆ ಮಾಡೋದು ಹೇಗೆ? ನಾನು ಅವತ್ತೇ ಹೇಳಿದ್ದೇನೆ, ಒಂದು ದೀಪ ಇದ್ದರೆ ಹೊರಗಡೆ ಒಂದು ಬಾಕ್ಸ್ ಹಾಕಿದರೆ ಹೊರಗಡೆ ದೀಪದ ಪ್ರಕಾಶ ಬರಲ್ಲ. ಬಾಕ್ಸ್ ಒಳಗಡೆ ದೀಪ ಉಂಟೋ ಇಲ್ವೋ? ಇದೆ. ಬಾಕ್ಸು ದೀಪದ ಪ್ರಕಾಶವನ್ನು ಮುಚ್ಚಕ್ಕೆ ಬರೋದಿಲ್ಲ, ಹೊರಗೆ ಹೋಗದಂತೆ ಮಾಡೋದು. ಅಜ್ಞಾನವು ಜೀವನಿಗೆ ಆವರಕ ಆದರೆ ಜೀವನು ಮತ್ತೊಬ್ಬರಿಗೆ ತೋರದೇ ಇರಲಿ. ಸ್ವಪ್ರಕಾಶನಾದ ಜೀವ ತನಗೆ ತಾನು ತೋರಬೇಕೋ ಬೇಡ? ಅಜ್ಞಾನ ಕವರ್ ಆಗಿದೆ, ಒಳಗಡೆ ತನಗೆ ತಾನು ಅವನು ಸ್ವಪ್ರಕಾಶ ಯಾಕೆ ತೋರಲ್ಲ? ಅದನ್ನೊಂದು ಜಡ ತಡೆಯೋಕ್ಕೆ ಸಾಧ್ಯನಾ? ಅಂದರೆ ಸ್ವಭಾವಾಜ್ಞಾನವಾದಸ್ಯ. ಸ್ವಭಾವ ಅಂದರೆ ಪರಮಾತ್ಮ ಅಂತ ಅರ್ಥ. ಸ್ವತಂತ್ರನಾದ ಭಾವ, ಸ್ವತಂತ್ರ ಸ್ವಭಾವದಿಂದಾಗಿ ಅಜ್ಞಾನಕ್ಕೆ ಈ ಶಕ್ತಿ ಬಂದಿದೆ. ಅಜ್ಞಾನ ಜಡವಾದರೂ ಪರಮ ಸ್ವತಂತ್ರನಾದ ಪರಮಾತ್ಮನ ಸಂಕಲ್ಪದಿಂದ ಜೀವನ ಸ್ವಪ್ರಕಾಶವಾದ ಸ್ವರೂಪವನ್ನು ಆಚ್ಛಾದನೆ ಮಾಡುವ ಅದ್ಭುತ ಸಾಮರ್ಥ್ಯ ಯಾರಿಗಿದೆ? ಅಜ್ಞಾನಕ್ಕಿದೆ. ಆದ್ದರಿಂದ ನೋಡಿ, ಅಯಸ್ಕಾಂತ ಒಂದು ಕಲ್ಲು, ಒಂದು ಕಲ್ಲು, ಅದು ಕಬ್ಬಿಣವನ್ನು ಸೆಳೆಯುವ ಸಾಮರ್ಥ್ಯ ಅದ್ಭುತ. ಅದು ನೋಡಿದ್ದೇವೆ, ನಮಗೆ ಪರಿಚಯ ಇದೆ, ಗೊತ್ತಾಗಲ್ಲ. ಆಯ್ತಾ? ಆ ಅದ್ಭುತ ಸಾಮರ್ಥ್ಯ ಹೇಗೆ ಬಂತು? ಕಲ್ಲಿಗೆ ಮತ್ತೊಂದನ್ನು ಎಳೆಯುವ ಸಾಮರ್ಥ್ಯ ಹೇಗೆ ಬಂತು? ಭೂಮಿ ಜಡ, ಗ್ರಾವಿಟೇಷನ್ ಪವರ್ ಹೇಗೆ ಬಂತು? ಅದು ಭಗವಂತನ ಸಂಕಲ್ಪದಿಂದ. ಯಾವುದು ಜಡದಲ್ಲಿ ಅಸಂಭಾವಿತನೋ ಅದು ಜಡದಲ್ಲಿ ಬಂದಿದೆ ಅಂದರೆ ಅದು ಅವನ ಸಂಕಲ್ಪ. ಅದನ್ನ ಸ್ವಪ್ರಕಾಶನಾದ ಜೀವನನ್ನು ಒಂದು ಜಡವಾದ ಅಜ್ಞಾನ ಅವನ ಮೇಲೆ ಸವಾರಿ ಮಾಡ್ತದೆ ಅಂದರೆ ಆ ಸಾಮರ್ಥ್ಯ ಭಗವತ್ ಸಂಕಲ್ಪದಿಂದ ಬಂತು ಅಂತ ನಾವು ಆನ್ಸರ್ ಕೊಡ್ತೇವೆ. ಆದ್ದರಿಂದ ನಮ್ಮಲ್ಲಿ ಅಜ್ಞಾನವಾದಕ್ಕೆ ದೋಷ ಇಲ್ಲ. ಇದು 6ನೇ ಅರ್ಥ. ಇದು ಜ್ಞಾನ ಏನು? ಹೌದು. ಏನು ಹೇಳಿ? ಜ್ಞಾನದ ಅದ್ಭುತ ಕೈವಾಣ ಏನಿದೆ ಹೇಳಿ? ಜ್ಞಾನ ಅಂದರೆ ಪ್ರಾಪಂಚಿಕ ವಸ್ತುಗಳ ಜ್ಞಾನ ನಮಗಿದೆ. ಅದರಲ್ಲಿ ಆಶ್ಚರ್ಯಕರವಾದ ಸ್ವಭಾವ ಏನಿದೆ ಹೇಳಿ? ಅಜ್ಞಾನದಲ್ಲಿ ಇದೆ. ಸ್ವಪ್ರಕಾಶವಾದ ಚೇತನನನ್ನು ಹೊರಗಡೆ ಇದ್ದು ಮುಚ್ಚುತ್ತೆ. ಹೊರಗಡೆ ಇರುವ ಬೇಲಿ ಅದು ಸ್ವಪ್ರಕಾಶನಾದ ಚೈತನ್ಯನು ಅವನಿಗೆ ಅವನೇ ತೋರದಂತೆ ಹೊರಗಡೆ ಇದ್ದು ಕೆಲಸ ಮಾಡುತ್ತೆ. ನಾನು ಇಲ್ಲಿದ್ದುಕೊಂಡು ನಿಮ್ಮ ಬುದ್ಧಿಯೆಲ್ಲ ಬ್ಲ್ಯಾಂಕ್ ಮಾಡೋದು ಅದ್ಭುತ ಅಲ್ವಾ? ಅದು ಅಂಥ ಕೆಲಸವನ್ನು ಅಜ್ಞಾನ ಮಾಡುತ್ತೆ. ಜ್ಞಾನ ಏನು ಮಾಡುತ್ತೆ ಅಂತ ಅದು ಹೇಳಿ? ಇದ್ರೆ ಅಂತ ಪವರು ಅದು ಭಗವಂತನ ಸಂಕಲ್ಪದಿಂದ ಅಂತ. ಜೀವ ಸ್ವಪ್ರಕಾಶ ಅನ್ನೋದು ಅವರು ಸಾತ್ವಿಕರಾಗಲಿ ರಾಜಸಾಗಲಿ ತಾಮಸಾಗಲಿ ಸ್ವಪ್ರಕಾಶತ್ವ ಕಾಮನ್. ಆನಂದಾತ್ಮಕ ಅನ್ನೋದು ಅದು ಕಾಮನ್ ಅಲ್ಲ, ಅದು ಡಿಫರೆಂಟ್, ವ್ಯತ್ಯಾಸ. ಏತದುಕ್ತಂ ಭವತಿ ನಾಸ್ಮನ್ಮತೆ ಅಜ್ಞಾನಾಂಗೀಕಾರೇ ದೋಷೋಸ್ತಿ. ಸ್ಪಷ್ಟ ಇದೆ, ನಮ್ಮ ಮತದಲ್ಲಿ ಅಜ್ಞಾನವನ್ನು ಒಪ್ಪಿದಾಗ ದೋಷ ನ ಅಸ್ತಿ. ಏನ ಶಾಸ್ತ್ರಸ್ಯ
ವಿಷಯ ಪ್ರಯೋಜನ ಶೂನ್ಯತಾ ಸ್ಯಾತ್. ಒಂದು ವೇಳೆ ಅಜ್ಞಾನಕ್ಕೆ ಅವರಿಗೆ ಬಂದಂತೆ ದೋಷ ಇದ್ದರೆ ನಮ್ಮಲ್ಲೂ ಅಜ್ಞಾನ ಇಲ್ಲ ಅಂತಾಗಿ ಶಾಸ್ತ್ರಕ್ಕೆ ವಿಷಯ ಇಲ್ಲ, ಪ್ರಯೋಜನ ಇಲ್ಲ ಅನ್ನೋ ಸಮಸ್ಯೆ ನಮಗೆ ಬರ್ತಿತ್ತು. ಆದರೆ ಅಜ್ಞಾನದ ಬಗ್ಗೆ ಯಾವ ದೋಷವೂ ನಮ್ಮ ಸಿದ್ಧಾಂತದಲ್ಲಿ ಇಲ್ಲ. ಯಾಕೆಂದರೆ ನೋಡಿ, ಇಷ್ಟೊಳಗೆ ಹೇಳಿದ್ದನ್ನೇ ಒಟ್ಟು ಮಾಡಿ ಹೇಳ್ತಾರೆ ಟೀಕಾಕೃತ್ಪಾದರು. ಜೀವಾಶ್ರಿತಂ ಜೀವಾವರಣಂ ಚ ಅಜ್ಞಾನಂ ಇತ್ಯಂಗೀಕಾರಾತ್. ಆಶ್ರಯ ಯಾರು? ಜೀವ. ವಿಷಯ ಯಾರು? ಜೀವನಿಗೆ ಜೀವನಲ್ಲಿರುವ ಅಜ್ಞಾನ ಆವರಣ ಆಗಿದೆ. ಅಲ್ಲಿಗೆ ಆವರಣನೂ ಇದೆ, ಆಶ್ರಯನೂ ಬಂತು. ತಸ್ಯ ಚ ಸ್ವತಃ ಏವ ಬ್ರಹ್ಮಣಃ ಭಿನ್ನತ್ವಾತ್ ಜ್ಞಾನ ಸ್ವಭಾವತ್ವಾಚ್ಚ. ಅವರ ಸಿದ್ಧಾಂತದಲ್ಲಿ ಜೀವನಲ್ಲಿ ಅಜ್ಞಾನ ಅಂತ ಹೇಳಕ್ಕೆ ಬರ್ತಿರಲಿಲ್ಲ. ಯಾಕೆ? ಜೀವ ಅಂತ ಆಗೋದೇ ಅಜ್ಞಾನ ಬಂದ ಮೇಲೆ. ಅಜ್ಞಾನ ಬಂದ ಮೇಲೆ ಆಗುವ ಜೀವ ಅಜ್ಞಾನಕ್ಕೆ ಆಶ್ರಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅಜ್ಞಾನದಿಂದಾಗಿ ಜೀವ ಬಂದಿದ್ದಲ್ಲ, ಜೀವ ಸ್ವಾಭಾವಿಕವಾಗಿ ಭಿನ್ನ, ಅದನ್ನ ಆಶ್ರಯ ಆಗಬಹುದು. ಇನ್ನು ಅದರಿಂದ ಆಶ್ರಯ ಆಗಬಹುದು. ಆವರಣ ಯಾಕಾಗ್ತಾನೆ ಅಂದರೆ ಅವನು ಜ್ಞಾನ ಸ್ವರೂಪ, ಸ್ವಪ್ರಕಾಶ. ಆದರೂ ಅವನ ತಿಳುವಳಿಕೆ ನಮಗೆ ಬರಲ್ಲ. ಆದ್ದರಿಂದ ಒಂದು ಬೇಲಿ ಇದೆ, ಅಲ್ಲಿಗೆ ಬೇಲಿಯ ಅನಿವಾರ್ಯತೆ ನಮ್ಮಲ್ಲಿದೆ. ಅಂದರೆ ಜೀವನಿಗೆ ಆವರಣ ಅನ್ನೋದು ಕೂಡ್ತದೆ, ಜೀವನು ಆಶ್ರಯ ಅನ್ನೋದು ಕೂಡುತ್ತೆ. ತಸ್ಯ ಸ್ವಪ್ರಕಾಶಸ್ಯಾಪಿ ಪರಮೇಶ್ವರ ಇಚ್ಛಯ ಪರಮೇಶ್ವರೇ ಸ್ವಧರ್ಮೇಷು ಚ ಅಜ್ಞಾನಂ ಸಂಭವತ್ಯೇವ. ಜೀವನಿಗೆ ಅಜ್ಞಾನ ಇದೆ. ಯಾವುದರ ಬಗ್ಗೆ? ದೇವರ ಬಗ್ಗೆ, ತನ್ನ ಬಗ್ಗೆ. ಅವನು ಸ್ವಪ್ರಕಾಶನಾದರೂ ತನ್ನ ಅಸ್ವಾತಂತ್ರ್ಯ ಕಾಣಿಸಲ್ಲ. ಪರಮಾತ್ಮ ಜೊತೆಯಲ್ಲಿದ್ದರೂ ಅವನಿಗೆ ಪ್ರಕಾಶಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಅಜ್ಞಾನವು ಜೀವನನ್ನು, ಪರಮಾತ್ಮನನ್ನು ಮುಚ್ಚುತ್ತೆ ಅನ್ನೋದು ಸಂಭವತ್ಯೇವ. ಯದ್ಯಪಿ ಧರ್ಮಾಃ ಸ್ವಪ್ರಕಾಶ ಚೈತನ್ಯಾತ್ ನ ಭಿದ್ಯಂತೆ ತಥಾಪಿ ಸವಿಶೇಷತ್ವ ಅಂಗೀಕಾರಾತ್ ಅಜ್ಞಾನ ವಿಷಯತಾ ಉಪಪತ್ತಿ. ಜೀವನಲ್ಲಿರುವ ಧರ್ಮವು ತೋರದೇ ಇರುವಂತೆ ಅಜ್ಞಾನ ಮಾಡ್ತದೆ. ಜೀವನಲ್ಲಿರುವ ಧರ್ಮ ಜೀವನಿಗಿಂತ ಬೇರೆಯೋ, ಜೀವನಕ್ಕಿಂತ ಅಭಿನ್ನವೋ? ಅಭೇದ. ಜೀವನು, ಅವನ ಅಸ್ವಾತಂತ್ರ್ಯವು ಒನ್ ಆ್ಯಂಡ್ ದಿ ಸೇಮ್. ಜೀವನ ಜ್ಞಾನ ನಮಗಿದೆಯಲ್ಲ, ನಮ್ಮ ಜ್ಞಾನ ನಮಗಿದೆಯಲ್ಲೋ? ಇಲ್ವಾ? ನಾನು ಅಂತೀವಿ ಹಿಂಗೆ ತಾನೆ. ಸ್ವರೂಪ ಜ್ಞಾನ, ನಮ್ಮ ಸ್ವರೂಪದ ಜ್ಞಾನ ನಮಗಿದೆಯಲ್ಲೋ? ನಾನು ಅನ್ನೋ ಜ್ಞಾನ ಉಂಟೋ ಇಲ್ಲೋ? ಇದೆ. ಅಸ್ವಾತಂತ್ರ್ಯನೂ ನಾವು ಒಂದೇ ತಾನೆ. ಅಂದಮೇಲೆ ಅಸ್ವಾತಂತ್ರ್ಯ ಯಾಕೆ ಕಾಣಿಸಲ್ಲ? ಈ ಪ್ರಶ್ನೆ ಮಾಡಿದರೆ ನೋಡ್ರಿ, ಮಾವಿನ ಹಣ್ಣಿದೆ, ಸಿಹಿಯಾದ ಮಾವಿನ ಹಣ್ಣು. ಆ ಸಿಹಿ ಮತ್ತು ಮಾವಿನ ಹಣ್ಣು ಒಂದೇನೋ ಬೇರೆನೋ? ನಮ್ಮ ಸಿದ್ಧಾಂತದಲ್ಲಿ ಗುಣಗುಣಿಗಳಿಗೆ ಅಭೇದ. ಮಾವಿನ ಹಣ್ಣನ್ನು ಕಣ್ಣಿಂದ ನೋಡ್ತೀರಿ, ಸಿಹಿಯನ್ನು ಕಣ್ಣಿಂದ ನೋಡ್ತೀರಾ? ನಾಲಿಗೆ. ರುಚಿ ನೋಡಲಿಕ್ಕೆ ನಾಲಿಗೆ ಬೇಕು, ಹಣ್ಣು ನೋಡಲಿಕ್ಕೆ ಕಣ್ಣು ಬೇಕು. ರುಚಿನೂ ಹಣ್ಣು ಒಂದೇ. ಒಂದು ಇಂದ್ರಿಯಕ್ಕೆ ಕಾಣಿಸ್ತಾ, ಇನ್ನೊಂದು ಇಂದ್ರಿಯ. ಹಾಗಿದು ವಿಶೇಷ ಒಪ್ತೀವಿ ನಾವು. ಗುಣಗುಣಿಗಳಿಗೆ ಅಭೇದವನ್ನು ಒಪ್ಪಿದ್ರೂ ವಿಶೇಷ ಒಪ್ಪಿರೋದ್ರಿಂದ ಒಂದು ಕಣ್ಣಿಗೆ ಕಾಣಿಸುತ್ತೆ, ಒಂದು ನಾಲಿಗೆಗೆ ಗೊತ್ತಾಗುತ್ತೆ. ಹಾಗೆ ಜೀವಸ್ವರೂಪನು ಅಸ್ವಾತಂತ್ರ್ಯನು ಒನ್ ಆ್ಯಂಡ್ ದಿ ಸೇಮ್ ಆದರೂ ಜೀವಸ್ವರೂಪ ನಮಗೆ ಗೊತ್ತಾಗತ್ತೆ, ಅಸ್ವಾತಂತ್ರ್ಯ ಗೊತ್ತಾಗಲ್ಲ ಅಜ್ಞಾನದಿಂದಾಗಿ. ಹೀಗೆ ಕೂಡಿಸ್ಲಿಕ್ಕೆ ಬರ್ತದೆ. ಇದು ನಮ್ಮಲ್ಲಿ ಕೂಡಿಸ್ಬೋದು ಹೊರತು ಅವರಲ್ಲಿ ಕೂಡಿಸ್ಲಿಕ್ಕೆ ವಿಶೇಷ ಒಪ್ಪಿಲ್ಲ. ನಾನು ಮೊನ್ನೆನೇ ಹೇಳಿದ್ದೇನೆ, ಅವನಲ್ಲಿ ಅದ್ವಿತೀಯತ್ವ, ಬ್ರಹ್ಮನ ಅದ್ವಿತೀಯತ್ವ ಗೊತ್ತಾಗಲ್ಲ ಅಂದರೆ
ಅದ್ವಿತೀಯತ್ವ ಬೇರೆ ಬ್ರಹ್ಮ ಬೇರೆನಾ? ಎರಡು ಒಂದೇ. ಬ್ರಹ್ಮ ತೋರಿದ ಮೇಲೆ ಅದ್ವಿತೀಯತ್ವನು ತೋರಬೇಕು. ಅವರಿಗೆ ಹೇಳಲಿಕ್ಕೆ ಬರುತ್ತೆ, ಆಕ್ಷೇಪ ಮಾಡಿ, ನಮಗೆ ಮಾಡಲಿಕ್ಕೆ ಬರಲ್ಲ. ಅಸ್ವಾತಂತ್ರ್ಯದ ಜ್ಞಾನ ಬರೋದೇ ಇಲ್ಲ. ಅದು ಭಗವದ್ ದರ್ಶನ ಆದಾಗ ಮಾತ್ರ. ಅಂದ್ರೆ ನೀವು ತಿಳ್ಕೊಳ್ಳೋದಿದ್ರು ನೀವು ಅಸ್ವತಂತ್ರ. ಅಂದ್ರೆ ನೀವು ಪರಮಾತ್ಮನ ಅಧೀನದಲ್ಲಿ ಇದ್ದೀರಿ ಅನ್ನೋದು ಸತ್ಯ. ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದ್ಕೊಂಡು ಅವನ ಅಧೀನ ಅಲ್ಲ ಅಂತ ಹೇಳೋಂಗಿಲ್ಲ. ನಮ್ಮ ನಾಸ್ತಿಕ ಮಾದಿಯೂ ಕೂಡ ದೇವರೇ ಇಲ್ಲ ಅಂದ್ರೆ ಅವನು ದೇವರ ಅಧೀನ ಹೌದಲ್ವ ಹೇಳಿ? ಅಧೀನ ತಿಳ್ಕೊಳ್ಳೋದೇ ಇರ್ಬೋದು ಅಷ್ಟೇ. ಯದ್ಯಪಿ ಅಜ್ಞಾನಮಪಿ ಸತ್ಯಮೇವ ನಾಜ್ಞಾನ ಕಲ್ಪಿತಂ. ಅಜ್ಞಾನವು ಅವರಲ್ಲಿ ಮಿಥ್ಯ. ಅಜ್ಞಾನಕ್ಕೆ ಕಾರಣವಾಗಿ ಇನ್ನೊಂದು ಅಜ್ಞಾನ ಬೇಕಾಗಿತ್ತು. ನಮ್ಮಲ್ಲಿ ಅಜ್ಞಾನವು ಸತ್ಯ, ಅನವಸ್ಥಾದಿ ದೋಷಗಳಿಲ್ಲ. ತಥಾವಿಧಸ್ಯಾಪಿ ನಿವೃತ್ತಿಂ ವಕ್ಷ್ಯಾಮಃ. ನಮ್ಮ ತಲೆಯಲ್ಲಿ ತುಂಬಿದೆ ಅದ್ವೈತ ವಾಸನ. ಸತ್ಯ ಅಜ್ಞಾನ ಅಂತೀರಿ, ಜ್ಞಾನ ಬಂದ ಕೂಡಲೇ ಅಜ್ಞಾನ ನಾಶ ಆಗುತ್ತೆ ಅಂತೀರಿ. ಸತ್ಯವು ಯಾವತ್ತೂ ನಾಶ ಆಗುತ್ತಾ? ಆಗುತ್ತೇ ಇಲ್ವಾ? ಆಗಲ್ಲ. ಅಂದರೆ ನೀವು ಬೆಳಿಗ್ಗೆ ಸಂಧ್ಯಾ ವಂದನೆ, ಜಪ, ಕೃಷ್ಣ ದರ್ಶನ ಮಾಡೋದೆಲ್ಲ ವ್ಯರ್ಥ. ಯಾಕೆ ಮಾಡ್ತೀರಿ? ಪಾಪ ಪರಿಹಾರ ಆಗಲಿ ಅಂತ. ಪಾಪ ಸತ್ಯನೋ ಸುಳ್ಳು? ಸತ್ಯ. ದೇವರ ದರ್ಶನದಿಂದ, ಚಾಕರಿಯಿಂದ, ಸೇವೆಯಿಂದ ನಾಶ ಆಗುತ್ತೋ ಇಲ್ಲೋ? ಸತ್ಯ ನಾಶ ಆಗತ್ತೆ. ಆಗಲ್ಲ ಅನ್ನೋದು ಅದ್ವೈತ ವಾಸನೆ. ಅಷ್ಟು ಬರ. ನಾವು ಪೂರ್ವದಕ್ಷಿಣೆ ಗಟ್ಟಿಯಾಗಿದ್ದೇವೆ ನೋಡ್ರಿ, ಸಿದ್ಧಾಂತ ಹೇಳ್ತಿಲ್ಲ ಇನ್ನು. ಆದ್ದರಿಂದ ಅಜ್ಞಾನ ಸತ್ಯ ಆದರೆ ಜ್ಞಾನದಿಂದ ನಾಶ ಆಗೋದು ಹೇಗೆ ಅಂತ ಇದು ಅದ್ವೈತ ಮತದ ಪ್ರಶ್ನೆ. ನಮಗೇನು ಇಲ್ಲವೇ ಇಲ್ಲ. ನಾವು ಎದುರುಗಡೆ ಕೋಲಿಟ್ಕೊಂಡು ಮಡಿಕೆ ಹೊಡಿತೀವಿ. ಸತ್ಯವೂ ನಾಶ ಆಗುತ್ತೆ ನಮ್ಮಲ್ಲಿ. ಆದ್ದರಿಂದ ಅಜ್ಞಾನವು ಸತ್ಯ ಅಂತ ಹೇಳಿದ್ರಿಂದ ನೀವು ಬದುಕೊಂಡ್ರಿ, ಯಾಕೆಂದ್ರೆ ಅನವರ್ಥ ಇಲ್ಲ. ಸತ್ಯ ಆದ್ಮೇಲೆ ನಾಶ ಆಗೋದು ಹೇಗೆ ಅಂತ ಅವ್ರ ಬಗೆಯಲ್ಲಿ ಇದು ಅವ್ರ ಪ್ರಶ್ನೆ. ಸತ್ಯಕ್ಕೂ ನಾಶ ಇದೆ ಅಂತ ನಾವು ಹೇಳ್ತೀವಿ. ಕ್ಷಾಮ. ಯದ್ಯಪಿ ಜೀವಚೈತನ್ಯಂ ಬ್ರಹ್ಮ ಸ್ವಧರ್ಮ ಪ್ರಕಾಶಾತ್ಮಕಂ ತಥಾಪಿ ಪರಮೇಶ್ವರ ಅಚಿಂತ್ಯಾದ್ಭುತ ಶಕ್ತಿಯ ಉಪಬ್ರಹ್ಮಿತ ಅವಿದ್ಯಾವಶಾತ್ ತಥಾ ಸಂಸಾರೇ ಪ್ರಕಾಶಯತಿ ಇತಿ. ನಾ ಬಿಟ್ಟೇನು ನ ತಥಾ ಸಂಸಾರೇ ಪ್ರಕಾಶ. ಇಲ್ಲಿ ಸ್ವಲ್ಪ ತಪ್ಪಿದೆ. ಯದ್ಯಪಿ ಜೀವಚೈತನ್ಯಂ ಮುಂದೆ ಏನಿದೆ? ಮುಂದೆ ಬ್ರಹ್ಮ ಬ್ರಹ್ಮವತ್ ಅಂತ ಅರ್ಥ. ಜೀವಚೈತನ್ಯವು ಬ್ರಹ್ಮನಂತೆ ಸಪ್ರಕಾಶಾತ್ಮಕ. ಸಪ್ರಕಾಶಾತ್ಮಕವಾದ ಜೀವಚೈತನ್ಯವನ್ನು ಜಡವಾದ ಅವಿದ್ಯೆ ಹೇಗೆ ಪ್ರತಿಬಂಧಿಸೋದು ಅಂದರೆ ಉತ್ತರ ಕೊಟ್ಟಿದ್ದಾರೆ ಆಚಾರ್ಯ. ಏನಂತ? ಭಗವಂತನ ಶಕ್ತಿಯಿಂದ ಜಡವಾದ ಅವಿದ್ಯೆಗೂ ಆ ಸಾಮರ್ಥ್ಯ ಬಂದಿದೆ. ಪರಮೇಶ್ವರ ಅಚಿಂತ್ಯ ಅದ್ಭುತ ಶಕ್ತಿಯ ಉಪಬೃಂಹಿತಂ. ಅವನು ಪೇದೆ ಪೊಲೀಸು, ನಮಗಿಂತ ತೆಳ್ಳಗಿರ್ಬೋದು, ನಾವು ಕಟ್ಟುಮಸ್ತಾಗಿರ್ಬೋದು. ನಮ್ಮ ಮೇಲೆ ದೊಣ್ಣೆ ಹಿಡ್ಕೊಂಡು ಹೆದರಿಸ್ತಾನೆ. ಯಾಕೆ ಹೇಳಿ? ಅವನಿಗೆ ಪವರ್ ಇದೆ. ಮತ್ತೊಬ್ಬರ ಪವರಿಂದ ನಮಗಿಂತ ದೇಹದಲ್ಲಿ ವೀಕ್ ಆಗಿದ್ದರೂ ನಮ್ಮನ್ನು ಹೆದರಿಸ್ತಾನೆ. ಯಾಕೆ? ಇನ್ನೊಬ್ಬರ ಪವರ್. ಹಾಗೆ ಅಜ್ಞಾನ ಸೊಣಸಲತೆ ಇದೆ. ಅದಕ್ಕೆ ಯಾರ ಶಕ್ತಿ ಇದೆ? ಪರಮಾತ್ಮನ ಅಚಿಂತ್ಯಾದ್ಭುತ ಶಕ್ತಿಯ ಹಿನ್ನೆಲೆ ಇದೆ. ಆದ್ದರಿಂದ ನಿಮ್ಮನ್ನು ಮುಚ್ಚುತ್ತೆ ಅದು. ಆದ್ದರಿಂದ ಈ ವಾದವನ್ನು ಒಪ್ಪಿಕೊಂಡಾಗ ಸಪ್ರಕಾಶ ಚೈತನ್ಯವನ್ನು, ಅದರ ಧರ್ಮವನ್ನು ಜಡವಾದ ಅಜ್ಞಾನ ಮುಚ್ಚೋದು ಹೇಗೆ ಅನ್ನೋದಕ್ಕೂ ನಮ್ಮಲ್ಲಿ ಉತ್ತರ ಇದೆ. ಸ್ಯಾದೇತತ್ ಅಸ್ತಿ ತಾವತ್
ಅವಿದ್ಯಾ ಸಾ ಚ ದುರ್ಘಟ ಘಟನಾ ಸ್ವಭಾವ ಯಥೋಕ್ತಂ ದುರ್ಘಟತ್ವಂ ಅವಿದ್ಯಾಯಾಃ ಭೂಷಣಂ ನ ತು ದೂಷಣಂ ಕಥಂಚಿತ್ ಘಟಮಾನತ್ವೇ ಅವಿದ್ಯಾತ್ವಂ ದುರ್ಘಟಂ ಭವೇತ್ ಇತಿ ತಥಾ ಚ ಅನುಪಪತ್ತಿಃ ಕಥಂ ತತ್ಸ್ವರೂಪ ಅಪಲಾಪಾಯ ಪ್ರಭವತಿ ಇತಿ. ಇಲ್ಲಿಗೆ ನಮ್ಮ ಸಿದ್ಧಾಂತ ಮುಗಿಯಿತು. ಅವರ ಸಿದ್ಧಾಂತದಲ್ಲಿ ಅವಿದ್ಯೆಗೆ ಆಶ್ರಯ ಯಾವುದು, ಆವರಣ ಯಾವುದು, ಅದು ಸ್ವಾಭಾವಿಕನೋ ಮಿಥ್ಯಾನೋ ಅಟ್ಯಾಕ್ ಮಾಡಿದ್ದೀರಿ ನೀವು. ಅದಕ್ಕೆ ಆಶ್ರಯನೂ ಹೇಳಕ್ಕೆ ಬರಲ್ಲ, ಆವರಣನೂ ಹೇಳಕ್ಕೆ ಬರಲ್ಲ, ಅದು ಅಸತ್ಯ ಅಂತಲೂ ಹೇಳಲಿಕ್ಕೂ ಬರಲ್ಲ. ಅವನ ಮೇಲೆ ದೋಷಗಳನ್ನು ಸುರಿಮಳೆ ಹಾಕಿದ್ರಿ. ಸಂತೋಷ ಅಂತ. ಯಾಕೆ? ಅವಿದ್ಯೆ ಏನು? ಮಿಥ್ಯ. ಮಿಥ್ಯಾ ಪದಾರ್ಥನ ಜಸ್ಟಿಫೈ ಮಾಡಿದರೆ ಅದು ಮಿಥ್ಯ ಆಗುತ್ತಾ? ಯಾವುದಕ್ಕೆ ಜಸ್ಟಿಫಿಕೇಶನ್ ಇದೆಯೋ ಅದು ಸತ್ಯ. ಸತ್ಯಕ್ಕೆ ಸಮರ್ಥನೆ ಬೇಕು, ಮಿಥ್ಯಕ್ಕೆ ಸಮರ್ಥನೆ ಬೇಕಾ? ಸಮರ್ಥನೆ ಇಲ್ಲದೇ ಇರೋದೇ ಅದಕ್ಕೆ ಭೂಷಣ. ಸಮರ್ಥನೆ ಇದ್ರೆ ಅದು ಮಿಥ್ಯ ಆಗಲ್ಲ. ಅಲ್ಲ, ನೀವು ಅವಿದ್ಯಕ್ಕೆ ಎಷ್ಟೆಷ್ಟು ದೋಷ ಹೇಳ್ತೀಯೋ ಅಷ್ಟಷ್ಟು ಅವಿದ್ಯೆ ಗಟ್ಟಿ ಆಗುತ್ತೆ. ದುರ್ಘಟತ್ವಂ ಅವಿದ್ಯಾಯ ಭೂಷಣಂ ನತು ದೂಷಣಂ ಅಂತಾರೆ. ಅವಿದ್ಯೆಗೆ ಏನು ದುರ್ಘಟ, ಸಾಧ್ಯ ಇಲ್ಲ ಸಾಧ್ಯ ಇಲ್ಲ, ಹೇಗೆ ಹೇಗೆ ಅಂತ ಎಷ್ಟೆಷ್ಟು ಆಕ್ಷೇಪ ಮಾಡ್ತೀರೋ ಆ ಆಕ್ಷೇಪಕ್ಕೆ ಮೌನವಾಗಿ ನಾನು ಕೂತಷ್ಟು ಆ ವಿದ್ಯೆ ದೃಢ ಆಗತ್ತೆ. ಕಥಂಚಿತ್ ಘಟಮಾನತ್ವೇ, ಅದಕ್ಕೊಂದು ಆಶ್ರಯ ಇದೆ, ಅದಕ್ಕೊಂದು ಆವರಣವಾದ ವಸ್ತು ಇದೆ ಅಂತ ಜಸ್ಟಿಫಿಕೇಶನ್ ನಾನು ಕೊಟ್ಟರೆ ಅದು ಅವಿದ್ಯೆನೇ ಅಲ್ಲ ಅಂತ ಆಗುತ್ತೆ. ಆದ್ದರಿಂದ ಅನಿರ್ವಚನೀಯವಾದ ಅವಿದ್ಯೆಗೆ ಆಶ್ರಯ ಹೇಗೆ, ಆವರಣ ಹೇಗೆ ಅನ್ನೋ ದೋಷಗಳೆಲ್ಲ ಭೂಷಣ. ನಾನು ಅದಕ್ಕೆ ಆನ್ಸರ್ ಮಾಡಬೇಕಾದಿಲ್ಲ. ಯಾಕಂದ್ರೆ ಅಸತ್ಯ, ಅಸತ್ಯಕ್ಕೆ ದೋಷವು ಭೂಷಣ. ಸರಿನೋ ತಪ್ಪೋ? ಯಾಕೆ? ನೀವು ದೋಷವನ್ನು ಪರಿಹಾರ ಮಾಡಿದರೆ ಸಮರ್ಥನೆ ಮಾಡಿದ್ದೀವಿ. ಸಮರ್ಥನೆ ಮಾಡಿದರೆ ಏನಾಯ್ತು? ಅದು ಸತ್ಯ ಆಯಿತು. ಅಲ್ಲ, ಸಮರ್ಥನೆ ಮಾಡೋಕ್ಕೆ ಹೋಗಲ್ಲ. ನೀವು ಹೇಳಿದ ಎಲ್ಲ ದೋಷವನ್ನು ಹೋಗ್ತೇವೆ, ಸಂತೋಷವಾಗಿ ಹೋಗ್ತೇವೆ ಅಂತ. ಇದೊಂದು ಆನ್ಸರ್ ಇದೆ ನೋಡಿ. ಅತ್ರ ವಕ್ತವ್ಯಂ ಕಿಂ ಅವಿದ್ಯಾ ದುರ್ಘಟ ಘಟನ ದುರ್ಘಟ ಸುಘಟ ಘಟನಾ ಸ್ವಭಾವ ಉತ ದುರ್ಘಟೈಕ ಸ್ವಭಾವ ವಾ ನಾದ್ಯಃ ಸುಘಟಾಂಶೇ ಅವಿದ್ಯಾತ್ವ ಅಭಾವ ಪ್ರಸಂಗಾತ್ ದ್ವಿತೀಯೇ ದೋಷಮಾಹ. ಎರಡು ಪ್ರಶ್ನೆ ಮಾಡ್ತಾರೆ ಟೀಕಾಕೃತ್ಪಾದ. ಅವಿದ್ಯೆಯು ದುರ್ಘಟ ಸುಘಟ ಈ ಎರಡು ಸ್ವಭಾವವೂ ಇದೆಯೋ ಅಥವಾ ದುರ್ಘಟವೇನೋ? ದುರ್ಘಟ ಅನ್ನೋದಕ್ಕೆ ಅರ್ಥ ಆಯ್ತಾ? ಘಟಯತೀತಿ ಘಟ ಅಂದರೆ ಸಮರ್ಥನೀಯ ಅಂತ. ಸುಘಟ ಅಂದರೆ ಸಮರ್ಥನೀಯ. ದುರ್ಘಟ ಅಂದರೆ ಸಮರ್ಥನೆ ಮಾಡಲಿಕ್ಕೆ ಬರಲ್ಲ. ಅವಿದ್ಯಾಕ್ಕೆ ಎರಡೂ ಸ್ವಭಾವವನ್ನು ಒಪ್ಪಿಯೋ ಒಂದು ಮಾತ್ರನೋ? ಅಂದರೆ ದುರ್ಯೋಧನ 100ಕ್ಕೆ 100% ಕೆಟ್ಟವನ 50%? ಕೇಳ್ದಂಗೆ ಅವಿದ್ಯೆಯು ಸುಘಟವೂ ಆಗಿದೆ ದುರ್ಘಟವೂ ಆಗಿದೆ ಅಂತೀಯೋ? ಸುಘಟ ಅಲ್ವೇ ಅಲ್ಲ, ದುರ್ಘಟವೇ ಅಂತ ನಿಂದು. ಎರಡೂ ಸ್ವಭಾವ ಅದರಲ್ಲಿ ಇದೆ ಅಂದಮೇಲೆ ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡಬೇಕು, ಸುಘಟ ಆಗಬೇಕು. ಅಂದರೆ ನಾನು ಕೇಳಿದ ಪ್ರಶ್ನೆಗೆ ಆಶ್ರಯ ಆವರಣ ಯಾವುದು ಅಂತ ನಾನು ಆಕ್ಷೇಪ ಮಾಡಿ ಖಂಡನೆ ಮಾಡಿದ್ದಕ್ಕೆ ಉತ್ತರ ಕೊಟ್ಟರೆ ಸುಘಟ ಆಗತ್ತೆ. ಸುಘಟ ಆಯಿತು ಅಂದರೆ ಅದು ಅವಿದ್ಯೆ ಆಗಲಿಕ್ಕಿಲ್ಲ. ಏವಂಚ ಸುಘಟ ಅಂತ ಹೇಳಿಬಿಟ್ರೆ ಸುಘಟತ್ವಾಂಶದಲ್ಲಿ ಅದಕ್ಕೆ ಅವಿದ್ಯಾತ್ವ ಹೋಯಿತು. ದುರ್ಯೋಧನಲ್ಲಿ 50% ಸರಿ ಇದೆ, ಗುಣ ಇದೆ ಅಂದರೆ ಅವನು ನಿತ್ಯತಮೋ ಯೋಗ್ಯ ಅಲ್ಲ ಅಂತ. ಹಾಗೆ ಅವಿದ್ಯೆಯಲ್ಲಿ 50% ಸುಘಟತ್ವ ಇದೆ ಅಂದರೆ ಆ ಅಂಶದಲ್ಲಿ ಅದು ಅವಿದ್ಯೆ ಅಲ್ಲ ಅಂತ ಅರ್ಥ. ಶಿಶುಪಾಲನಲ್ಲಿ 50% ಗುಣ ಇದೆ ಅಂದರೆ
ಅದು ಶಿಶುಪಾಲನಲ್ಲಿ ಸೇರಿದ ದೈತ್ಯ ಅಲ್ಲ, ಅವನು ಜಯ. ಹಾಗೆ ಅವಿದ್ಯೆಯಲ್ಲಿ ಜಯನಲ್ಲಿ ಒಬ್ಬ ರಾಕ್ಷಸ ತೋರಿದಂತೆ, ಕಂಸನಲ್ಲಿ ಯಾರು ಸೇರ್ಕೊಂಡಿದ್ದಾನೆ? ಕಾಲನೇಮಿ ಪ್ಲಸ್ ಭೃಗುಮುನಿ. ಹಾಗೆ ಅವಿದ್ಯೆಯಲ್ಲಿ ಭೃಗುಮುನಿ ಕಾಲನೇಮಿ ಇಬ್ಬರು ಸೇರ್ಕೊಂಡಿದ್ದಾರೋ, ಕಾಲನೇಮಿ ಮಾತ್ರನೋ ಅಂತ ಪ್ರಶ್ನೆ. ಭೃಗು ಮುನಿತರ ಸುಘಟತ್ವ ಇದೆ ಅಂದರೆ ಸುಘಟವಾದ್ದು ದುರ್ಘಟ ಅಲ್ಲ. ಕಾಲನೇಮಿ ಭೃಗು ಅಲ್ಲ, ಭೃಗು ಕಾಲನೇಮಿ ಅಲ್ಲ. ಆದ್ರಿಂದ ಎರಡು ಸ್ವಭಾವ ಇದೆ ಅನ್ನಬೇಡ, ಒಂದೇ ಅನ್ನಬೇಕು. ಅದಕ್ಕೆ ದೋಷ ಟ್ರೀಟ್ಮೆಂಟ್ ಆಚಾರ ಕೊಡ್ತಾರೆ ಮುಂದಕ್ಕೆ. ದ್ವಿತೀಯೇ ದೋಷ ಮಾಹ ಅವಿದ್ಯೇತಿ ಅವಿದ್ಯಾ ದುರ್ಘಟತ್ವಂ ಚೇತ್ ಸ್ಯಾದಾತ್ಮಾಪಿ ಹಿತಾದೃಶಃ. ಅವಿದ್ಯೆಯು ದುರ್ಘಟೈಕ ಸ್ವಭಾವ ಅಂತಾದರೆ ಆತ್ಮನಲ್ಲಿ ಅವಿದ್ಯೆ ಅಂತಾನೆ ಅವನು. ಆತ್ಮನಲ್ಲಿ ಅವಿದ್ಯೆ. ಅವನ ಸ್ಲೋಗನ್ ಆಶ್ರಯತ್ವ ವಿಷಯತ್ವ ಭಾಗಿನಿ ನಿರ್ವಿಶೇಷ ಚಿತಿ. ನಿರ್ವಿಶೇಷ ಆತ್ಮನೇ ಅವಿದ್ಯೆಗೆ ಆಶ್ರಯ ಅಂತ ನೀನು ಹೇಳು. ಅಲ್ಲಿಗೆ ಎಷ್ಟು ವಸ್ತು ಇದೆ? ಆತ್ಮ, ಅವಿದ್ಯೆ, ಎರಡು ಬೇಡ. ಆತ್ಮನೇ ಅವಿದ್ಯೆ ಅಂತ ಏನು ಹೇಳ್ಬೇಡು. ಆತ್ಮನಲ್ಲಿ ಅವಿದ್ಯೆ ಬೇಡ, ಆತ್ಮನೇ ಅವಿದ್ಯೆ. ನಿಮ್ಮಲ್ಲಿ ದುಡ್ಡು ಬೇಡ, ನೀವೇ ದುಡ್ಡು. ನಿಮ್ಮಲ್ಲಿ ಬಂಗಾರ ಬೇಡ, ನೀವೇ ಬಂಗಾರ. ಹಾಗೆ ಆತ್ಮನಲ್ಲಿ ಅವಿದ್ಯೆ ಬೇಡ, ಆತ್ಮನೇ ಅವಿದ್ಯೆ. ಹೇ, ಆತ್ಮ ಚೈತನ್ಯ, ಅವಿದ್ಯೆ ಜಡ, ಆತ್ಮ ಸತ್ಯ, ಅವಿದ್ಯೆ ಮಿಥ್ಯ, ಎರಡು ಒಂದೇ ಆಗುವುದು ಹೇಗೆ? ದುರ್ಘಟತ್ವಂ ಅವಿದ್ಯಾಯ ಭೂಷಣಂ ನತು ಭೂಷಣಂ ಅಂತ. ಅದ್ರ ಮೇಲೆ ಏನೇನು ಕ್ವಶನ್ ಮಾಡ್ತೀರೋ ಅದೆಲ್ಲ ಭೂಷಣ ಅಂದ್ಬಿಡು. ಇದರಿಂದ ಎರಡೆರಡು ತತ್ವವನ್ನು ಒಪ್ಪೋದು ಲಾಭ ಆಯಿತು. ಏನೇನು ದೋಷ ಬರುತ್ತೋ ಅದೆಲ್ಲ ಭೂಷಣ ಅಂದ್ಬಿಡು. ಇದು ಆಚಾರ ವಾಕ್ಯದ ಅರ್ಥ. ದುರ್ಘಟತ್ವಂ ಅವಿದ್ಯಾಯ ಚೇತ್, ಅವಿದ್ಯೆಗೆ ದುರ್ಘಟತ್ವೈಕ ಸ್ವಭಾವ ಅಂತಾದರೆ ಆತ್ಮಾಪಿ ತಾದೃಶ, ಆತ್ಮನೇ ಅವಿದ್ಯಾರೂಪನಾಗಲಿ. ಅವಿದ್ಯಾಯ ದುರ್ಘಟತ್ವಂ ಚೇತ್ ಸ್ವಭಾವ ಇತಿ ಶೇಷಃ ಶಿಶಬ್ದಃ ತಸ್ಮಾದಿತ್ಯರ್ಥೇ ತಾದೃಶಃ ಅವಿದ್ಯಾ ಸದೃಶಃ ಮಿಥ್ಯೇತಿ ಯಾವತ್. ಆತ್ಮನೂ ಅವಿದ್ಯೆಯಂತೆ ಮಿಥ್ಯಾ ಅಂತಾಗಲಿ. ಎರಡು ಮಿಥ್ಯ, ಆತ್ಮನೂ ಮಿಥ್ಯ, ಅವಿದ್ಯೆನೂ ಮಿಥ್ಯ ಅಂತಾಗಲಿ. ವಿವರಣೆ ಮಾಡ್ತಾರೆ ನೋಡಿ. ಅಯಮರ್ಥಃ ಯದಿ ಅವಿದ್ಯಾ ದುರ್ಘಟೈಕ ಸ್ವಭಾವ ಸ್ಯಾತ್ ತದಾ ಸಾಧಿಷ್ಠಾನ ಸಸಾಕ್ಷಿಕಾ ಚ ನ ಸ್ಯಾತ್ ತಥಾತ್ವೇ ಸುಘಟತ್ವ ಪ್ರಸಂಗೇನ ಅವಿದ್ಯಾತ್ವ ಅಭಾವ ಪ್ರಸಂಗಾತ್ ತತಶ್ಚ ಆತ್ಮಾಭಾವೇನ ಶೂನ್ಯವಾದಾಪತ್ತಿ ಇತಿ. ನೋಡ್ರಿ, ಅದ್ವೈತ ಸಿದ್ಧಾಂತದಲ್ಲಿ ಜಗತ್ತು ಮಿಥ್ಯೆ. ಜಗತ್ತು ಮಿಥ್ಯ ಆಗಬೇಕಾದ್ರೆ ಆ ಜಗತ್ತಿಗೆ ಕಾರಣವಾದ ಒಂದು ಅವಿದ್ಯೆ ಬೇಕು. ಆ ಅವಿದ್ಯೆ ಇರಬೇಕಾದ್ರೆ ಒಂದು ಬ್ರಹ್ಮ ಬೇಕು. ಅವಿದ್ಯೆಗೆ ಆಶ್ರಯವಾದ ಒಂದು ವಸ್ತು ಬೇಕು, ಬ್ರಹ್ಮ. ಅಲ್ಲಿಗೆ ಬ್ರಹ್ಮನಲ್ಲಿ ಅವಿದ್ಯೆಯು ಇದೆ. ಆ ಅವಿದ್ಯೆ ಏನಾಗಿದೆ? ಮಿಥ್ಯ ಆಗಿದೆ. ಅದು ಮಿಥ್ಯ ಆದ್ರಿಂದ ಅದರ ಕೂಸು ಈ ಜಗತ್ತು, ಅದೆಲ್ಲ ಮಿಥ್ಯೆ. ಅವಿದ್ಯೆ ಮಿಥ್ಯೆ ಅಂತಾಗೋದು ಯಾವಾಗ? ಮಿಥ್ಯ ಆಗಬೇಕಾದ್ರೆ ಆರೋಪಿತ ಆಗಬೇಕು. ರಜತವು ಮಿಥ್ಯ, ಯಾಕೆ? ಶುಕ್ತಿಯಲ್ಲಿ ಆರೋಪಿತ. ಅವಿದ್ಯೆಯು ಮಿಥ್ಯ, ಯಾಕೆ? ಬ್ರಹ್ಮನಲ್ಲಿ ಆರೋಪಿತ. ಅಲ್ಲಿಗೆ ಜಗತ್ತು ಮಿಥ್ಯ ಅನ್ನೋದಕ್ಕೋಸ್ಕರ ಅವಿದ್ಯೆ, ಅವಿದ್ಯೆಗೆ ಮಿಥ್ಯಾತ್ವ ಕೊಡಿಸೋಕ್ಕೋಸ್ಕರ ಆತ್ಮ.
ಈ ಮೂರು ತತ್ವಗಳನ್ನು ಒಪ್ಪಬೇಕು ನೀನು. ಅವಿದ್ಯೆ ದುರ್ಘಟ ಅಂತ ಒಪ್ಪಿದ್ರೆ ಅವಿದ್ಯೆ ಮಿಥ್ಯಾ ಯಾಕೆ ಮಿಥ್ಯಾ? ಆತ್ಮನಲ್ಲಿ ಆರೋಪಿತ. ಯಾಕೆ ಅನ್ನೋದಕ್ಕೆ ಆನ್ಸರೇ ಕೊಡಬೇಡ. ದುರ್ಘಟತ್ವಂ ಅವಿದ್ಯಾಯ ಭೂಷಣ. ಅವಿದ್ಯೆ ಯಾಕೆ ಮಿಥ್ಯಾ ಅಂದರೆ ಮಿಥ್ಯಾ. ಯಾಕೆ ಅನ್ನೋದಕ್ಕೆ ಆನ್ಸರ್ ಕೊಟ್ಟರೆ ಅವಿದ್ಯಕ್ಕೆ ಮಿಥ್ಯಾತ್ವನೇ ಬರಲಿಕ್ಕಿಲ್ಲ. ಯಾವ್ಯಾಕೆ ಆನ್ಸರ್ ಇದೆಯೋ ಅದು ಸತ್ಯ. ಅಲ್ಲಿಗೆ ಆತ್ಮ ಅನ್ನೋ ತತ್ವವನ್ನು ಒಪ್ಪುವ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಬೌದ್ಧವಾದಕ್ಕೂ ಅದ್ವೈತವಾದಕ್ಕೂ ವ್ಯತ್ಯಾಸವೇ ಇಲ್ಲ. ಬೌದ್ಧವಾದ ಏನಂತಾರೆ? ಎಲ್ಲವೂ ಮಿಥ್ಯ, A to Z ಮಿಥ್ಯ. ಅದ್ವೈತವಾದ ಏನು ವಿಶೇಷ? ಬ್ರಹ್ಮನು ಸತ್ಯ. ಆ ಬ್ರಹ್ಮನು ಸತ್ಯ ಅಂತ ಯಾಕೆ ಉಳಿಸ್ಕೊಂಡಿದ್ದಾರೆ? ಅವಿದ್ಯೆಯನ್ನು ಕೊಲ್ಲೋಕ್ಕೋಸ್ಕರ ಬ್ರಹ್ಮನನ್ನು ಅಧಿಷ್ಠಾನ ಅಂತ ಇಟ್ಕೊಂಡಿದ್ದಾರೆ. ಅವಿದ್ಯೆಯು ಮಿಥ್ಯ ಆಗಬೇಕಾದ್ರೆ ಆತ್ಮನು ಸತ್ಯ ಆಗಬೇಕು. ಇವಾಗ ಅವಿದ್ಯೆಗೆ ದುರ್ಘಟತ್ವವೇ ಭೂಷಣ ಅಂತ ಆದಮೇಲೆ ಅದು ಮಿಥ್ಯ ಆಗಬೇಕಾದ್ರೆ ಇನ್ನೊಂದು ಕಡೆ ಇಂಪೋಸ್ ಆಗಬೇಕು ಅಂತಿಲ್ಲ. ಅದು ಇಂಪೋಸ್ ಆಗದಿದ್ದರೂ ಮಿಥ್ಯ. ಅದು ಯಾಕೆ ಮಿಥ್ಯ ಅನ್ನೋದಕ್ಕೆ ಆನ್ಸರ್ ಕೊಟ್ಟರೆ ಸುಘಟತ್ವ ಬಂತು. ದುರ್ಘಟತ್ವ ಬರಬೇಕಾದ್ರೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಬರಬಾರದು. ಉತ್ತರ ಬರಬಾರದು ಅಂದರೆ ಆತ್ಮತತ್ವವೂ ಬೇಡ. ಅಲ್ಲಿಗೆ ನಿನ್ನ ಸಿದ್ಧಾಂತ ಶೂನ್ಯ ಸಿದ್ಧಾಂತ ತುಲ್ಯ ಆಯಿತು ಅಂತ ಇದು ಆಚಾರ್ಯರ ವಾಕ್ಯದ ಅರ್ಥ. ಸ್ಯಾದ್ ಅವಿದ್ಯಾಪಿ ತಾದೃಶಃ ಅಂದರೆ ಆತ್ಮಾಪಿ ತಾದೃಶಃ ಸ್ಯಾತ್ ಅಂದರೆ ಆತ್ಮನು ಅವಿದ್ಯೆಯಂತೆ ಇಲ್ಲ ಅಂತ ಆಗಲಿ. ಶೂನ್ಯವಾದ ಆಪತ್ತಿ. ನನು ಈಶ್ವರ ಶಕ್ತಿರಪಿ ಕಥಂ ಯಾವತ್ ಪ್ರಮಾಣ ಸಿದ್ಧಂ ತಾವತಃ ಸುಘಟಸ್ಯ ದುರ್ಘಟಸ್ಯ ವಾ ಘಟನಾಯಾಂ ಪಟುಃ ಇತಿ ಬ್ರೂಮಃ. ನೋಡಿ, ನಮ್ಮ ಮೇಲೆ ಕಲ್ಲೆಸರ. ನಿಮ್ಮಲ್ಲಿ ಈಶ್ವರ ಶಕ್ತಿಯಂತೆ ನಮ್ಮಲ್ಲಿ ಅವಿದ್ಯೆ. ಇದನ್ನು ಅದ್ವೈತವಾದಿಗಳು ನಮ್ಮ ಮೇಲೆ ಹೇಳ್ತಾರೆ. ಇವತ್ತು ವಾಚಾರ್ಥದಲ್ಲಿ ಬರುವ ವಿಷಯ ಇದು. ನೀವು ಎಲ್ಲಿ ಆನ್ಸರ್ ಹೇಳೋಕ್ಕೆ ಬರಲ್ಲೋ ದೇವರ ಅಚಿಂತ್ಯಾದ್ಭುತ ಶಕ್ತಿ ಅಂದ್ಬಿಡ್ತೀವಿ. ಅದ್ವೈತಿಗಳು ಎಲ್ಲಿ ಆನ್ಸರ್ ಹೇಳೋಕ್ಕೆ ಬರಲ್ಲೋ ಅದು ಅವಿದ್ಯೆಯ ಕೈವಾಡ ಅಂತಾರೆ. ಅಲ್ಲಿಗೆ ನಮ್ಮ ಅವಿದ್ಯೆಯನು ನಿಮ್ಮ ಅಚಿಂತ್ಯಾದ್ಭುತ ಶಕ್ತಿ ದೇವರದು ಈಕ್ವಲ್. ಏನು ವ್ಯತ್ಯಾಸ ಅಂದರೆ ವ್ಯತ್ಯಾಸ ಇದೆ ಅಂತ. ಶಾಸ್ತ್ರದಲ್ಲಿ ಏನು ಸಿದ್ಧ ಆಗಿದೆಯೋ ಅದು ಕೆಲವು ದುರ್ಘಟ ಆಗಿರ್ಬೋದು, ಕೆಲವು ಸುಘಟ ಆಗಿರ್ಬೋದು. ಅವೆಲ್ಲವನ್ನು ಸುಘಟವಾಗಿಯೂ ದುರ್ಘಟವಾಗಿಯೂ ಮಾಡುವಂತಹದ್ದು ಭಗವಂತನ ಶಕ್ತಿ. ಇದು ನಮ್ಮ ಅಚಿಂತ್ಯಾದ್ಭುತ ಶಕ್ತಿಯ ಕಲ್ಪನೆ. ಅಂದರೆ ಆ ಅಚಿಂತ್ಯಾದ್ಭುತ ಶಕ್ತಿಯನ್ನು ಎಲ್ಲಿ ನಾವು ಯೂಸ್ ಮಾಡ್ತೇವೆ ಅಂದರೆ ಶಾಸ್ತ್ರವು ಆ ಪ್ರಮೇಯವನ್ನು ಹೇಳಬೇಕು. ಅದಕ್ಕೆ ಜಸ್ಟಿಫಿಕೇಶನ್ ನಮಗೆ ಗೊತ್ತಿಲ್ಲದೇ ಇರಬೇಕು. ಆವಾಗ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿ ಅಂತೀವಿ. ನೋಡಿ, ಇಲ್ಲೇ ಆತ್ಮ ಸ್ವಪ್ರಕಾಶ, ಅವನ ಧರ್ಮಗಳು ಅವನಿಗಿಂತ ಅಭಿನ್ನ. ಆತ್ಮ ತೋರ್ತಾನೆ, ಧರ್ಮ ತೋರಲ್ಲ. ಬಟ್ಟೆ, ನಾನು ಬಿಳಿ ಬಟ್ಟೆ ಹಾಕೊಂಡಿದ್ದೇನೆ, ಬಿಳಿ ಬಣ್ಣವು ಬಟ್ಟೆಯೂ ಒಂದೇ. ಬಟ್ಟೆ ತೋರ್ತದೆ, ಬಣ್ಣ ತೋರಲ್ಲ. ಸಾಧ್ಯನಾ? ಆದರೆ ಜೀವ ತೋರ್ತಾನೆ, ಧರ್ಮ ತೋರಲ್ಲ. ಶಾಸ್ತ್ರ ಸಿದ್ಧ ಇದು. ಇದು ಹ್ಯಾಕೆ ಕೊಡಿಸೋದು? ಭಗವಂತನ ಅಚಿಂತ್ಯ ಶಕ್ತಿ. ಹೀಗೆ ಪ್ರಮಾಣದಿಂದ ಒಂದು ವಿಷಯ ಸಿದ್ಧ ಆಗಿ ಅದನ್ನು ಹೇಗೆ ಅನ್ನೋದಕ್ಕೆ ಆನ್ಸರ್ ನಮಗೆ ಕೊಡ್ಲಿಕ್ಕೆ ಬರಲಿಲ್ಲ ಅಂದರೆ ಭಗವಂತನ ಅಚಿಂತ್ಯ ಶಕ್ತಿ ಅಂತ. ಇನ್ನು ಎಲ್ಲಿ ಸಮರ್ಥನೆ ಮಾಡಲಿಕ್ಕೆ ಬರ್ತದೋ, ಉದಾಹರಣೆಗೆ ಬೆಂಕಿ ಬಿಸಿಯಾಗಿದೆ, ಇದು ನಮ್ಮ ಅನುಭವಕ್ಕೆ ಸಿದ್ಧ. ಯಾಕೆ ಬಿಸಿಯಾಗಿದೆ? ದೇವರು ಬಿಸಿ ಅನ್ನೋ ಗುಣವನ್ನು ಕೊಟ್ಟಿದ್ದಾನೆ. ಇದು ಸುಘಟ. ಬೆಂಕಿ ಇದ್ದರೆ ಹೊಗೆ ಇರುತ್ತದೆ. ಯಾಕೆ? ಬೆಂಕಿಯಿಂದ ಹೊಗೆ ಹುಡ್ತದೆ. ಆದ್ದರಿಂದ ಹೊಗೆ ಇದ್ದ ಮೇಲೆ ಬೆಂಕಿ ಇರಲೇಬೇಕು. ಇದು ಸುಘಟ. ಇದನ್ನು ಮಾಡುವನು ಯಾರು? ಪರಮಾತ್ಮನ ಶಕ್ತಿ. ಹೀಗೆ ಪರಮಾತ್ಮನ ಶಕ್ತಿ ಸುಘಟವಾದ್ದನ್ನು ದುರ್ಘಟವಾದ್ದನ್ನು ಎಲ್ಲವನ್ನೂ ಅಲ್ಲ, ಪ್ರಮಾಣ ಸಿದ್ಧವಾದ್ದನ್ನು ನಡೆಸಿಕೊಡ್ತದೆ. ಆದರೆ ನೀನು ಅವಿದ್ಯೆಯು ಮಿಥ್ಯ ಅಂತ ನಿನ್ನ ಕಾಂಟ್ರಿಬ್ಯೂಷನ್, ಶಾಸ್ತ್ರದ್ದಲ್ಲ. ನಿನ್ನ ಕಾಂಟ್ರಿಬ್ಯೂಷನ್ ಅವಿದ್ಯಾನ ಮಿಥ್ಯ ಅಂತ ನೀನು ಹೇಳಿ, ಹಾಗೆ ಆಶಯ ಯಾವುದು, ವಿಷಯ ಯಾವುದು, ಆವರಣ ಯಾವುದು ನಾವು ಕೇಳಿದರೆ ಮಿಥ್ಯ, ಅದರಿಂದ ಅದೆಲ್ಲ ಕೂಡುತ್ತೆ. ಶಾಸ್ತ್ರ ಇದೆಯಾ ಇದಕ್ಕೆ? ನಿನ್ನ ಅವಿದ್ಯೆಗೂ ನನ್ನ ಅಚಿಂತ್ಯಾದ್ಭುತ ಶಕ್ತಿಗೂ ಇರುವ ವ್ಯತ್ಯಾಸ ಇದು. ನಮ್ಮಲ್ಲಿ ಶಾಸ್ತ್ರ ಸಿದ್ಧವಾದ್ದನ್ನು ಕೂಡಿಸದೆ, ನಿನ್ನ ಅವಿದ್ಯೆ ಶಾಸ್ತ್ರ ಅಸಿದ್ಧವಾದದ್ದು, ಮಿಥ್ಯಾತ್ವ ಶಾಸ್ತ್ರ ಹೇಳಲಿಲ್ಲ.
ಅದನ್ನು ಮಿಥ್ಯಾತ್ವವನ್ನು ನೀನೇ ಒಪ್ಪಿಕೊಂಡು ಅದು ಅವಿದ್ಯೆಯ ಕೈವಾಡ ಅಂತ ನೀನೇ ಕೊಡುವ ಆನ್ಸರು ನಾವು ಒಪ್ಪಲ್ಲ. ನಿನ್ನ ಅವಿದ್ಯೆಗೂ ನಮ್ಮ ಶಕ್ತಿಗೂ ವ್ಯತ್ಯಾಸ ಇದೆ. ತಮ ಆಸೀತ್ ಅಂತ ಕೊಟ್ಟ, ನಾವು ಒಪ್ತೀವಿ ಭಾವರೂಪಾಜ್ಞಾನ. ಆದರೆ ತಮ ಆಸೀತ್ ಅಂದ್ರೆ ಅರ್ಥ ಏನು? ನಮ್ಮಲ್ಲಿ ಪ್ರಕೃತಿ ಇತ್ತು ಅಂತ ನೋಡಿ. ಅವರಿಗೂ ಅವರ ಭಾವರೂಪ ಅಜ್ಞಾನಕ್ಕೂ ನಮಗೂ ಇರುವ ವ್ಯತ್ಯಾಸ ಇದು. ಅವರ ಭಾವರೂಪ ಅಜ್ಞಾನ, ಅದರ ಕ್ರಿಯೇಷನ್ ಈ ಜಗತ್ತು. ನಮ್ಮ ಭಾವರೂಪ ಅಜ್ಞಾನ ಅದು ಜೀವನಲ್ಲಿ ಮಾತ್ರ, ಇಲ್ಲಿ ಮಾತ್ರ ಸೀಮಿತ. ಅದರ ಕ್ರಿಯೇಷನ್ ಪುಸ್ತಕ ಅಲ್ಲ, ಅದರ ಕ್ರಿಯೇಷನ್ ಟೇಬಲ್ ಅಲ್ಲ, ಅದರ ಕ್ರಿಯೇಷನ್ ಇಲ್ಲೆಲ್ಲ ಅಜ್ಞಾನ ಇಲ್ಲ. ಆ ಅಜ್ಞಾನ ಇರೋದು ಒಬ್ಬೊಬ್ಬ ಜೀವನಿಗೆ ಒಂದೊಂದು ಅಜ್ಞಾನ. ಅವನಲ್ಲಿ ಬ್ರಹ್ಮ ಎಲ್ಲ ಕಡೆ ಇದ್ದಾನೆ, ಅಜ್ಞಾನ ಎಲ್ಲ ಕಡೆ ಇದೆ. ಈ ಅಜ್ಞಾನದ ಕ್ರಿಯೇಷನ್ ಈ ಪ್ರಪಂಚ. ಇಲ್ಲೂ ಅಜ್ಞಾನ ಇದೆ, ಇಲ್ಲೂ ಅಜ್ಞಾನ ಇದೆ, ಇಲ್ಲೂ ಅಜ್ಞಾನ ಇದೆ. ನಮ್ಮಲ್ಲಿ ಅಜ್ಞಾನ ಇರೋದು ಚೇತನನಲ್ಲಿ ಮಾತ್ರ. ಇದು ಅವರ ಅಜ್ಞಾನಕ್ಕೂ ನಮ್ಮ ಅಜ್ಞಾನಕ್ಕೂ ಅದರ ಫಂಕ್ಷನ್ ಬೇರೆ. ಜೀವನ ಸ್ವರೂಪವನ್ನು ತಿಳಿಯದೇ ಇದ್ದಂತೆ ಮಾಡೋದು, ಜೀವನ ಜೊತೆಯಲ್ಲಿರುವ ಪರಮಾತ್ಮನನ್ನು ತಿಳಿಯದಂತೆ ಮಾಡೋದು, ಇಷ್ಟೇ ಫಂಕ್ಷನ್ ಆಗಿರೋದು. ಅವರದ್ದು ಇಡೀ ಪ್ರಪಂಚದಲ್ಲಿ ಬ್ರಹ್ಮ ಮಾತ್ರ ಇದೆ. ಆ ಬ್ರಹ್ಮನನ್ನ ಗೋಡೆ, ಕಲ್ಲು, ಮಣ್ಣು, ನೀರು ಅಂತ ತಪ್ಪು ತಿಳಿಯುವಂತೆ ಮಾಡ್ತದೆ ಆ ವಿದ್ಯೆ. ಒಂದು ಬ್ರಹ್ಮನನ್ನ ಹಲವು ವಿಚಿತ್ರವಾದ ವಿಶ್ವವನ್ನಾಗಿ ತೋರಿಸುವ ಕೈವಾಡ ಆ ಅವಿದ್ಯೆಗೆ ಇದೆ. ಅಂಥ ಅದ್ಭುತ ಶಕ್ತಿ ನಮ್ಮ ವಿದ್ಯೆಗೆ ಇಲ್ಲ. ಕಂಟ್ರೋಲ್ ಇಲ್ವೇ ಇಲ್ಲ, ಅದು ಇಂಪೋರ್ಟೆಡ್. ಅದು ಮಿಥ್ಯ. ಕಂಟ್ರೋಲ್ ಏನದು? ಅನಾದಿ. ಎಲ್ಲಿಂದ ಬಂತು ಅನ್ಬೇಡ, ಅನಾದಿ. ನಿಮಗೆ ಎಲ್ಲಿಂದ ಬಂತು? ಅನಾದಿ ಅನ್ನಲ್ಲ ನೀವು, ಅದು ಅನಾದಿ. ಕಂಟ್ರೋಲ್ ಇಲ್ವೇ ಇಲ್ಲ, ಅದು ತನ್ನ ಕೈವಾಡವನ್ನು ಮಾಡ್ತಾ ಇರುತ್ತೆ. ನಮಗೆ ಕತ್ತಲೆಯಲ್ಲಿ ದೆವ್ವ ತೋರಿದಂತೆ ಪ್ರಪಂಚದಲ್ಲಿ ದೇವರು ಮಾತ್ರ ಇರೋದು. ನಿಮಗೆ ಅದು ನೀರು, ಮಣ್ಣು, ಕಲ್ಲು, ಇನ್ನೊಂದು ಮತ್ತೊಂದು, ಅನ್ನ, ಅಕ್ಕಿ, ಏನೇನೋ ತೋರುತ್ತೆ. ಅದೆಲ್ಲ ವಿದ್ಯೆಯ ಕೆಲಸ. ಇದು ನಮ್ಮಲ್ಲಿ ಆ ವಿದ್ಯೆಗೆ ಆಸಕ್ತಿ ಇಲ್ಲ. ನ ಚೈವಂ ತ್ವಯಾ ವಕ್ತುಂ ಶಕ್ಯಂ ಇತ್ಯುಕ್ತಂ ಸರ್ವಸ್ಯಾಪಿ ಸುಘಟಸ್ಯ ಅಪನ್ನವಃ ಅನೇನ ಅತಿಪ್ರಸಂಗೇನ ಉಪಲಕ್ಷಿತಃ ಬೋದ್ಧವ್ಯಃ. ಎವಂಚ ಈ ಅತಿಪ್ರಸಂಗ ಬ್ರಹ್ಮನೇ ಇಲ್ಲದಂತಾಗಲಿ ಇಂತ ಏನು ಆಪತ್ತಿ ಕೊಟ್ಟವೋ, ಇದರಿಂದ ಅವಿದ್ಯೆಗೆ ಏನೇನು ಸ್ವಭಾವ ಒಪ್ತಾನೋ ಅದಕ್ಕೆಲ್ಲ ಆನ್ಸರು ಕೊನೆಗೆ ಬ್ರಹ್ಮನೇ ಕಳ್ಕೊಳ್ಬೇಕಾಗತ್ತೆ ನೀನು ಅನ್ನೋದನ್ನು ಅವನಿಗೆ ಅವಿದ್ಯೆಯ ಬಗ್ಗೆ ಅವನು ಏನಾದರೂ ಸಮರ್ಥನೆ ಅಥವಾ ದುರ್ಘಟ ಅಂತ ಹೇಳಕ್ ಹೊರಟ್ರೆ ಕೊನೆಗೆ ಬಂದು ನಿಲ್ಲುವ ಪನಿಷ್ಮೆಂಟು ಆತ್ಮನೇ ಇಲ್ಲ ಅಂತ ಆಗಲಿ ಅನ್ನೋದನ್ನ ಇದನ್ನು ಎಲ್ಲ ಅವಿದ್ಯೆಯ ಬಗ್ಗೆ ದೋಷಗಳಿಗೂ ಉಪಯೋಗಿಸಿಕೊಳ್ಳಿ. ನಿರ್ವಿಶೇಷೇ ಇತ್ಯಾದಿನಾ ಉಕ್ತಂ ಉಪಸಂಹರತಿ ಅತ ಇತಿ. ನಿನ್ನೆ ಮಾಡಿದ ಪಾಠ. ನಿರ್ವಿಶೇಷೇ ಸ್ವಯಂ ಭಾತೆ ಕಿಮಜ್ಞಾನಾವೃತಂ ಭವೇ. ಬ್ರಹ್ಮ ನಿರ್ವಿಶೇಷ, ಸ್ವಪ್ರಕಾಶ ಅಂದಮೇಲೆ ಅವಿದ್ಯೆಯ ಕೆಲಸ ಏನು, ಅದರ ಉಪಸಂಹಾರ ಇಲ್ಲಿ ಆಚಾರ ಮಾಡ್ತಾರೆ. ಅಲ್ಲಿಗೆ ಈ ಚಾಪ್ಟರ್ ಕ್ಲೋಸ್. ಅತೋಧಿಕಾರಿ ವಿಷಯ ಫಲಯೋಗಾದಿವರ್ಜಿತಂ ಅನಂತದೋಷದುಷ್ಟಂಚ ಹೇಯಂ ಮಾಯಾಮತಂ ಶುಭೈಃ. ಅತಃ ಆದ್ದರಿಂದ ಅವಿದ್ಯೆ ಅನ್ನೋದೇ ಇಲ್ಲದೆ ಇರೋದರಿಂದ ನಿಮ್ಮಲ್ಲಿ ಅಧಿಕಾರಿ ವಿಷಯ ಫಲ ಯೋಗ. ಅಧಿಕಾರಿ ವಿಷಯ ಫಲ ಸಂಬಂಧ. ಯೋಗ ಅಂದರೆ ಸಂಬಂಧ, ಅನುಬಂಧ ಚತುಷ್ಟಯಗಳು ಶಾಸ್ತ್ರಕ್ಕೆ. ಅಧಿಕಾರಿ ಯಾರು ಶಾಸ್ತ್ರಕ್ಕೆ? ಯಾರಿಗೆ ಅಜ್ಞಾನ ಇದೆಯೋ ಅವನು ಅಧಿಕಾರಿ. ಅವಿದ್ಯೆನೇ ಇಲ್ಲ, ಅಲ್ಲಿಗೆ ಅಧಿಕಾರಿ
ಹೋಯಿತು. ಇನ್ನು ವಿಷಯ, ಶಾಸ್ತ್ರಕ್ಕೆ ಯಾವುದು ವಿಷಯ? ನಮಗೆ ಯಾವುದು ಗೊತ್ತಿಲ್ಲವೋ ಅದು ವಿಷಯ. ಗೊತ್ತಿದ್ದನ್ನೇ ಶಾಸ್ತ್ರ ಹೇಳಿದರೆ ವಿಷಯ ಆಗಲ್ಲ. ಗೊತ್ತಿಲ್ಲ ಅನ್ಬೇಕಾದ್ರೆ ಅವಿದ್ಯೆ ಬೇಕು. ಅವಿದ್ಯೆ ಇಲ್ಲ ಅಂದರೆ ವಿಷಯನೂ ಕೊಚ್ಕೊಂಡು ಹೋಯಿತು, ಅಧಿಕಾರಿ ಹೋಯಿತು, ವಿಷಯ ಹೋಯಿತು. ವಿಷಯ ಸಬ್ಜೆಕ್ಟೇ ಇಲ್ಲ ಅಂದರೆ ಶಾಸ್ತ್ರಕ್ಕೆ ಅದನ್ನು ಓದಿ ಸಿಗುವ ಫಲ ಏನು? ಇಲ್ಲ. ಫಲ ಇಲ್ಲ, ಅಧಿಕಾರ ಇಲ್ಲ, ಪ್ರಯೋಜನ ಇಲ್ಲ, ಸಂಬಂಧ ಯಾವುದಕ್ಕೇನು? ಗಂಡ ಹೆಣ್ಣು ಇದ್ರೆ ತಾನೇ ವಿವಾಹ. ಇಲ್ಲೂ ಇಲ್ಲ ಅಂದಮೇಲೆ ಸಂಬಂಧ ಇಲ್ಲ. ಅಲ್ಲಿಗೆ ಫಲ ಯೋಗಾದಿ ವರ್ಜಿತಂ, ಅನುಬಂಧ ಚತುಷ್ಟಯವೂ ಇಲ್ಲಾದ್ರಿಂದ ಮಾಯಾಮತಂ, ಅದ್ವೈತ ಮತ ಅಂತ ಹೇಳಲಿಲ್ಲ, ಮಾಯಾವಾದ ಅಂತ ಅದಕ್ಕೆ ಹೆಸರು. ಮಾಯಾಮತಂ ಹೇಯಂ, ನೀವ್ಯಾರು ಓದಬೇಡ್ರಿ, ಅದು ತಾರಕ ಅಲ್ಲ. ಅದರಿಂದ ಅನಂತ ದೋಷ ದುಷ್ಟಂಚ, ಅದಕ್ಕೆ ಅನಂತ ದೋಷಗಳಿದೆ, ಕೆಲವು ಸ್ಯಾಂಪಲ್ ಕೊಟ್ಟಿದ್ದೇವೆ ನಾವು ಒಂದು. ಪರಮತೆ ಅವಿದ್ಯಾನುಪಪತ್ತೇ ಇತ್ಯರ್ಥ. ಅತಃ ಅನ್ನೋದಕ್ಕೆ ಅರ್ಥ, ಪರಮತದಲ್ಲಿ ಅವಿದ್ಯೆಯು ಇಲ್ಲವಾದ್ರಿಂದ. ಆದಿ ಫಲ ಯೋಗಾದಿ ವರ್ಜಿತಂತ್ಲ. ಫಲ ಯೋಗ ಆದಿ ಅಂದರೆ ಅಧಿಕಾರಿ, ವಿಷಯ, ಪ್ರಯೋಜನ, ಮತ್ತೆ ಇನ್ನೇನಾದರೂ ಲೌಕಿಕ ವಿಷಯಗಳೇನಾದರೂ ತಿಳಿಯುವಂಥದ್ದು ಇಂಥದ್ದು ತಗೊಳ್ರಿ ಅಂತ. ಯೋಗ ವಿಷಯ ಪ್ರಯೋಜನಯೋ ಪರಸ್ಪರಂ, ಕಮ ಅಲ್ಲಿ ಹಾಕಬೇಕು. ವಿಷಯ ಮತ್ತು ಪ್ರಯೋಜನಗಳಿಗೆ ಪರಸ್ಪರಂ ಸಂಬಂಧ ಒಂದು. ಶಾಸ್ತ್ರೇಣ ಚ ಸಂಬಂಧ, ಅಲ್ಲಿಗೆ ಯೋಗ ಅಂದರೆ ವಿಷಯ ಪ್ರಯೋಜನಗಳಿಗೆ ಸಂಬಂಧ. ವಿಷಯದಿಂದ ಪ್ರಯೋಜನ ಸಿಗ್ತದೆ. ವಿಷಯವು ಜನಕ, ಪ್ರಯೋಜನವು ಜನ್ಯ, ಜನ್ಯಜನಕ ಭಾವ ಸಂಬಂಧ. ಶಾಸ್ತ್ರಕ್ಕೂ ವಿಷಯ ಪ್ರಯೋಜನಗಳಿಗೂ ಸಂಬಂಧ. ಶಾಸ್ತ್ರಕ್ಕೂ ವಿಷಯಕ್ಕೂ ಏನು ಸಂಬಂಧ? ಪ್ರತಿಪಾದ್ಯ ಪ್ರತಿಪಾದಕ. ಶಾಸ್ತ್ರವು ಪ್ರತಿಪಾದಕ, ವಿಷಯವು ಪ್ರತಿಪಾದ್ಯ. ಅದನ್ನು ಇಟ್ಕೊಳ್ರಿ. ನೋಡಿ ಹೇಳ್ತಾರೆ ನೋಡಿ, ಆದಿಗ್ರಹಣೇನ ಸ್ವಪಕ್ಷ ಸಾಧಕಂ ಪ್ರಮಾಣಂ ಗೃಹ್ಯತೆ ಯೋಗಾದಿ ವರ್ಜಿತಂ. ಸ್ವಪಕ್ಷ ಸಾಧಕವಾದ ಪ್ರಮಾಣೇನಾಪಿ ವರ್ಜಿತಂ, ಅವರ ಪಕ್ಷವನ್ನು ಸಾಧಿಸುವ ಪ್ರಮಾಣಗಳು ಇಲ್ಲ. ಅದು ಆದಿಪದದಿಂದ ಗ್ರಾಹ್ಯ. ನೋಡಿ, ನಿಮ್ಮ ಪ್ರಶ್ನೆ ಟೀಕಾಚಾರ್ಯಗೂ ಬಂತು ನೋಡಿ. ಅನಂತದೋಷಾಃ ಮುಕ್ತಾಃ ವಕ್ಷ್ಯಮಾಣಾಶ್ಚ. ಅನಂತ ದೋಷಗಳು ಯಾವುದಂದ್ರೆ ಈಗಾಗಲೇ ಸುಮಾರು ನಿಮ್ಮ ತಲೆ ಮೇಲೆ ಹಾಕಿದ್ದೇವೆ, ಇನ್ನು ಮುಂದೆ ಹೇಳ್ತೀವಿ ತಡ್ರಿ. ಸತಿ ಖಲು ಅಜ್ಞಾನೇ ಅಜ್ಞಃ ವಿಪ್ರತಿಪನ್ನಃ ಸಂದಿಗ್ಧೋ ವಾ ಶಾಸ್ತ್ರೇ ಅಧಿಕಾರಿ ಸ್ಯಾತ್. ಅಜ್ಞಾನ ಅಂತ ಒಂದಿದ್ರೆ ಅಜ್ಞಾನಿಯು ಅಧಿಕಾರಿ ಆಗ್ತಾನೆ, ಅಥವಾ ಸಂದೇಹ ಇರುವವನು ಅಧಿಕಾರಿ ಆಗ್ತಾನೆ. ಸಂದೇಹ ಬರಲಿಕ್ಕೂ ಕಾರಣ ಏನು? ಅಜ್ಞಾನ. ಅಜ್ಞಾನ ಇದ್ರೆ ತಿಳಿಯದ ವ್ಯಕ್ತಿ, ಸಂದೇಹ ಇರುವ ವ್ಯಕ್ತಿ. ಅಜ್ಞಾನ ಇಲ್ಲ ಅಂದರೆ ಅಜ್ಞನಾದ ಅಧಿಕಾರಿ, ಸಂದಿಗ್ಧನಾದ ಅಧಿಕಾರಿ ಇಲ್ಲ. ಅಜ್ಞಾತಶ್ಚ ವಿಷಯೋ ಭವೇತ್ ಅಜ್ಞಾನ ನಿವೃತ್ತಿಶ್ಚ ಫಲಂ ನ ಚ ವಿಷಯಾದ್ಯಭಾವೇ ಸಂಬಂಧ ಸಂಭವಿ ಅಧಿಕಾರಿಯಾದಿ ವರ್ಜಿತತ್ವಾತ್ ಅನಾದರಣೀಯಂ ದುಷ್ಟತ್ವಾತ್ ಹೇಯಂಚ. ಅಧಿಕಾರಿಯಾದಿಗಳು ಇಲ್ಲ, ಅನುಬಂಧ ಚತುಷ್ಟಯ ಇಲ್ಲ. ಆದ್ದರಿಂದ ಏನಾಯ್ತದು? ಅನಾದರಣೀಯ. ಆ ಶಾಸ್ತ್ರದಲ್ಲಿ ನಿಮಗೆ ಆಧಾರ ಇಲ್ಲ. ಯಾಕೆ? ಅದರಿಂದ ನಾವು ಶಾಸ್ತ್ರ ಇದು ಅಂದುಕೊಳ್ಳಿ ಓದಿದ್ರೆ ಏನು ಸಿಗುತ್ತೆ ಅಂತಲೇ ಕೇಳೋರು ನಾವು. ಏನು ಸಿಗಲ್ಲ ಅಂದರೆ ಅನಾದರಣೀಯ.
ಇನ್ನು ಆದಿಪದದಿಂದ ತಗೊಂಡಿದ್ದೇನೋ ಪ್ರಮಾಣ ಸಪೋರ್ಟ್ ಇಲ್ಲ, ಆದ್ದರಿಂದ ಹೇಯಂ. ಅಲ್ಲಿಗೆ ಹೇಯಂ ಅನಾದರಣೀಯಂ ಅನ್ನೋದಕ್ಕೆ ಕಾರಣ ಅನಾದರಣೀಯ ಆಗೋಕ್ಕೆ ಅನುಬಂಧ ಚತುಷ್ಟಯ ಇಲ್ಲ, ಹೇಯ ಆಗೋದಕ್ಕೆ ಕಾರಣ ಪ್ರಮಾಣ ಇಲ್ಲ. ಅಜ್ಞಾನಂ ಇತ್ಯುಪಕ್ರಮ್ಯ ಮಾಯಾ ಇತ್ಯುಪಸಂಹಾರಃ ಅಜ್ಞಾನಸ್ಯೈವ ಅವಸ್ಥಾಭೇದೇನ ಸಂಜ್ಞಾದ್ವಯಂ ನತು ವಸ್ತುಭೇದಃ ಇತಿ ಪರಮತ ಆವಿಷ್ಕರಣಾರ್ಥಃ ಉಪಪಾದಿತಂಚ ಏತತ್ ಪರೇಣೈವ ಇತಿ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಬರೆಸಿದ್ದಾರೆ ಅಂತ. ಆರಂಭದಲ್ಲಿ ಆಚಾರ್ಯರು ಶುರು ಮಾಡಿದ್ದು ಅವಿದ್ಯಾ ಅನ್ನೋ ಪದದಿಂದ. ಅವಿದ್ಯಾ ಅನ್ನೋದು ಕಿಮಜ್ಞಾನಾವೃತಂ ಭವೇತ್ ಅಂತ ಅವಿದ್ಯಾ ಅಜ್ಞಾನ ಪದದಿಂದ ಶುರು ಮಾಡಿದ್ರು. ಕೊನೆ ಎಂಡ್ ಮಾಡುವಾಗ ಮಾಯಾ ಮತ ಅಂದರು. ಏನು ಹೇಳಬೇಕಾಗಿತ್ತು? ಅವಿದ್ಯಾ ಮತ ಅಜ್ಞಾನ ಮತ ಅನ್ನಬೇಕಾಗಿತ್ತು. ಆ ಹೆಸರು ಯಾಕೆ ಬದಲಿಸಿದರು ಅಂದರೆ ದೇವ ಒಬ್ಬನೇ ನಾಮ ಹಲವು ಅಂತ ತಿಳಿಸೋಕೆ. ಅವಿದ್ಯಾ ಅಂದರು, ಮಾಯಾ ಅಂದರು, ಹೆಸರು ಮಾತ್ರ ಬೇರೆ, ವಸ್ತು ಒಂದೇ. ಒಂದೇ ವಸ್ತುವಿಗೆ ಎರಡು ಹೆಸರು, ಆದರೆ ಫಂಕ್ಷನ್ ಬೇರೆ. ನಾನೊಬ್ಬನೇ, ನಾನು ಅಪ್ಪನೂ ಹೌದು ಮಗನೂ ಹೌದು. ನನ್ನ ಮಗನಿಗೆ ನಾನಪ್ಪ, ನನ್ನ ಅಪ್ಪನಿಗೆ ನಾನು ಮಗ. ಹಾಗೆ ಅವಿದ್ಯಾ ಅಂತ ಒಂದು ವಸ್ತಿದೆ, ಅದು ಅವಿದ್ಯೆನೂ ಹೌದು ಮಾಯನೂ ಹೌದು. ಅವಿದ್ಯೆ ಯಾಕೆ ಅಂದರೆ ಇದ್ದದ್ದನ್ನು ತೋರದಂತೆ ಮಾಡ್ತದೆ, ಆ ಕೈವಾಡಕ್ಕಾಗಿ ಅದಕ್ಕೆ ಅವಿದ್ಯೆ ಅಂತ ಹೆಸರು. ಇಲ್ಲದೇ ಇದ್ದದ್ದನ್ನು ತೋರಿಸುತ್ತೆ, ಮಾಯಾ ಅಂತ ಹೆಸರು. ಹೀಗೆ ಅದರ ಫಂಕ್ಷನ್ ಎರಡಾದ್ರಿಂದ ಹೆಸರು ಬೇರೆ. ಅಂತೂ ಹೆಸರು ಬೇರೆ ಆದ್ದರಿಂದ ವಸ್ತು ಬೇರೆ ಅನ್ನಬೇಡ್ರಿ, ಒಂದೇ ವಸ್ತುವಿಗೆ ಎರಡು ಸ್ವಭಾವದಿಂದ. ಅವರು ಕೆಲವರು ಇರ್ತಾರೆ, ಮತ್ತೊಬ್ಬರಿಗೆ ಪರೋಪಕಾರ ಮಾಡಲ್ಲ, ವಾಸಿ ಪರೋಪಕಾರ ಮಾಡಲ್ಲ, ಇನ್ನೊಬ್ಬರಿಗೆ ಉಪದ್ರ ಮಾಡ್ತಾರೆ, ಅದು ಸೆಕೆಂಡ್ರಿ. ಹಾಗೆ ಇಲ್ಲಿ ಅವಿದ್ಯೆ ಇದ್ದದ್ದನ್ನು ತೋರಿಸಲ್ಲ, ಅಷ್ಟೇ ಇದ್ರೆ ಸಾಕಾಗ್ತಿತ್ತು, ಇಲ್ಲದೇ ಇದ್ದಿದ್ದನ್ನೆಲ್ಲ ತೋರಿಸ್ಕೊಡುತ್ತೆ. ಜೀವ ಬ್ರಹ್ಮಣೋಃ ಏಕತ್ವಂ ಶಾರೀರಿಕ ಮೀಮಾಂಸಾ ವಿಷಯಃ ನ ಭವತಿ ಇತ್ಯತಃ ತದುಪಪತ್ಯರ್ಥಂ ಬಂಧಮಿಚ್ಛಾತ್ವವರ್ಣನಂ ಅಸಂಗತಮಿತ್ಯುಕ್ತಂ ತತ್ಸತ್ಯತ್ವಾತ್ ತೇನ ಇತ್ಯಾದಿನ ಪ್ರಪಂಚಯತಿ. ಇದುವರೆಗೆ ಹೇಳಿದ ವಿಷಯ ಅಂದರೆ ಇತ್ಯುಕ್ತೇರ್ ಬಂಧಮಿತ್ಯಾತ್ಮಂ ನೈವ ಮುಕ್ತಿರಪೇಕ್ಷತೆ ಅಂತ ಶುರು ಮಾಡಿದ್ದಾರೆ. ಇದನ್ನು ಯಾಕೆ ಶುರು ಮಾಡಿದ್ದಾರೆ ಟೀಕಾಚಾರ್ಯರು ಅಂದರೆ ಇದಕ್ಕೆ ಶಾರೀರಿಕ ಮೀಮಾಂಸಾ ಅಂತ ಹೆಸರು. ಯಾಕೆ? ಬ್ರಹ್ಮ ಮೀಮಾಂಸಾ, ಶಾರೀರಿಕ ಮೀಮಾಂಸಾ. ಇದು ಬ್ರಹ್ಮನನ್ನು ತಿಳಿಸಿಕೊಡುತ್ತದೆ. ಅದ್ವೈತವಾದ ನಮಗೆ ಬ್ರಹ್ಮ ಮೀಮಾಂಸಾ ಅಂದರೂ ಶಾರೀರಿಕ ಮೀಮಾಂಸಾ ಅಂದರೂ ಒಂದೇ. ಶಾರೀರಿಕ ಅಂದರೆ ಬ್ರಹ್ಮ ಅಂತಲೇ ಅರ್ಥ. ಇದನ್ನು ಟೀಕಾಚಾರ್ಯರು ಮೊದಲೇ ಹೇಳಿದ್ದಾರೆ. ಶಾರೀರಿಕ ಮೀಮಾಂಸಾ ಬ್ರಹ್ಮ ಮೀಮಾಂಸಾ ಅಂತ ಯಾಕೆ ಅವರು ಹೆಸರಿಟ್ಟಿದ್ದಾರೆ ಅದ್ವೈತಿಗಳು? ಆ ಹೆಸರಿಗೆ ಅರ್ಥ ಏನು ಮಾಡ್ತಾರೆ ಗೊತ್ತಾ? ಬ್ರಹ್ಮನು ಶಾರೀರಿಕ ಅಂದರೆ ಜೀವನು ಒಂದೇ. ಇದು ಬ್ರಹ್ಮನನ್ನು ತಿಳಿಸ್ತದೆ, ಹೌದು. ಜೀವನನ್ನು ತಿಳಿಸ್ತದೆ, ಹೌದು. ಎರಡು ಒಂದೇ. ಆದ್ದರಿಂದ ಅದಕ್ಕೆ ಟೀಕಾಚಾರ್ಯರು ಮುಂದೆ ಹೇಳಿದರು, ಹಿಂದೆ ಹೇಳಿದ್ದಾರೆ, ಶಾರೀರಿಕ ಅಂದರೆ ಶರೀರೇ ಭವಃ ಶಾರೀರ. ಎಲ್ಲ ಶರೀರ, ಪ್ರಪಂಚವೇ ಅವನಿಗೆ ಶರೀರ. ಈ ಜಡವಾದ್ದು ಅವನಿಗೆ ಶರೀರ. ಇದರ ಒಳಗಡೆ ಚೇತನ ನಾವು ಅಂತಿದ್ದೇವಲ್ಲ, ಅದು ದೇವರಿಗೆ ಶರೀರ. ಅಲ್ಲಿಗೆ ಶಾರೀರ ಯಾರು? ಈ ಪ್ರಪಂಚದ ಜಡಚೇತನಗಳನ್ನು ಶರೀರ ಮಾಡಿಕೊಂಡಿರುವ ಭಗವಂತ ಶಾರೀರ, ಅವನ ಮೀಮಾಂಸಾ ಇದು. ಅದನ್ನ ಶಾರೀರಿಕ ಮೀಮಾಂಸಾ ಅನ್ನೋದಕ್ಕೆ ಜೀವ ಮೀಮಾಂಸಾ ಅಂತ ಅರ್ಥ ಅಲ್ಲ, ಬ್ರಹ್ಮ ಮೀಮಾಂಸಾ ಅಂತ ಅರ್ಥ. ಈ ಶಾರೀರಿಕ ಮೀಮಾಂಸಾಕ್ಕೆ ಜೀವ ಬ್ರಹ್ಮ ಐಕ್ಯವು ವಿಷಯ ಅಂತ ಅವನು ಶುರು ಮಾಡಿದ್ದ, ಅಧ್ಯಾಸ ಭಾಷ್ಯದಲ್ಲಿ ಹೇಳಿದ್ದ. ಅದಲ್ಲ, ಜೀವ ಬ್ರಹ್ಮ ಐಕ್ಯ ಸಲ್ಲದು, ಅವಿದ್ಯಾ ಕೂಡಲ್ಲ ಅಂತ ಇದುವರೆಗೆ ಖಂಡನೆ ಮಾಡಿದ್ರು.
ನಮ್ಮದಕ್ಕೆ ಈ ಆಕ್ಷೇಪಗಳು ಇಲ್ಲ ಅಂತ ಮುಂದೆ ತೋರಿಸ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸೋಣ. ನಾಳೆ 8 ಗಂಟೆಗೆ ಕೃಷ್ಣನ ಸಂಕಲ್ಪದಂತೆ ನಡೆಯುತ್ತೆ. ನಾಳೆ ಶ್ರೀಕೃಷ್ಣ.